Hello students, namaskar. Welcome to ನಮ್ಮ SSLC Vedantu. ನಾನು ನಿಮ್ಮ biology master teacher Basavaraj Sir. ಇವತ್ತಿನ ಕ್ಲಾಸ್ ಅಲ್ಲಿ ನಾವು one short lecture, one short ಆಗಿ ನಾವು ಬರೋ ಎಲ್ಲಾ ತರದ್ದು every single type of biology ಇಂದ ನಿಮಗೆ ಯಾವ ತರ ಕ್ವೆಶ್ಚನ್ಸ್ ಬರ್ಬೋದು, 1 mark ಆಗಲಿ, ನಿಮಗೆ 3 mark ಆಗಲಿ, 2 mark ಆಗಲಿ, 5 mark ಆಗಲಿ, whatever they can ask you, I will be teaching the students. ಓಕೆನಾ? So students, ಇದು ನಿಮ್ಮದು blueprint. This right here is a blueprint. ಇದು biology blueprint, but let's focus on the entire biology blueprint in ಬರುತ್ತೆ. ನೀವು ನೋಟಿಸ್ ಮಾಡಿದ್ರೆ ಸ್ಟೂಡೆಂಟ್ಸ್, ಈಗ ನೋಟಿಸ್ ಮಾಡಿದ್ರೆ ಇಲ್ಲಿ ನಿಮಗೆ ಮೇನ್ ಆಗಿ ಬಯಾಲಜಿಯಿಂದ ಏನ್ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಇಲ್ಲಿ ಆಬ್ವಿಯಸ್ಲಿ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಇರುತ್ತೆ ಲೈಫ್ ಪ್ರೊಸೆಸ್ ಚಾಪ್ಟರ್ ಅಲ್ಲಿ 8 ಮಾರ್ಕ್ಸ್, ಕಂಟ್ರೋಲಿಂಗ್ ಕೋಆರ್ಡಿನೇಷನ್ 6 ಮಾರ್ಕ್ಸ್, ಹೌ ಡು ಆರ್ಗನ್ಸ್ ರೀಪ್ರೊಡ್ಯೂಸ್ 7 ಮಾರ್ಕ್ಸ್, ಹೆರಿಡಿಟಿ 4 ಮಾರ್ಕ್ಸ್, ಆಮೇಲೆ 5 ಮಾರ್ಕ್ಸ್ ಆಫ್ ಅವರ್ ಎನ್ವೈರನ್ಮೆಂಟ್. ಸೊ ಇನ್ ಟೋಟಲ್ ಆಗಿ ನಿಮಗೆ 28 ಮಾರ್ಕ್ಸ್ ಬರುತ್ತೆ ಬಯಾಲಜಿಯಿಂದ. ನಾವು ಸ್ಟೂಡೆಂಟ್ಸ್, ಟೆಲ್ ಮಿ ಹಾನೆಸ್ಟ್ಲಿ ಹೇಳಿ ಸ್ಟೂಡೆಂಟ್ಸ್, how many of you have solved every single question of LBA? Students, ನಿಮ್ಮೆಲ್ಲರಿಗೂ LBA ಗೊತ್ತಿದೆ. All of you are aware of this LBA, yes or no? ನಿಮಗೆ ಈ LBA PDF ಗೊತ್ತು, ಬಟ್ ಈ LBA PDF ಇಂದ ಎಷ್ಟು ಜನ ಬರೋ ಎಲ್ಲಾ ಕ್ವಶನ್ಸ್ ಕೂಡ ಬಯಾಲಜಿನ ಮಾಡಿದ್ರ ಸ್ಟೂಡೆಂಟ್ಸ್? ಕೈ ಎತ್ತಿ ಬೇಗ ಅನ್ಸ್ತಿ. ಎಲ್ಲರೂ ಕೂಡ ಕೈ ಎತ್ತಿ ಬೇಗ ಸ್ಟೂಡೆಂಟ್ಸ್, ಕೈ ಎತ್ತಿ. ಬರೋ ಎಲ್ಲಾ ಕ್ವಶನ್ಸ್ ಕೂಡ ಮಾಡಿದೀರಾ ನೀವು? ಆಲ್ ಆಫ್ ಯು ಬೇಗ ಕೈ ಎತ್ತಿ ಸ್ಟೂಡೆಂಟ್ಸ್, ಕೈ ಎತ್ತಿ. ಇಲ್ಲಿ LBA ಅಲ್ಲಿ ಇರೋದು ಎಲ್ಲಾ ಕ್ವಶನ್ಸ್ ಕೂಡ for all the chapters of biology, ನಿಮ್ದು ಲೈಫ್ ಪ್ರಾಸೆಸ್, ರೀಪ್ರೊಡಕ್ಷನ್, ರೈಟ್, ಎಲ್ಲಾ ಚಾಪ್ಟರ್ ಸಾಲ್ವ್ ಮಾಡಿ, ಎಲ್ಲಾ ಕ್ವಶನ್ ಸಾಲ್ವ್ ಮಾಡಿದೀರಾ. ಮಾಡಿಲ್ಲ ಚಿಂತೆ ಮಾಡಬೇಡಿ, ಯಾಕಂದ್ರೆ ಇವತ್ತಿನ ಕ್ಲಾಸಲ್ಲಿ ನಾವು ಬರೋ ಎಲ್ಲಾ ಕ್ವಶನ್ಸ್ ಕೂಡ ಮಾಡ್ತೀವಿ. ಐ ವಿಲ್ ಬಿ ಟೀಚಿಂಗ್ ಯು ದ ಕಾನ್ಸೆಪ್ಟ್, ಐ ವಿಲ್ ಬಿ ಎಕ್ಸ್ಪ್ಲೇನ್ ದ ಆನ್ಸರ್ ಟು ಯು. ನೀವು ಸುಮ್ಮನೆ ಹೋಗ್ಬಿಟ್ಟು ಬೈ ಹಾರ್ಟ್ ಮಾಡೋದು ಅವಶ್ಯಕತೆ ಇಲ್ಲ, ಹೋಗ್ಬಿಟ್ಟು ಬೈ ಹಾರ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಯಾವ ತರ ಆನ್ಸರ್ನ ಕೂಡ ಬರಿಬೇಕು ಹೇಳ್ಕೊಡ್ತೀನಿ ಇವತ್ತು. ಸೊ ಸ್ಟೂಡೆಂಟ್ಸ್, ಪ್ಲೀಸ್ ಈ ವಿಡಿಯೋನ ಎಂಡ್ ವರೆಗೂ ನೋಡಿ. ಎಲ್ಲರೂ ಕೂಡ ಎಂಡ್ ವರೆಗೂ ನೋಡಿದ್ರೆ ನಿಮ್ಗೆ ಎಲ್ಲರಿಗೂ ಒಂದು ಐಡಿಯಾ ಬರುತ್ತೆ ಯಾವ ತರ ಎವ್ರಿ ಸಿಂಗಲ್ ಚಾಪ್ಟರ್ ಇಂದ ನಿಮ್ಗೆ 1 ಮಾರ್ಕ್, 2 ಮಾರ್ಕ್, 3 ಮಾರ್ಕ್, 4 ಮಾರ್ಕ್ ಮತ್ತೆ 5 ಮಾರ್ಕ್ ಕ್ವಶನ್ಸ್ ಕೇಳ್ಬೋದು ಅಂತ. ಓಕೆನಾ? ಸೊ ಸ್ಟೂಡೆಂಟ್ಸ್, ರೆಡಿ? ಆಲ್ ಆಫ್ ಯು ರೆಡಿ? ನಾವು ಇವತ್ತಿನ ಕ್ಲಾಸ್ ಅಲ್ಲಿ ಈ ಬಯಾಲಜಿ 5 ಚಾಪ್ಟರ್ಸ್ ಇದೆಯಲ್ಲ, 5 ಚಾಪ್ಟರ್ಸ್, ಎವ್ರಿ ಸಿಂಗಲ್ ಕ್ವೆಶನ್ LBA ನ ಮಾಡಿ ಮುಗಿಸ್ಬಿಡದ. ಇವತ್ತಿನ ಕ್ಲಾಸ್ ಆದ್ಮೇಲೆ ನಿಮಗೆ ಬಯಾಲಜಿಯಿಂದ ಯಾವುದೇ ತರದ ಮಾರ್ಕ್ಸ್ ಹೋಗ್ಬಾರ್ದು, ಆ ತರ ಮಾಡ್ಕೊಡ್ತೀನಿ ಇವತ್ತು. ಓಕೆ ಸ್ಟೂಡೆಂಟ್ಸ್, ರೆಡಿ? ಆಲ್ ಆಫ್ ಯು ಸ್ಟೂಡೆಂಟ್ಸ್ ಇನ್ ದ ಚಾಟ್. ಎಲ್ಲರೂ ಕೂಡ ಬೇಗ ಸ್ಟೂಡೆಂಟ್ಸ್, ಎಲ್ಲರೂ ಕೂಡ ಬೇಗ ಒಂದ್ಸತಿ ಕಮೆಂಟ್ ಸೆಕ್ಷನ್ ಅಲ್ಲಿ ಎಲ್ಲರೂ ಕೂಡ ಒಂದು ಫೈರ್ ಇಮೋಜಿ ಹಾಕ್ಬಿಡಿ ಸ್ಟೂಡೆಂಟ್ಸ್. ಫೈರ್ ಇಮೋಜಿ ಹಾಕಿ ಟು ಲೆಟ್ ಮಿ ನೋ ಆಲ್ ಆಫ್ ಯು ಆರ್ ರೆಡಿ ಫಾರ್ ಟುಡೇಸ್ ಕ್ಲಾಸ್. ಎಲ್ಲರೂ ಕೂಡ ಬೇಗ ಒಂದ್ಸತಿ ಈ ವಿಡಿಯೋನ ಒಂದ್ಸತಿ ಲೈಕ್ ಮಾಡ್ಬಿಡಿ ಸ್ಟೂಡೆಂಟ್ಸ್. ವಿಡಿಯೋನ ಲೈಕ್ ಕೂಡ ಮಾಡಿ. ಆಮೇಲೆ ಈ PDF ನಿಮ್ಮ ಹತ್ರ ಇಲ್ಲ ಅಂತ ಚಿಂತೆ ಮಾಡಬೇಡಿ. ಈ PDF ನಾನು ಡಿಸ್ಕ್ರಿಪ್ಷನ್ ಆಮೇಲೆ ಆಡ್ ಮಾಡಿಸ್ತೀನಿ. ಓಕೆನಾ? ಡಿಸ್ಕ್ರಿಪ್ಷನ್ ಅಲ್ಲಿ ಈ PDF ನಾನು ಆಡ್ ಮಾಡಿಸ್ತೀನಿ, ಚಿಂತೆ ಮಾಡಂಗಿಲ್ಲ. ನಾ ಬನ್ನಿ ಸ್ಟೂಡೆಂಟ್ಸ್, ಸ್ಟಾರ್ಟ್ ಮಾಡೋದು MCQ ಇಂದ. ಬೇಗ ಒಂದ್ಸತಿ ಹೇಳಿ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ, ಇಫ್ ಇಟ್ ಇಸ್ ವಿಸಿಬಲ್ ಟು ಆಲ್ ಆಫ್ ಯು. ಬೇಗ ಆರ್ ದ ಕ್ವೆಶ್ಚನ್ಸ್ ವಿಸಿಬಲ್ ಟು ಆಲ್ ಆಫ್ ಯು ಸ್ಟೂಡೆಂಟ್ಸ್? ಆರ್ ದ ಕ್ವೆಶ್ಚನ್ಸ್ ವಿಸಿಬಲ್ ಟು ಆಲ್ ಆಫ್ ಯು? ಎಸ್ ಆರ್ ನೋ? ಕ್ವೆಶ್ಚನ್ಸ್ ಆರ್ ವಿಸಿಬಲ್ ಟು ಆಲ್ ಆಫ್ ಯು? ಪರ್ಫೆಕ್ಟ್ ಸ್ಟೂಡೆಂಟ್ಸ್, ಪರ್ಫೆಕ್ಟ್. ಈಗ I want everyone to solve with me. Students solve with me. ಎಲ್ಲರಿಗೂ ಕೂಡ. ಸೊ ನಿಮಗೆ ಆನ್ಸರ್ ಗೊತ್ತಿದ್ರೆ ನೀವು ಕಮೆಂಟ್ ಅಲ್ಲಿ ಆನ್ಸರ್ ಆಗ್ತಾ ಹೋಗಿ. ಗೊತ್ತಿಲ್ಲ ಅಂತ ಚಿಂತೆ ಮಾಡಬೇಡಿ, ಯಾಕಂದ್ರೆ ಪಕ್ಕದಲ್ಲೇ ಇಲ್ಲಿ ಆನ್ಸರ್ಸ್ ಸ್ಟೂಡೆಂಟ್ಸ್, ಪಕ್ಕದಲ್ಲಿ ಆನ್ಸರ್ಸ್ ಕೂಡ ಇದೆ. ಸೊ ಆನ್ಸರ್ ಕ್ವೆಶ್ಚನ್ ಎರಡು ಒಟ್ಟಿಗೆ ಇದೆ. ಓಕೆನಾ? ಸೊ ಫಸ್ಟ್ ಕ್ವೆಶ್ಚನ್ ಆನ್ ದ ಬೋರ್ಡ್. ದ ಕರೆಕ್ಟ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಡೈಜೆಷನ್ ದಟ್ ಟೇಕ್ಸ್ ಪ್ಲೇಸ್ ಇನ್ ದ ಸ್ಮಾಲ್ ಇಂಟೆಸ್ಟೈನ್ಸ್. ಸ್ಮಾಲ್ ಇಂಟೆಸ್ಟೈನಲ್ ಸ್ಟೂಡೆಂಟ್ಸ್ ಯಾವ ತರ ಡೈಜೆಷನ್ ಆಗುತ್ತೆ? Okay, acidic food becomes alkaline due to bile. Okay, the food becomes acidic due to hydrochloric acid. Allah students, all of you know hydrochloric acid is present where? Hydrochloric acid is present in the stomach, not in the small intestine. Small intestine alli because of the bile juice, stomach students ಏನಾಗುತ್ತೆ, ಬರೋ ಎಲ್ಲಾ ಊಟನೂ ಕೂಡ ಏನಾಗುತ್ತೆ ಅಲ್ಲಿ ಅಲ್ಕಲೈನ್ ಆಗೋಗುತ್ತೆ ಸ್ಟೂಡೆಂಟ್ಸ್, ಅಲ್ಕಲೈನ್ ಆಗೋಗುತ್ತೆ. ನೋಡಿ, starch is digested by action of amylase. Allah, this is happening in the mouth. It is happening in the mouth. Okay, protein is digested by the action of pepsin. Agatte, but not really. Okay na? So students, what is the answer? Answer is acidic food becomes alkaline due to bile salt. So bile salt in the alkaline, acidic food alkaline ಆಗೋಗುತ್ತೆ. ಆಮೇಲೆ ಈ alkaline condition ಅಲ್ಲಿ ಬೇರೆ enzymes ಕೂಡ ಕೆಲಸ ಮಾಡುತ್ತೆ. ಹೌದು ಸ್ಟೂಡೆಂಟ್ಸ್? ಹೌದು. So students, the first question is answer number A. Yes or no students? Yes sir. Now next question, my students. The place where carbohydrates, proteins and fats are completely digested.
ಎಲ್ಲಿ? ಲಿವರ್, ಸ್ಮಾಲ್ ಇಂಟೆಸ್ಟೈನ್, ಲಾರ್ಜ್ ಇಂಟೆಸ್ಟೈನ್, ಸ್ಟಮಕ್. ಬೇಗ ಸ್ಟೂಡೆಂಟ್ಸ್, ಇದರದ ಆನ್ಸರ್ ಮೇಲೇನೆ ಇದೆ. ದ ಆನ್ಸರ್ ಟು ದಿಸ್ ಕ್ವೆಶ್ಚನ್ ಇಸ್ ಅಬೌವ್ ಓನ್ಲಿ. ಏನು? ಸ್ಮಾಲ್ ಇಂಟೆಸ್ಟೈನ್. ಇದು ದಿಸ್ ಇಸ್ ಅಗೇನ್ ಸ್ಮಾಲ್ ಇಂಟೆಸ್ಟೈನ್. ಹೌದಾ? ನೆಕ್ಸ್ಟ್ ಕ್ವೆಶ್ಚನ್. ನೆಕ್ಸ್ಟ್ ಕ್ವೆಶ್ಚನ್. The blood vessels that carry blood from all parts of the body back to the heart. ಏನು? all parts of the body students. all parts of the body ಯಾವ್ದು ಬರುತ್ತೆ? ಡಿಆಕ್ಸಿಜನೇಟೆಡ್ ಬ್ಲಡ್ ಬರುತ್ತೆ. ಯಾವ್ದು ಬರುತ್ತೆ? ಡಿಆಕ್ಸಿಜನೇಟೆಡ್ ಬ್ಲಡ್. ಈ ಡಿಆಕ್ಸಿಜನೇಟೆಡ್ ಬ್ಲಡ್ is carried by students. Deoxygenated blood is carried by arteries, capillaries, pulmonary arteries or veins. ಬೇಗ ಸ್ಟೂಡೆಂಟ್ಸ್, ಬೇಗ. ಬೇಗ ಸ್ಟೂಡೆಂಟ್ಸ್. blood vessels that carry oxygenated blood that carry blood vessels that carry blood from the all parts of the human body to the heart. ವಾಪಸ್ ಹಾರ್ಟ್ ತಗೊಂಡು ಹೋಗುತ್ತೆ. ಬೇಗ students. LBAs are the best thing for all of you. Best veins, exactly. Very good students. LBAs are the best thing for all of you. Please LBAs na solve ಮಾಡಿ. LBAs na solve ಮಾಡಿದ್ರೆ ಒಂದು ಚಾಪ್ಟರ್ ರಿವೈಸ್ ಮಾಡೋದಕ್ಕೆ ಕೂಡ ಆಗುತ್ತೆ. ಓಕೆನಾ? veins students. Next question on the board. blood vessels in the human body students. blood vessels in the human body that carry oxygenated blood from the heart to the lungs. students, ಇದು ಒಳ್ಳೆ ಕ್ವೆಶ್ಚನ್. ಏನು? ಹಾರ್ಟ್ ಇಂದ ಲಂಗ್ಸ್ ಯಾವ್ದು ಹೋಗುತ್ತೆ? blood vessels that carry blood from heart to the lungs. ಬೇಗ ಸ್ಟೂಡೆಂಟ್ಸ್, ಇದಕ್ಕೆ ಆನ್ಸರ್ ಹೇಳ. ಬೇಗ ಹೇಳಿ. ಆನ್ಸರ್ ಬೇಕಾ? ಓಕೆ ಸ್ಟೂಡೆಂಟ್ಸ್, ಐ ಹೋಪ್ ನೀವೆಲ್ಲರೂ ಕೂಡ ನಂದು ಕ್ಲಾಸ್ನ ಅಟೆಂಡ್ ಮಾಡಿದ್ದೀರಾ ಅನ್ಕೊಳ್ಳಿ. ನಂದು ಈ ಒನ್ ಶಾರ್ಟ್ ಕ್ಲಾಸ್ ನೀವೆಲ್ಲ ಅಟೆಂಡ್ ಮಾಡಿದ್ದೀರಾ. ಓಕೆನಾ? ನಾನು ಈ ಕ್ಲಾಸ್ ಅಲ್ಲಿ ನಿಮಗೆ ಈ ಡಯಾಗ್ರಾಮ್ ನ ಮಾಡಿ ತೋರಿಸಿದ್ದೀನಿ ನಿಮ್ಗೆ. ಹೌದಾ? ಈ ಡಯಾಗ್ರಾಮ್ ನಿಮ್ಗೆ ಮಾಡಿ ತೋರಿಸಿದೆ ನಾನು. ಹಿಯರ್ ಸ್ಟೂಡೆಂಟ್ಸ್, ಹಿಯರ್ ಐ ಹ್ಯಾವ್ ಟೋಲ್ಡ್ ಯು ಫಸ್ಟ್ ಆಫ್ ಆಲ್ ಏನು? ಲಂಗ್ಸ್ ಇಂದ ಹಾರ್ಟ್ಗೆ ಯಾವ್ದು ಬರುತ್ತೆ? ಪಲ್ಮನರಿ ವೇನ್ ಬರುತ್ತೆ. ಏನು? ಲಂಗ್ಸ್ ಇಂದ ಹಾರ್ಟ್ಗೆ ಪಲ್ಮನರಿ ವೇನ್ ಬರುತ್ತೆ. ಆಮೇಲೆ ಹಾರ್ಟ್ ಇಂದ ಬಾಡಿಗೆ ಅರೋಟಾ ಇರುತ್ತೆ. ಅರೋಟಾ. ಓಕೆನಾ? ನಾವು ಸ್ಟೂಡೆಂಟ್ಸ್, ನಾವು ಬಾಡಿ ಆರ್ಗನ್ಸ್ ಇಂದ ಬ್ಯಾಕ್ ಟು ಹಾರ್ಟ್ಗೆ ವೆನಾಕೇವಾ ಇರುತ್ತೆ. ವೆನಾಕೇವಾ. ನಾವು ಅಕಾರ್ಡಿಂಗ್ ಟು ದಿಸ್ ಕ್ವೆಶ್ಚನ್ ಹಾರ್ಟ್ ಇಂದ ಲಂಗ್ಸ್ಗೆ ಸ್ಟೂಡೆಂಟ್ಸ್ ಯಾವ್ದು ಹೋಗುತ್ತೆ? ಹಾರ್ಟ್ ಇಂದ ಲಂಗ್ಸ್ಗೆ ಹೋಗೋದು ಪಲ್ಮನರಿ ಆರ್ಟ್ರಿ. ಪಲ್ಮನರಿ ಆರ್ಟ್ರಿ ಸ್ಟೂಡೆಂಟ್ಸ್, ಪಲ್ಮನರಿ ಆರ್ಟ್ರಿ. ಸೊ ಈ ತರ ನೀವು ಅಕಸ್ಮಾತ್ ಒಂದ್ಸತಿ ಡಯಾಗ್ರಾಮ್ ನ ಬರ್ಕೊಂಡ್ಬಿಟ್ಟಿದ್ರೆ ಫ್ರಮ್ ದ ಒನ್ ಶಾರ್ಟ್ ಲೆಕ್ಚರ್ ಆಫ್ ಮೈಂಡ್ ನೀವು ಕಲ್ತ್ಕೊಂಡ್ಬಿಟ್ಟಿದ್ರೆ ದಿಸ್ ಆನ್ಸರ್ ಇಸ್ ವೆರಿ ಈಸಿ ಫಾರ್ ಯು. ಏನು? ಫ್ರಮ್ ದ ಹಾರ್ಟ್ ಟು ದ ಲಂಗ್ಸ್. ಹಾರ್ಟ್ ಇಂದ ಲಂಗ್ಸ್ ಯಾವ್ದು ಹೋಗುತ್ತೆ ಸ್ಟೂಡೆಂಟ್ಸ್? ಏನಾಗುತ್ತೆ? ಪಲ್ಮನರಿ ಆರ್ಟ್ರಿ ಹೋಗುತ್ತೆ. ಫ್ರಮ್ ದ ಹಾರ್ಟ್ ಟು ದ ಲಂಗ್ಸ್ ಇಸ್ pulmonary arteries. Students, yes or no? Clear all of you? Clear? Students, answer ಗೊತ್ತಾಯ್ತು ಎಲ್ಲರೂ ಕೂಡ? Do all of you understand the answer? All of you. Did all of you understand? ಯಾವ ತರ ಕ್ವೆಶ್ಚನ್ ಕೇಳಿದ್ರೆ ಯಾವ ತರ ಬರಿಬೇಕು ಅಂತ? Yes or no? All of you. ಅರ್ಥ ಆಯ್ತಾ ನಿಮ್ಮೆಲ್ಲರಿಗೂ ಕೂಡ? Perfect. Pulmonary arteries. Now students, next question on the board. Now students, pulmonary veins in ಮಾಡುತ್ತೆ students. What is the function of pulmonary veins? ನೋಡಿ ಇಲ್ಲಿ. If you go back to my diagram, ಪಲ್ಮನರಿ ವೇನ್ಸ್ ಏನ್ ಮಾಡುತ್ತೆ? ಲಂಗ್ಸ್ ಇಂದ ಹಾರ್ಟ್ ಬರುತ್ತೆ. ಲಂಗ್ಸ್ ಇಂದ ಹಾರ್ಟ್ ಬರೋದು ಪಲ್ಮನರಿ ವೇನ್. ಆಮೇಲೆ ಇಲ್ಲಿಂದ ಹಾರ್ಟ್ ಹೋಗೋದು ಲಂಗ್ಸ್ ಹೋಗೋದು ಪಲ್ಮನರಿ ಆರ್ಟ್ರಿ. ನಾವು ಹೌ ಟು ರಿಮೆಂಬರ್ ದಿಸ್ ಸ್ಟೂಡೆಂಟ್ಸ್? ಹೌ ಟು ರಿಮೆಂಬರ್ ದಿಸ್? ಅಂಡರ್ಸ್ಟ್ಯಾಂಡ್. ಜನರಲ್ ಆಗಿ ಆಲ್ ಆಫ್ ಯು, ಜನರಲ್ ಆಗಿ ಆರ್ಟ್ರೀಸ್ ಕ್ಯಾರಿ ವಾಟ್? ಆರ್ಟ್ರೀಸ್ ಕ್ಯಾರಿ ಆಕ್ಸಿಜನೇಟೆಡ್ ಬ್ಲಡ್. ಹೌದಾ? ಆರ್ಟ್ರೀಸ್ ಕ್ಯಾರಿ ಆಕ್ಸಿಜನೇಟೆಡ್ ಬ್ಲಡ್. ದ ಓನ್ಲಿ ಆರ್ಟ್ರಿ which carries deoxygenated blood is your pulmonary artery. ಯಾಕಂದ್ರೆ ಸ್ಟೂಡೆಂಟ್ಸ್ ನೋಡಿ ಇಲ್ಲಿ, ಈಗ ಹಾರ್ಟ್ ಇಂದ ಲಂಗ್ಸ್ ಹೋಗ್ತಿದ್ರೆ ಅಂದ್ರೆ ಏನು? ಹಾರ್ಟ್ ಇಂದ ಲಂಗ್ಸ್ ಹೋಗ್ತಿದ್ರೆ ಇದೆಲ್ಲ ಏನು? ವೇಸ್ಟ್ ಬ್ಲಡ್ ಇದು. ಓಕೆನಾ? ಸೊ ದ ಓನ್ಲಿ ಆರ್ಟ್ರಿ ವಿಚ್ ಕ್ಯಾರೀಸ್ ದ ಆಪೋಸಿಟ್ ಇದು ಇಲ್ಲಿ ಸ್ಟೂಡೆಂಟ್ಸ್. ಅದೇ ತರ ಎವ್ರಿ ಸಿಂಗಲ್ ವೇನ್ ಕ್ಯಾರೀಸ್ ವಾಟ್? ವೇನ್ಸ್ ಏನ್ ಕ್ಯಾರಿ ಮಾಡುತ್ತೆ? ವೇನ್ಸ್ ಕ್ಯಾರಿ ಡಿಆಕ್ಸಿಜನೇಟೆಡ್ ಬ್ಲಡ್ except the pulmonary vein. Pulmonary vein ಒಂದ ಮಾತ್ರ ಬಿಟ್ಬಿಟ್ಟು ಬೇರೆದೆಲ್ಲ ಮಾಡುತ್ತೆ ಡಿಆಕ್ಸಿಜನೇಟೆಡ್ ಬ್ಲಡ್. ಬಟ್ pulmonary vein carries oxygenated blood. So remember, pulmonary artery and pulmonary veins are opposites. Opposite ಇರುತ್ತೆ ಅವಾಗ ಕೂಡ. ಓಕೆನಾ? Now students, next question on the board. Transport of soluble photosynthesis products in plants. Students, plants ಅಲ್ಲಿ ಗ್ಲೂಕೋಸ್ and transport ಆಗುತ್ತೆ ಸ್ಟೂಡೆಂಟ್ಸ್. ಓಕೆ ಸ್ಟೂಡೆಂಟ್ಸ್, ಪ್ಲಾಂಟ್ಸ್ ಅಲ್ಲಿ ಗ್ಲೂಕೋಸ್ ಹೆಂಗ್ ಟ್ರಾನ್ಸ್ಪೋರ್ಟ್ ಆಗುತ್ತೆ? ಬೇಗ ಹೇಳಿ ಸ್ಟೂಡೆಂಟ್ಸ್. ಪ್ಲಾಂಟ್ಸ್ ಅಲ್ಲಿ ಗ್ಲೂಕೋಸ್ ಹೆಂಗ್ ಟ್ರಾನ್ಸ್ಪೋರ್ಟ್ ಆಗುತ್ತೆ?
ಗ್ಲೂಕೋಸ್ ಇಸ್ ಟ್ರಾನ್ಸ್ಪೋರ್ಟೆಡ್ ಯೂಸಿಂಗ್ ವಿಚ್ ಆಫ್ ದ ಫಾಲೋವಿಂಗ್ ವೆಸಲ್? xylem ಇಂದ ಆಗುತ್ತಾ, ಫ್ಲೋಯಮ್ ಇಂದ ಆಗುತ್ತಾ, ಟ್ರಾನ್ಸ್ಲೋಕೇಶನ್ ಆಗುತ್ತಾ, ಇವ್ಯಾಪರೇಷನ್ ಆಗುತ್ತಾ, ಆಸ್ಮೋಸಿಸ್ ಆಗುತ್ತಾ, ಡಿಫ್ಯೂಷನ್ ಆಗುತ್ತಾ? ಬೇಗ ನೋಡಿ, ಇವ್ಯಾಪರೇಷನ್ ಅಂತೂ ಆಗಲ್ಲ. ಇವ್ಯಾಪರೇಷನ್, ಆಸ್ಮೋಸಿಸ್ ಬೋತ್ ಆರ್ ರಿಲೇಟೆಡ್ ಟು ವಾಟರ್. ಡಿಫ್ಯೂಷನ್ ಮೇನ್ಲಿ ರಿಲೇಟೆಡ್ ಟು ಗ್ಯಾಸ್ ಆಗುತ್ತೆ. ಓಕೆನಾ? ಬಟ್ ಸ್ಟೂಡೆಂಟ್ಸ್, ಟ್ರಾನ್ಸ್ಲೋಕೇಶನ್ ಇಸ್ ವಿತ್ ರೆಸ್ಪೆಕ್ಟ್ ಟು ಫುಡ್ ಐಟಮ್, ಏನೋ ಫುಡ್ ಐಟಮ್. ಸೊ ದಿಸ್ ಇಸ್ ದ ಆನ್ಸರ್ ಸ್ಟೂಡೆಂಟ್, ದಿಸ್ ಇಸ್ ದ ಆನ್ಸರ್. Now students, next question on the board, the important function of xylem in plants. So try ಮಾಡಿ. What is the function of xylem in plants? Notice students, xylem will help in transportation of water, phloem will help in transportation of food. So xylem and phloem, please ನೆನಪಿರಲಿ. So the question is asking you students, important function of xylem in plant ಏನು? Water transport. Easy students, easy question to all of you. Yes or no? So xylem ಯಾವತ್ತೂ ಕೂಡ ನೀರನ್ನ ಟ್ರಾನ್ಸ್ಪೋರ್ಟ್ ಮಾಡುತ್ತೆ, ಅದೇ ತರ ಫುಡ್ ನ ಟ್ರಾನ್ಸ್ಪೋರ್ಟ್ ಮಾಡೋದು ಫ್ಲೋಯಮ್. ಓಕೆನಾ? ನೆಕ್ಸ್ಟ್ ಕ್ವೆಶ್ಚನ್, ದ ಮೇನ್ ಫಂಕ್ಷನ್ ಆಫ್ ಕಿಡ್ನಿ ಇನ್ ಹ್ಯೂಮನ್ಸ್. ಸ್ಟೂಡೆಂಟ್ಸ್, ಕಿಡ್ನಿ ನ್ಯೂಟ್ರಿಷನ್ ಕೊಡುತ್ತಾ? ಇಲ್ಲ. ಕಿಡ್ನಿ ರೆಸ್ಪಿರೇಷನ್ ಮಾಡಿಸುತ್ತಾ? ಇಲ್ಲ. ಕಿಡ್ನಿ ಎಕ್ಸ್ಕ್ರೀಷನ್ ಮಾಡುತ್ತಾ? ಟ್ರಾನ್ಸ್ಪೋರ್ಟೇಷನ್ ಮಾಡುತ್ತಾ? ಬೇಗ ಸ್ಟೂಡೆಂಟ್ಸ್, ವಾಟ್ ಇಸ್ ದ ಮೇನ್ ಫಂಕ್ಷನ್ ಆಫ್ ಕಿಡ್ನಿ? All of you try ಮಾಡಿ. ಶ್ರೀಕಾಂತ್ try ಮಾಡು ಬೇಗ. all of you ಅಬ್ದುಲ್ ಮನೆಯಿಂದ ಇದ್ದಾರೆ, ಸ್ಟುಡಿಯೋ ಮನೆಯಲ್ಲಿದೆ. ಓಕೆನಾ? ಸ್ಟುಡಿಯೋ ಮನೆಯಲ್ಲಿದೆ ಅಬ್ದುಲ್. ಬೇಗ ಹೇಳಿ ಸ್ಟೂಡೆಂಟ್ಸ್, ಮೇನ್ ಫಂಕ್ಷನ್ ಆಫ್ ಕಿಡ್ನಿ ಇಸ್ ವಾಟ್? ಮೇನ್ ಫಂಕ್ಷನ್ ಆಫ್ ಕಿಡ್ನಿ ಇಸ್ ಎಕ್ಸ್ಕ್ರೀಷನ್ ಬಂತಾ? ಎಕ್ಸ್ಕ್ರೀಷನ್ ಬಂತು ಅಲ್ಲಿಗೆ. ಓಕೆನಾ? ಎಕ್ಸ್ಕ್ರೀಷನ್ ಬಂತು. ಓಕೆ ಸ್ಟೂಡೆಂಟ್ಸ್, ನೌ ದ ಪ್ಲೇಸ್ ವೇರ್ ಕಾರ್ಬನ್ ಡೈಆಕ್ಸೈಡ್ ಅಂಡ್ ವಾಟರ್ ಆರ್ ರಿಲೀಸ್ಡ್ ಫ್ರಮ್ ಬ್ರೇಕ್ ಡೌನ್ ಆಫ್ ಪೈರುವೇಟ್. ಸ್ಟೂಡೆಂಟ್ಸ್, ಒಳ್ಳೆ ಕ್ವೆಶ್ಚನ್ ಇದು, ಟ್ರೈ ಮಾಡಿ ಎಲ್ಲರೂ ಕೂಡ. ಟ್ರೈ ಮಾಡಿ ಸ್ಟೂಡೆಂಟ್ಸ್, ಟ್ರೈ ಮಾಡಿ. ಏನು? ದ ಪ್ಲೇಸ್ ವೇರ್ ಕಾರ್ಬೋಹೈಡ್ರೇಟ್ ಅಂಡ್ ವಾಟರ್ ಆರ್ ರಿಲೀಸ್ಡ್ ಫ್ರಮ್ ದ ಬ್ರೇಕ್ ಡೌನ್ ಆಫ್ ಪೈರುವೇಟ್ ಇಸ್, ಎಲ್ಲಾಗುತ್ತೆ ಇದು? ಎಲ್ಲಾಗುತ್ತೆ? ಓಕೆನಾ? ಟ್ರೈ ಮಾಡಿ. ಐ ವಿಲ್ ಟೆಲ್ ದ ಆನ್ಸರ್. ನಿಮ್ ಚಿಂತೆ ಮಾಡಬೇಡಿ ಸ್ಟೂಡೆಂಟ್ಸ್, ನಾನು ಆನ್ಸರ್ ಹೇಳ್ತೀನಿ ನಿಮ್ಗೆ, ಬಟ್ ನೀವು ಟ್ರೈ ಮಾಡ್ಬೇಕಷ್ಟೇ. ಓಕೆನಾ? ನೀವೆಲ್ಲ ಟ್ರೈ ಮಾಡಬೇಕು. ಆಮೇಲೆ ಸ್ಟೂಡೆಂಟ್ಸ್, ಆಫ್ಟರ್ ಎವ್ರಿ ಸಿಂಗಲ್ ಚಾಪ್ಟರ್ ಐ ವಿಲ್ ಗಿವ್ ಯು 15 minutes break also. Okay, so all of you can refresh your mind and come. Okay, now students, ಈ ಕ್ವೆಶ್ಚನ್ ಚಿಂತೆ ಮಾಡಬೇಡಿ, ಐ ವಿಲ್ ಟೀಚ್ ಯು ಫಸ್ಟ್. ನಿಮಗೆ ಗೊತ್ತಿಲ್ಲ, ಐ ವಿಲ್ ಟೀಚ್ ಯು, ಡೋಂಟ್ ವರಿ. ಓಕೆನಾ? ನಾವು ಸ್ಟೂಡೆಂಟ್ಸ್, ನಾವು ಆರಾಮ ಅರ್ಥ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ನೋಡಿ, ಗ್ಲೂಕೋಸ್ ಟು ಪೈರುವೇಟ್ ಕ್ವೆಶ್ಚನ್ ಕೇಳ್ತಾರೆ ನಿಮ್ಗೆ. ನೋಡಿ, ದೇ ಕ್ಯಾನ್ ಚೇಂಜ್ ದ ಕ್ವೆಶ್ಚನ್. ದೇ ಕ್ಯಾನ್ ಚೇಂಜ್ ದ ಕ್ವೆಶ್ಚನ್ ಟು ಈ ಗ್ಲೂಕೋಸ್ ಇಂದ ಪೈರುವೇಟ್ ಎಲ್ಲ ಆಗುತ್ತೆ ಅಂತ. ಸೊ ಸ್ಟೂಡೆಂಟ್ ನೋಡ್ಕೊಳ್ಳಿ, ಇಲ್ಲಿ ಗ್ಲೂಕೋಸ್ ನ ಪೈರುವೇಟ್ ಆಗೋದು ಸೈಟೋಪ್ಲಾಸಮ್ ಅಲ್ಲಿ, ದಟ್ ಇಸ್ ಕಾಲ್ಡ್ ಎಸ್ ಗ್ಲೈಕೋಲಿಸಿಸ್ ಅಂತ ಆಗುತ್ತೆ. Now this pyruvate can undergo 3 different pathways. now ಏನಪ್ಪಾ? in the yeast ಆಗಬಹುದು, muscle ಆಗಬಹುದು, mitochondrial ಆಗಬಹುದು. ಈಗ this question is asking you student, this question is asking you, ಈ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ವಾಟರ್ ಪ್ಲಸ್ ಎನರ್ಜಿ ಎಲ್ಲಿ ಬರುತ್ತೆ? pyruvate is broken into carbon dioxide plus water plus energy in mitochondria. ಹೌದಾ ಸ್ಟೂಡೆಂಟ್ಸ್? in mitochondria. ಸೊ ಈ ತರ ಕ್ವೆಶ್ಚನ್ ಕೇಳಿದಾಗ ಈಸಿಯಾಗಿ ನೀವು ಆನ್ಸರ್ ಮಾಡಬಹುದು, ಮೈಟೋಕಾಂಡ್ರಿಯಾ ಅಂತ. ಕ್ಲಿಯರ್ ಆಲ್ ಆಫ್ ಯು? ಕ್ಲಿಯರ್? ಕ್ವೆಶ್ಚನ್ ಕ್ಲಿಯರ್ ಟು ಆಲ್ ಆಫ್ ಯು ಸ್ಟೂಡೆಂಟ್ಸ್? ಆನ್ಸರ್ ಮಾಡಕ್ ಆಗ್ತಿದೆಯಾ ನಿಮ್ಮೆಲ್ಲರಿಗೂ ಕೂಡ? ಆನ್ಸರ್ ಮಾಡಕ್ ಆಗ್ತಿದೆಯಾ? ಓಕೆ, ಪರ್ಫೆಕ್ಟ್ ಸ್ಟೂಡೆಂಟ್ಸ್. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಅ ಫಂಕ್ಷನ್ ಆಫ್ ಕಿಡ್ನಿ ಸ್ಟೂಡೆಂಟ್ಸ್? ಕಿಡ್ನಿ ಸ್ಟೂಡೆಂಟ್ಸ್ ನಿಮ್ಮೆಲ್ಲರಿಗೂ ಗೊತ್ತು, ಕಿಡ್ನಿಗೂ ಸ್ಟೂಡೆಂಟ್ಸ್ ಎಕ್ಸ್ಕ್ರೀಷನ್ ಆಫ್ ಯೂರಿಯಾ ಇನ್ ದ ಫಾರ್ಮ್ ಆಫ್ ಯೂರಿನ್, ಮುಗಿತು. ಓಕೆನಾ? ನೌ ಫಂಕ್ಷನ್ ಆಫ್ ಸ್ಟೊಮ್ಯಾಟಾ ಸ್ಟೂಡೆಂಟ್ಸ್, ವಾಟ್ ಇಸ್ ದ ಫಂಕ್ಷನ್ ಆಫ್ ಸ್ಟೊಮ್ಯಾಟಾ? ಬೇಗ, what is the function of stomata students? what is the function of stomata? Stomata ನಿಮ್ಮೆಲ್ಲರಿಗೂ ಗೊತ್ತು, ಒಂದು ಲೀಫ್ ಅಲ್ಲಿ ಇರುತ್ತೆ. ಸ್ಟೊಮ್ಯಾಟಾ ಹತ್ರ 2 ಗಾರ್ಡ್ ಸೆಲ್ ಇರುತ್ತೆ ಸ್ಟೂಡೆಂಟ್ಸ್. ಜನರಲಿ a stomata has what? a stomata has 2 guard cells. ನೋಡಿ, ಈ ತರ ಇರುತ್ತೆ, ಈ ತರ ಒಂದು ಸ್ಟೊಮ್ಯಾಟಾ ಇರುತ್ತೆ. this is the stomatal pore, this is the stomatal pore, ಈ ತರ ಇರುತ್ತೆ. ಅದ್ರ ಪಕ್ಕ these are the guard cells. ಗಾರ್ಡ್ ಸೆಲ್ ಪಕ್ಕ ನಿಮ್ಮ ಹತ್ರ ಸಬ್ಸಿಡರಿ ಸೆಲ್ಸ್ ಇದೆ, ಈ ತರ subsidiary cells ಇರುತ್ತೆ ಈ ತರ. ಓಕೆನಾ? this middle part is called as the stomatal pore. ಏನು? these are called as the guard cells. Students, ನಿಮ್ಮ ಎಕ್ಸಾಮ್ ಅಲ್ಲಿ they can ask you to draw the structure of stomata for 2 mark question ಕೂಡ ಕೇಳಬಹುದು. ಸೊ ನಿಮ್ಗೆ ಡ್ರಾ ಮಾಡೋಕೆ ಕೂಡ ಬರಬೇಕಿದು. ಓಕೆನಾ? ಸ್ಟೂಡೆಂಟ್ಸ್, function of stomata is exchange of gases. Perfect students, perfect. Now structural and functional unit of kidney is structural and functional unit of kidney is nephron. ನಿಮ್ಮೆಲ್ಲರಿಗೂ ಗೊತ್ತು, doesn't require much thinking, nephron.
So no, it is nephron. Please students, ಅಪ್ಪಿ ತಪ್ಪಿನು ಯಾರಾದ್ರು ಸ್ಟೂಡೆಂಟ್ಸ್ ಅಪ್ಪಿ ತಪ್ಪಿನು ಯಾರಾದ್ರು ನ್ಯೂರಾನ್ ಬರ್ದ್ ಬಂದ್ಬಿಟ್ರೆ ಸ್ಟೂಡೆಂಟ್ಸ್ ನೋಡ್ಕೊಳ್ಳಿ ಇಲ್ಲಿ, ಓಕೆನಾ? ಪ್ಲೀಸ್ ಇಲ್ಲಿ ನ್ಯೂರಾನ್ ಅಂತ ಬರ್ಕೊಂಡ್ ಬರ್ಬೇಡಿ. ನ್ಯೂರಾನ್ ಇಸ್ ಫಾರ್ ದ ಬ್ರೈನ್, ನ್ಯೂರಾನ್ ಇಸ್ ಫಾರ್ ಬ್ರೈನ್, ನೆಫ್ರಾನ್ ಇಸ್ ಫಾರ್ ಕಿಡ್ನಿ, ಓಕೆನಾ? ನಾ ಸ್ಟೂಡೆಂಟ್ಸ್ ನಾವು ನೋಡಿ ಒಳ್ಳೆ ಕ್ವೆಶ್ಚನ್, ಸೇಮ್ ಕ್ವೆಶ್ಚನ್ ನೋಡಿ. ದ ಬ್ಲಡ್ ವೆಸಲ್ ದಟ್ ಕ್ಯಾರೀಸ್ ಆಕ್ಸಿಜನೇಟೆಡ್ ಬ್ಲಡ್ ಫ್ರಮ್ ದ ಹಾರ್ಟ್ ಟು ಹಾರ್ಟ್ ಇಂದ ಸ್ಟೂಡೆಂಟ್ಸ್ ಹಾರ್ಟ್ ಇಂದ ಯಾವ ಬ್ಲಡ್ ವೆಸಲ್ ಆಕ್ಸಿಜನೇಟೆಡ್ ಬ್ಲಡ್ ನ ಕ್ಯಾರಿ ಮಾಡುತ್ತೆ ಹಾರ್ಟ್ ಇಂದ ಬೇರೆ ಬೇರೆ ಬಾಡಿ ಪಾರ್ಟ್ಸ್ ಗೆ. ಅಗೇನ್ ಸ್ಟೂಡೆಂಟ್ಸ್, ಅಗೇನ್ ನನ್ನ ಡಯಾಗ್ರಾಮ್ ಯೋಚನೆ ಮಾಡ್ಕೊಳ್ಳಿ. ರಿಮೆಂಬರ್ ಮೈ ಡಯಾಗ್ರಾಮ್ which I told you. Remember the diagram which I told you students. ನೋಡಿ here ಹಾರ್ಟ್ ಇಂದ ಆಕ್ಸಿಜನೇಟೆಡ್ ಬ್ಲಡ್ ಯಾಕೆ ಕ್ಯಾರಿ ಮಾಡಿ ಸ್ಟೂಡೆಂಟ್ಸ್? ಯಾಕೆ ಕ್ಯಾರಿ ಮಾಡುತ್ತೆ? ಅರೋಟ ಸ್ಟೂಡೆಂಟ್ಸ್, ಅರೋಟ ನೆನ್ಪಾಯ್ತಾ? ನೆನ್ಪಂತ ಸ್ಟೂಡೆಂಟ್ಸ್, ನೆನ್ಪಂತ? ಅರೋಟ ಪರೋಟ ಸ್ಟೂಡೆಂಟ್ಸ್, ಪರೋಟ ಅಲ್ಲ ಅರೋಟ, ಓಕೆನಾ? ಪರೋಟ ಅಂತ ಹೇಳ್ತಿರೋದ್ರು. ಸೊ ಅರೋಟ ಏನ್ ಮಾಡುತ್ತೆ? ಇಲ್ಲಿಂದ ಕರ್ಕೊಂಡು ಹೋಗುತ್ತೆ ಬಾಡಿ ಆರ್ಗನ್ಸ್ ಆಕ್ಸಿಜನೇಟೆಡ್ ಬ್ಲಡ್, ಇಲ್ಲಿಂದ ವೆನಾ ಕೇವಾ, ಸೊ ಅರೋಟ, ಓಕೆನಾ? ನೆಕ್ಸ್ಟ್ ಕ್ವೆಶ್ಚನ್ ಆನ್ ದ ಬೋರ್ಡ್. ದ ಇಂಪಾರ್ಟೆಂಟ್ ರೋಲ್ ಆಫ್ ಸ್ಟೂಡೆಂಟ್ಸ್, ಈ ಕ್ವೆಶ್ಚನ್ ನ ನಿಮ್ದು LB ಅಲ್ಲಿ ತಪ್ಪ ಕೊಡಿದಾರೆ ಆನ್ಸರ್. ಐ ವಿಲ್ ಟೆಲ್ ಯು ರೈಟ್ ಆನ್ಸರ್. LB ಅಲ್ಲಿ ತಪ್ಪು ಕೊಡಿದಾರೆ ಇದನ್ನ, ಓಕೆನಾ? ದ ಇಂಪಾರ್ಟೆಂಟ್ ರೋಲ್ ಆಫ್ ಸ್ಟೊಮ್ಯಾಟಾ ಇನ್ ಫೋಟೋಸಿಂಥೆಸಿಸ್ ಏನು? ಫೋಟೋಸಿಂಥೆಸಿಸ್ ಅಲ್ಲಿ ಏನ್ ಮಾಡುತ್ತೆ? ಇಟ್ಸ್ ಮೇನ್ ಫಂಕ್ಷನ್ ಸ್ಟೂಡೆಂಟ್ಸ್, ಇಟ್ಸ್ ಮೇನ್ ಫಂಕ್ಷನ್ ಇಸ್ ಗೋನ್ ಟು ಬಿ ಅಬ್ಸಾರ್ಬಿಂಗ್ ಕಾರ್ಬನ್ ಡೈಆಕ್ಸೈಡ್. ಅಬ್ಸಾರ್ಬಿಂಗ್ ಕಾರ್ಬನ್ ಡೈಆಕ್ಸೈಡ್ ಇಸ್ ದ ಮೇನ್ ಫಂಕ್ಷನ್. ಯಾಕಂದ್ರೆ ಫೋಟೋಸಿಂಥೆಸಿಸ್ ಅಲ್ಲಿ ವಿ ರಿಕ್ವೈರ್ ಕಾರ್ಬನ್ ಡೈಆಕ್ಸೈಡ್ ಬೇಕಾಗುತ್ತೆ. And if carbon dioxide is the enter inside the plant cell, carbon dioxide on cell ಒಳಗಡೆ enter ಮಾಡ್ಬೇಕಂದ್ರೆ it needs the opening, that is stomatal opening. Okay na? That's the next question on the board. Question number 15. The part of the excretory system that stores nitrogenous waste dissolved in water. Students, ಆರಾಮಾಗಿ ಟೈಮ್ ತೊಗೊಳ್ಳಿ, ಟ್ರೈ ಮಾಡಿ. ಓಕೆ, ಟೈಮ್ ತೊಗೊಳ್ಳಿ, ಟ್ರೈ ಮಾಡಿ. There's no hurry. ಟ್ರೈ ಮಾಡಿ all of you. Next question on the board. Spurti, Ravi Kumar, Mohammad, Rahul, Shrikant, big answer ಹೇಳಿದಂಗೆ. What is the answer? The part of the excretory system that stores nitrogenous waste dissolved in water. Students, bladder, urinary bladder? Yes or no? It is going to be urinary bladder. Okay. Urinary bladder ಆಗಿರಬಹುದು. Okay. Next question students. ಟ್ರಾನ್ಸ್ಪಿರೇಷನ್ ಪ್ರಾಸೆಸ್ ಇನ್ ಪ್ಲಾಂಟ್ ಬಾಡಿ ಏನ್ ಮಾಡುತ್ತೆ? ಟ್ರಾನ್ಸ್ಪಿರೇಷನ್ ಪ್ರಾಸೆಸ್, ಓಕೆನಾ? ಬ್ಯಾಲೆನ್ಸಿಂಗ್ ದ ಅಮೌಂಟ್ ಆಫ್ ಆಕ್ಸಿಜನ್ ಅಂಡ್ ವಾಟರ್. ಸ್ಟೂಡೆಂಟ್ಸ್, ಇಲ್ಲ, ಟ್ರಾನ್ಸ್ಪಿರೇಷನ್ ಹ್ಯಾಸ್ ನಥಿಂಗ್ ಟು ಡು ವಿತ್ ಆಕ್ಸಿಜನ್ ವಾಟರ್. ಟು ಎಸ್ಟಾಬ್ಲಿಷ್ ಅ ವಾಟರ್ ಕಾಲಮ್ ಇನ್ xylem ಟಿಶ್ಯೂ, ಓಕೆ, ಟು ಹೆಲ್ಪ್ ಇನ್ ದ ಟ್ರಾನ್ಸ್ಪೋರ್ಟ್ ಆಫ್ ಸಾಲ್ಯುಬಲ್ ಫೋಟೋಸಿಂಥೆಸಿಸ್ ಪ್ರಾಡಕ್ಟ್ಸ್, ಅಲ್ಲ, ದಟ್ ಇಸ್ ಟ್ರಾನ್ಸ್ಲೋಕೇಶನ್ ಆಗುತ್ತದು. ಟು ಕ್ರಿಯೇಟ್ ಆಸ್ಮೋಟಿಕ್ ಪ್ರೆಷರ್, ಇಲ್ಲ ಆಗುತ್ತಾ? ಸೊ ಆನ್ಸರ್ ಇಸ್ ಆಪ್ಷನ್ ನಂಬರ್ ಬಿ. ಎಸ್ ಆರ್ ನೋ? ಆನ್ಸರ್ ಇಸ್ ಆಪ್ಷನ್ ನಂಬರ್ ಬಿ. To establish a water column in xylem tissue. ಅರ್ಥ ಮಾಡ್ಕೊಳ್ಳಿ ಆರಾಮಾಗಿ, ಅರ್ಥ ಮಾಡ್ಕೊಳ್ಳಿ. Now let's see student, this is soil here, ಓಕೆನಾ? ಇಲ್ಲಿ ನಮ್ಮ ಹತ್ರ ಒಂದು ಪ್ಲಾಂಟ್ ಟ್ರೀ ಇದೆ ಅನ್ಕೊಳ್ಳಿ. ಇಲ್ಲಿ ನಮ್ಮ ಹತ್ರ ಇದೆ ಒಂದು ಟ್ರೀ ಇದೆ. Yes or no? We have a tree here. ಈಗ ಈ ಟ್ರೀ ಹತ್ರ does it have roots? It has roots. Students, ಬೇಗ ಒಂದ್ಸತಿ ಕಮೆಂಟ್ ಸೆಕ್ಷನ್ ಹೇಳಿ which tissue helps in transportation of water. Students, ಬೇಗ ಹೇಳಿ ಒಂದ್ಸತಿ ಕಮೆಂಟ್ ಸೆಕ್ಷನ್ ಅಲ್ಲಿ, ಎಲ್ಲರೂ ಕೂಡ ಒಂದ್ಸತಿ ಕಮೆಂಟ್ ಸೆಕ್ಷನ್ ಹೇಳಿ. All of you ಕಮೆಂಟ್ ಸೆಕ್ಷನ್ ಹೇಳಿ which tissue helps in transportation of water. ಬೇಗ. ಟ್ರಾನ್ಸ್ಪೋರ್ಟೇಷನ್ ಆಫ್ ವಾಟರ್ ಸ್ಟೂಡೆಂಟ್ಸ್, ಒಂದು ವಾಟರ್ ಟ್ರಾನ್ಸ್ಪೋರ್ಟ್ ಮಾಡ್ಬೇಕಂದ್ರೆ it is xylem. It is the xylem which helps in transportation of water. ಹೌದಾ? ಹೌದು. ಈಗ ಲೆಟ್ಸ್ ಸೇ ಒಂದು ಎಲೆ ಇದೆ, ಏನಿದೆ? ಒಂದು ಎಲೆ ಇದೆ, ಓಕೆನಾ? ಈ ಎಲೆ ಹತ್ರ it has something called as guard cells. ಈ ತರ it has something called as guard cells, ಓಕೆನಾ? it has guard cells ಈ ಎಲೆ ಹತ್ರ ಒಂದು, ಓಕೆನಾ? ಈಗ ಸ್ಟೂಡೆಂಟ್ಸ್ ಅರ್ಥ ಮಾಡ್ಕೊಳ್ಳಿ, ಈ guard cells ಇಂದ there is something called as release of water vapor ಆಗ್ತಿದೆ. ಏನಾಗ್ತಿದೆ? This release of water vapor. ಹೌದಾ? That is called transpiration. Transpiration is nothing but the loss of water in the form of water vapor or exchange of gases or release of gases happening through guard cells. Okay na? So ಈ ಸ್ಟೊಮ್ಯಾಟಾ ಇಂದ
ಸ್ಟೊಮ್ಯಾಟ ಇಂದ ಕಂಟಿನ್ಯೂಸ್ ಆಗಿ ನೀರು ಆಚೆ ಹೋಗ್ತಾ ಇದೆ. ಈಗ ಸ್ಟೂಡೆಂಟ್ಸ್ ಬೇಗ ಹೇಳಿ, ಇಲ್ಲಿಂದ ನೀರು ಆಚೆ ಹೋಗ್ತಿದ್ರೆ ಇಮ್ಯಾಜಿನ್ ದೇರ್ ಇಸ್ ಅ ಕನೆಕ್ಷನ್. ಇಮ್ಯಾಜಿನ್ ನಿಮ್ದು ಒಂದು ಪ್ಲಾಂಟ್ ಒಂದು ಪೈಪ್ ತರ ಇದೆ, ಒಂದು ಪೈಪ್ ಇದೆ ಈ ತರ, ಏನಿದೆ ಒಂದು ಪೈಪ್ ಇದೆ ಈ ತರ, ಒಂದು ಪೈಪ್ ಏನಿದೆ ಒಂದು ಪೈಪ್ ಇದೆ. ದಿಸ್ ಪೈಪ್ ಆನ್ ದ ಇನ್ಸೈಡ್, ದಿಸ್ ಪೈಪ್ ಆನ್ ದ ಇನ್ಸೈಡ್ ಇಸ್ ಕಾಲ್ಡ್ as xylem. ಈ ಸ್ಟೂಡೆಂಟ್ ಈ ತರ ಇರಲ್ಲ, ಈ ತರ ಉದ್ದಕ್ಕೊಂದು ಪೈಪ್ ಇರಲ್ಲ, ಅಷ್ಟು ನಿಮ್ಗೆ ಅರ್ಥ ಮಾಡ್ಕೊಂಡು ಹೇಳ್ತೇನೆ ಅಷ್ಟೇ. ಐ ಆಮ್ ಜಸ್ಟ್ ಟ್ರೈ ಟು ಟೀಚ್ ಯು. ಈ ತರ ಒಂದು ಪೈಪ್, ಈ ತರ ಒಂದು ಪೈಪ್ ಇರಲ್ಲ, ಇಟ್ ದೇರ್ ವಿಲ್ ಬಿ ಅ ಲಾಟ್ ಆಫ್ ಕನೆಕ್ಟಿಂಗ್ ಟಿಶ್ಯೂಸ್ ವಿಲ್ ಬಿ ದೇರ್. ಓಕೆನಾ? ಈಗ ಇಲ್ಲಿ ನೀರಿದೆ, ಏನಿದೆ ಇಲ್ಲೂ ಕೂಡ ವಾಟರ್ ಇದೆ. ಈಗ ವಾಟರ್ ಇದೆ, ಇಲ್ಲೂ ಕೂಡ ಏನಿದೆ, ಈಗ ಇಲ್ಲಿ ವಾಟರ್ ಇದೆ, ಇಲ್ಲಿ ವಾಟರ್ ಇದೆ. ಸೊ ಈಗ ಸ್ಟೂಡೆಂಟ್ಸ್ ಟ್ರಾನ್ಸ್ಪಿರೇಷನ್ ಆಗ್ತಾ ಇದ್ರೆ, ಟ್ರಾನ್ಸ್ಪಿರೇಷನ್ ಕಂಟಿನ್ಯೂಸ್ ಆಗಿ ಟ್ರಾನ್ಸ್ಪಿರೇಷನ್ ಆಗ್ತಾ ಇದ್ರೆ will there be a continuous column done students here? Yes or no? ಈ ತರ ಒಂದು ದೊಡ್ಡ ಕಾಲಮ್ ಬರುತ್ತೆ, ಇಲ್ಲಿ ದೊಡ್ಡ ಕಾಲಮ್ ಬರುತ್ತೆ. ದಿಸ್ ಇಸ್ ಬಿಕಾಸ್ ಆಫ್ ದಿಸ್ ಟ್ರಾನ್ಸ್ಪಿರೇಷನ್. ಇಲ್ಲಿ ಟ್ರಾನ್ಸ್ಪಿರೇಷನ್ ಆಗೋ ಕಾರಣಕ್ಕೆ ಏನಾಗ್ತಿದೆ, ಲಾರ್ಜ್ ಲಾರ್ಜ್ ಪೈಪ್ ಇಸ್ ಮೇಡ್ ಇರ್ ಹತ್ರ, ಲಾರ್ಜ್ ವಾಟರ್ ಕಾಲಮ್ ಇಸ್ ಮೇಡ್. ಈ ತರ ನೋಡಿ, ಇಲ್ಲಿ ಈ ತರ ಒಂದು ವಾಟರ್ ಕಾಲಮ್ ಕ್ರಿಯೇಟ್ ಆಗ್ಬಿಡುತ್ತೆ. ವಾಟರ್ ಕಾಲಮ್ ಕ್ರಿಯೇಟ್ ಆಗುತ್ತೆ, ಇದರಿಂದ ನೀರು ಈ ತರ ಹೋಗ್ತಾ ಇರುತ್ತೆ ಆಚೆ. ಟ್ರಾನ್ಸ್ಪಿರೇಷನ್ ಇಂದ ಇಲ್ಲಿಂದ ನೀರು ಎಳಿತಾ ಇರುತ್ತೆ, ಇಲ್ಲಿಂದ ನೀರು ಎಳಿತಾ ಇರುತ್ತೆ. ಸೊ ದಟ್ ಇಸ್ ದ ಆನ್ಸರ್ ಸ್ಟೂಡೆಂಟ್, ದಟ್ ಇಸ್ ದ ಆನ್ಸರ್. ಓಕೆನಾ ಸ್ಟೂಡೆಂಟ್, ದಟ್ ಇಸ್ ದ ಆನ್ಸರ್. ಅರ್ಥ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ದ ಟ್ರಾನ್ಸ್ಪಿರೇಷನ್ ಪ್ರಾಸೆಸ್ ಇನ್ ದ ಪ್ಲಾಂಟ್ ಏನ್ ಮಾಡುತ್ತೆ, ಟು ಎಸ್ಟಾಬ್ಲಿಷ್ ಅ ವಾಟರ್ ಕಾಲಮ್. ನೋಡಿ ಒಂದು ವಾಟರ್ ಕಾಲಮ್ ಮಾಡುತ್ತೆ, ಫುಲ್ ವಾಟರ್ ಕಾಲಮ್ ಇನ್ ದ xylem ಟಿಶ್ಯೂ. ಸೊ xylem ಟಿಶ್ಯೂ ಅಲ್ಲಿ ವಾಟರ್ ಕಾಲಮ್ ಮಾಡಿದಾಗ ಕಂಟಿನ್ಯೂಸ್ ಆಗಿ ನೀರು ಹಾಕಿದ್ರೆ ಮೇಲೆ ಹೋಗ್ತಾನೆ ಇರುತ್ತೆ. ಓಕೆನಾ ಸ್ಟೂಡೆಂಟ್ಸ್? ನೆಕ್ಸ್ಟ್ ಕ್ವೆಶ್ಚನ್ ಆನ್ ದ ಬೋರ್ಡ್. ದ ಪ್ಲಾಂಟ್ ರಿಲೀಸ್ ಎಕ್ಸೆಸ್ ವಾಟರ್ ಥ್ರೂ ದ ಪ್ರಾಸೆಸ್ ಕಾಲ್ಡ್ ಆಸ್. ಸ್ಟೂಡೆಂಟ್ ತುಂಬಾ ಈಸಿ ಕ್ವೆಶ್ಚನ್ ಇದು. 17th question is very important. 17th question is very easy to understand. 17th question is very easy. ನಾನು ನಿಮಗೆ ಈಗ ಜಸ್ಟ್ ಎಕ್ಸ್ಪ್ಲೇನ್ ಮಾಡಿದೆ ನಿಮಗೆ. ನಾನು ಜಸ್ಟ್ ನೌ ಎಕ್ಸ್ಪ್ಲೇನ್ಡ್ ಯಾವ ತರ ಪ್ಲಾಂಟ್ ಇಂದ ಜಾಸ್ತಿ ನೀರು, ಎಕ್ಸೆಸ್ ವಾಟರ್ ಇಸ್ ರಿಲೀಸ್ಡ್ ಔಟ್ಸೈಡ್. ಎಕ್ಸೆಸ್ ವಾಟರ್ ಇಸ್ ರಿಲೀಸ್ ಔಟ್ಸೈಡ್. ಯಾವ ತರ ಸ್ಟೂಡೆಂಟ್ಸ್, ಯಾವ ತರ? ಬಿಕಾಸ್ ಆಫ್ ಟ್ರಾನ್ಸ್ಪಿರೇಷನ್. ಹೌದಾ? ಬಿಕಾಸ್ ಆಫ್ ಟ್ರಾನ್ಸ್ಪಿರೇಷನ್, ಬಿಕಾಸ್ ಆಫ್ ಟ್ರಾನ್ಸ್ಪಿರೇಷನ್ ಒಂದು ಪ್ಲಾಂಟ್ ಬಾಡಿ ಒಳಗಡೆ ಜಾಸ್ತಿ ನೀರಿದ್ರೆ ರಿಲೀಸ್ ಆಗ್ತಾ ಹೋಗುತ್ತೆ ಟು ಸ್ಟೊಮ್ಯಾಟಾ. ಸ್ಟೊಮ್ಯಾಟಾ ಇಂದ ಜಾಸ್ತಿ ನೀರು ಆಚೆ ಹೋಗ್ತಾ ಇರುತ್ತೆ. Now student, next question. Now the need for suction pressure in plant is. Students, ಯಾಕೆ ಪ್ಲಾಂಟ್ ಅಲ್ಲಿ ಸಕ್ಷನ್ ಪ್ರೆಷರ್ ಬೇಕಾಗುತ್ತೆ ಸ್ಟೂಡೆಂಟ್ಸ್? ಓಕೆ, ವೆರಿ ಸಿಂಪಲ್ ಸ್ಟೂಡೆಂಟ್, ವೆರಿ ವೆರಿ ಸಿಂಪಲ್ ಕಾನ್ಸೆಪ್ಟ್. ಈಗ ಇಲ್ಲಿ ಈ ಮಧ್ಯದ ಗ್ಯಾಪ್ ಅಲ್ಲಿ, ಈ ಮಧ್ಯದ ಗ್ಯಾಪ್ ಅಲ್ಲಿ ಇಲ್ಲಿ ಸಕ್ಷನ್ ಫೋರ್ಸ್ ಕ್ರಿಯೇಟ್ ಆಗಿಲ್ಲ ಅಂತಂದ್ರೆ ನೀರ್ ಮೇಲೆ ಹೋಗಕ್ಕಾಗುತ್ತಾ? ನಿಮ್ಗೊಂದು ಎಕ್ಸಾಂಪಲ್ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಯಾವತ್ತಾದ್ರೂ ನೀವು ಒಂದು ವಾಟರ್ ಬಾಟಲ್, ಒಂದು ನೀರ್ ಗ್ಲಾಸ್ ಅಲ್ಲಿ ಒಂದು ಪೈಪ್ ನ ಹಾಕಿದ್ರೆ ನೀರ್ ಹಂಗೆ ಮೇಲೆ ಬರುತ್ತಾ? ಆಲ್ ಆಫ್ ಯು ನೋಟಿಸ್ ಮಾಡಿರ್ಬೋದು ನೀವು. ಒಂದು ಗ್ಲಾಸ್ ಅಲ್ಲಿ ನೀವು ಯಾವತ್ತಾರ ಒಂದು ಸ್ಟ್ರಾ ಹಾಕಿದ್ರೆ ನೀರ್ ಆಟೋಮೆಟಿಕ್ ಸ್ವಲ್ಪ ಮೇಲೆ ಬರುತ್ತಾ? ಹಂಗೆ ಬರುತ್ತೆ. ಸೊ ದ ಸಕ್ಷನ್ ಪ್ರೆಷರ್ ಏನು, ದ ಸಕ್ಷನ್ ಪ್ರೆಷರ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕೆ? ಟು ಓವರ್ಕಮ್ ಡಿಫರೆನ್ಸ್ ಇನ್ ದ ಅಯೋನಿಕ್ ಕಾನ್ಸಂಟ್ರೇಷನ್ ಬಿಟ್ವೀನ್ ರೂಟ್ ಅಂಡ್ ದ ಸಾಯಿಲ್, to transport food, alla, to carry water to the higher parts, or to remove excess water from the leaves. So bega, what is the need of suction pressure in plants? Ini will odre students, illi godre nindu ella irutte students, ella part irutte. Illi nodi, to carry water to the higher parts ge neer hogodike irutte. adu higher parts neer hoglebeku. Suction pressure create agilla antandre bere bere parts neer hogalla. Okay na students, we have learned this is supposed to be transpiration or evaporation students. Okay na ಸ್ಟೂಡೆಂಟ್, ಇದೇ ಪ್ರಾಬ್ಲಮ್ ನೋಡಿ ನಿಮ್ದು LBS ಅಲ್ಲಿ. ಇಲ್ಲಿ ಇವಾಪರೇಷನ್ ಕೊಟ್ಟಿದ್ದಾರೆ ನಿಮ್ಗೆ. ಇಲ್ಲಿ ಏನ್ ಕೊಟ್ಟಿದ್ದಾರೆ? ಇವಾಪರೇಷನ್ ಕೊಟ್ಟಿದ್ದಾರೆ. ಬಟ್ ಸ್ಟೂಡೆಂಟ್ಸ್, ಡು ಯು ಹ್ಯಾವ್ ಇವಾಪರೇಷನ್ ಹಿಯರ್? ಡು ಯು ಹ್ಯಾವ್ ಇವಾಪರೇಷನ್ ಎನಿವೇರ್ ಸ್ಟೂಡೆಂಟ್ಸ್? ಆಪ್ಷನ್ ಇವಾಪರೇಷನ್ ಇದೆಯಲ್ಲಾದ್ರೂ ಸ್ಟೂಡೆಂಟ್ಸ್? ಇಲ್ಲಿ ನಿಮ್ಗೆ ಎಲ್ಲಾದ್ರೂ ಇವಾಪರೇಷನ್ ಇದೆಯಾ? ಇವಾಪರೇಷನ್ ಇಲ್ಲ ನಿಮ್ಗೆಲ್ಲೂ. there is no evaporation. ಓಕೆನಾ? ಸೊ ಆನ್ಸರ್ ನಂಬರ್ ಎ, ಟ್ರಾನ್ಸ್ಪಿರೇಷನ್ ಇಸ್ ರೈಟ್ ಆನ್ಸರ್. ಅಲ್ಲಿ ಟ್ರಾನ್ಸ್ಪಿರೇಷನ್ ಇಸ್ ದ ರೈಟ್ ಆನ್ಸರ್. ಓಕೆನಾ? Now the need of suction pressure in plant, ಯಾಕಂದ್ರೆ ಆ ಸಕ್ಷನ್ ಪ್ರೆಷರ್ ಕ್ರಿಯೇಟ್ ಆಗಿಲ್ಲ ಅಂತಂದ್ರೆ ಬೇರೆ ಬೇರೆ ಪಾರ್ಟ್ಸ್ ಗೆ ನೋಡಿ, ಇಲ್ಲಿ ಈ ಸಕ್ಷನ್ ಪ್ರೆಷರ್ ಇಲ್ಲಿ ಕ್ರಿಯೇಟ್ ಆಗಿಲ್ಲ ಅಂತಂದ್ರೆ ಇಲ್ಲಿರೋ ನೀರು ಇದೆಯಲ್ಲ, ಈ ನೀರು ಈ ಪಾರ್ಟ್ಸ್ಗೆ ಹೋಗಕ್ಕಾಗಲ್ಲ. ಓಕೆನಾ? ಸ್ಲೋ ಮಾಡ್ತೀನಿ, ಕೇಳಿಸ್ಕೊಳ್ಳಿ ಸ್ಟೂಡೆಂಟ್ಸ್. ಇಲ್ಲಿರೋ ನೀರು ಇದೆಯಲ್ಲ, ಇಲ್ಲಿರೋ ನೀರು ಈ ಪಾರ್ಟ್ಸ್ಗೆ ಹೋಗ್ಬೇಕಂದ್ರೆ ಈ ತರ ಸೆಕ್ಷನ್ ಪ್ರೊಡ್ಯೂಸ್ ಆಗ್ಲೇಬೇಕು, ಆ ಸೆಕ್ಷನ್ ಫೋರ್ಸ್ ಪ್ರೊಡ್ಯೂಸ್ ಆಗ್ಲೇಬೇಕು. ಅವಾಗ್ಲೇನೆ ಈ ಬೇರೆ ಬೇರೆ ಪಾರ್ಟ್ಸ್ ಗೆ ನೀರು ಹೋಗುತ್ತೆ, ಮೇಲೆ ಪಾರ್ಟ್ಸ್ ಗೆ. ಇಲ್ಲಾಂದ್ರೆ ಯೋಚನೆ ಮಾಡಿ ಸ್ಟೂಡೆಂಟ್ಸ್, ಯೋಚನೆ ಮಾಡಿ, ನೀರೆಲ್ಲ ಇಲ್ಲೇ ಇದ್ಬಿಡುತ್ತಾನೆ, ಆ ನೀರ್ಲೇ ಇದ್ಬಿಡುತ್ತಿಲ್ಲ ಅಂತಂದ್ರೆ. ಸೊ ಈ ಪಾರ್ಟ್ಸ್ ನೀರು ಹೋಗ್ಬೇಕಂದ್ರೆ ಆ ಸೆಕ್ಷನ್ ಪ್ರೊಡ್ಯೂಸ್ ಆಗ್ಲೇಬೇಕು. ಓಕೆನಾ?
ನಾವು ಸ್ಟೂಡೆಂಟ್ಸ್ ಈಗ ಇಲ್ಲಿಂದ ನಿಮ್ದು ಎಲ್ಲ MCQs ಮುಗಿತಿಲ್ಲಿಗೆ. ನಾವು ವಿಲ್ ಬಿ ಡೂಯಿಂಗ್ 1 ಮಾರ್ಕ್ ಕ್ವೆಶನ್ಸ್. ಓಕೆ ಸ್ಟೂಡೆಂಟ್ಸ್, ಈಗ ನೋಡಿ ಬೇಗ ಫಸ್ಟ್ ಕ್ವೆಶನ್ ಆನ್ ದ ಬೋರ್ಡ್. ತುಂಬಾ ಈಸಿ ಕ್ವೆಶನ್ ಇದು, ತುಂಬಾ ಈಸಿ ಕ್ವೆಶನ್ ಆಲ್ ಆಫ್ ಯು, ತುಂಬಾ ಈಸಿ ಕ್ವೆಶನ್. ಐ ವಿಲ್ ಗಿವ್ ಯು ಎಕ್ಸಾಕ್ಟ್ಲಿ 1 minute ಟೈಮ್. ಯೋಚನೆ ಮಾಡಿ ಆನ್ಸರ್ ನ ಕಮೆಂಟ್ ಅಲ್ಲಿ ಹಾಕಿ. ಎಲ್ಲರೂ ಕೂಡ ಯೋಚನೆ ಮಾಡಿ ಆನ್ಸರ್ ನ ಕಮೆಂಟ್ ಅಲ್ಲಿ ಹಾಕಿ. ಐ ವಿಲ್ ಗಿವ್ ಯು 1 minute, ಓಕೆ, ಆರ್ ಐ ವಿಲ್ ಗಿವ್ ಯು 30 seconds. ತುಂಬಾ ಈಸಿ ಸ್ಟೂಡೆಂಟ್, ತುಂಬಾ ಈಸಿ ಆನ್ಸರ್, 1 word ಆನ್ಸರ್ ಇದು. ಓಕೆನಾ? ನೋಡಿ, when is lactic acid produced in the muscle cell? Okay, for example, all of you students, ನೀವು ಲೆಟ್ಸ್ ಸೇ ನೀವು ನಾಳೆ ನಿಮ್ದು ಸ್ಪೋರ್ಟ್ಸ್ ಡೇ ಇದೆ. ಆ ಸ್ಪೋರ್ಟ್ಸ್ ಡೇ ಸಹ ನೀವು ಫಾಸ್ಟ್ ಆಗಿ ಓಡೋಗ್ಬಿಟ್ಟಿದ್ದೀರಾ. ಅವಾಗ ಏನಾಗುತ್ತೆ, ನೀವು ಫಾಸ್ಟ್ ಆಗಿ ಓಡೋಗ್ಬೇಕಾದ್ರೆ ನಿಮ್ ಮಸಲ್ ಸೆಲ್ಸ್ ಇಂದ ಇರೋ ಬರೋ ಎಲ್ಲಾ ಆಕ್ಸಿಜನ್ ಕೂಡ ಹೋಗ್ಬಿಡತ್ತೆ. ನಿಮ್ ಬಾಡಿಯಲ್ಲಿ ಈಗ ಆಕ್ಸಿಜನ್ ಇಲ್ಲ, ತುಂಬಾ ಕಮ್ಮಿ ಆಗ್ಬಿಟ್ಟಿದೆ. ಸೊ ಅವಾಗ ಏನಾಗುತ್ತೆ, ನಿಮಗೆ ಎನರ್ಜಿ ಬೇಕಿನ, ಯು ನೀಡ್ ಮೋರ್ ಎನರ್ಜಿ. ಬಟ್ ನಿಮ್ ಬಾಡಿಯಲ್ಲಿ ಆಕ್ಸಿಜನ್ ಇಲ್ಲ. ಅವಾಗ ಏನ್ ಮಾಡುತ್ತೆ ನಿಮ್ ಬಾಡಿ ಆ ಟೈಮ್ ಅಲ್ಲಿ ಇಟ್ ವಿಲ್ ಡೂ ಸಮಥಿಂಗ್ ಕಾಲ್ಡ್ ಆಸ್ ಎನ್ಏರೋಬಿಕ್ ರೆಸ್ಪಿರೇಷನ್. ಎನ್ಏರೋಬಿಕ್ ರೆಸ್ಪಿರೇಷನ್ ಅಲ್ಲಿ ಅವರ್ ಬಾಡಿ ಇಸ್ ಪ್ರೊಡ್ಯೂಸಿಂಗ್ ಎನರ್ಜಿ ವಿತೌಟ್ ಆಕ್ಸಿಜನ್. ಸೊ ದಟ್ ಇಸ್ ಕಾಲ್ಡ್ ಆಸ್ ಎನ್ಏರೋಬಿಕ್ ರೆಸ್ಪಿರೇಷನ್. ಸ್ಟೂಡೆಂಟ್ಸ್ ಇಲ್ಲಿ ನೋಡಿ ಸ್ಟೂಡೆಂಟ್ಸ್ ನೋಡಿ, in the lack of oxygen in our muscle cells, lactic acid produce ಆಗ್ತಾ ಇದೆ. ಸ್ಟೂಡೆಂಟ್ಸ್ ಇಲ್ಲಿ, ಓಕೆನಾ? lactic acid is getting produced here. Students, clear all of you? Clear? Okay, clear students? Question easy na? ನೋಡಿ, 1 mark question. ಇಷ್ಟೇ ಬರೆದ್ರೆ ಸಾಕು. ನೀವು ಬರೆದ್ರೆ ನೋಡಿ, 1 line ಬರೆದ್ರೆ ಸಾಕು. lactic acid is produced when there is lack of oxygen in muscle cells. muscle cells ಅಲ್ಲಿ ಆಕ್ಸಿಜನ್ ಇಲ್ದಿರ್ಬೇಕಾದ್ರೆ anaerobic respiration ಆಗುತ್ತೆ. and because of anaerobic respiration lactic acid is produced in our body. Okay na? Now students, next question on the board ನೋಡಿ. Oh students, beautiful question. How is oxygen supplied more efficient in birds and mammals? Students, ಈ ಬರ್ಡ್ಸ್ ಮತ್ತೆ ಮ್ಯಾಮಲ್ಸ್ ಅಲ್ಲಿ, ನಾವು ಮ್ಯಾಮಲ್ಸ್ ಸ್ಟೂಡೆಂಟ್ಸ್, ಫಸ್ಟ್ ಆಫ್ ಆಲ್ ನಾವು ಮ್ಯಾಮಲ್ಸ್. ಸೊ ನಮ್ದ್ರಲ್ಲಿ ಮತ್ತೆ ಬರ್ಡ್ಸ್ ಅಲ್ಲಿ ಯಾವ ತರ ಆಕ್ಸಿಜನ್ ಸಪ್ಲೈ ತುಂಬಾ ಚೆನ್ನಾಗಿ ಆಗುತ್ತೆ? ಆಲ್ ಆಫ್ ಯು. Okay students, ಯೋಚನೆ ಮಾಡಿ. The answer is in the heart. Students, the answer is in your heart. All of you, the answer is in your heart. Try ಮಾಡಿ students, try ಮಾಡಿ. All of you. Okay, now students, ನಿಮಗೆ ನಾನು ಕ್ಲಾಸ್ ಹೇಳ್ಕೊಡ್ಬೇಕಾದ್ರೆ I have told you, in the case of humans as well as in the case of birds, ಏನಾಗುತ್ತೆ, all of us have 4 chamber heart. ಹೌದಾ? For example, this is a human heart students. This is a human heart or a mammal heart. ಇಲ್ಲೂ ಕೂಡ ಒಂದು ಕೊಟ್ಟಿದ್ದೀನಿ ನೋಡಿ ಸ್ಟೂಡೆಂಟ್ಸ್, ಹ್ಯೂಮನ್ ಹಾರ್ಟ್. We have left atrium, left ventricle, right atrium, right ventricle. So because of 4 chamber heart ಈ ತರ ಇರಬೇಕಾದ್ರೆ ನೋಡಿ, ಈ ತರ 4 chamber heart ಇರಬೇಕಾದ್ರೆ ಈ ಆಕ್ಸಿಜನೇಟೆಡ್ ಬ್ಲಡ್, ಫ್ರೆಶ್ ಬ್ಲಡ್ ಮತ್ತೆ ಈ ಡಿಆಕ್ಸಿಜನೇಟೆಡ್ ಬ್ಲಡ್ ಎರಡು ಕೂಡ ಮಿಕ್ಸ್ ಆಗುತ್ತಾ ಸ್ಟೂಡೆಂಟ್ಸ್? ಅಲ್ಲಿ ಎರಡು ಕೂಡ ಮಿಕ್ಸ್ ಆಗುತ್ತಾ? ಬೇಗ ಹೇಳಿ ಸ್ಟೂಡೆಂಟ್ಸ್, ಬೇಗ ಹೇಳಿ. ಡಸ್ ದ ಫ್ರೆಶ್ ಬ್ಲಡ್ ಅಂಡ್ ದ ಯೂಸ್ಡ್ ಬ್ಲಡ್, ಈ ಯೂಸ್ಡ್ ಬ್ಲಡ್ ಮತ್ತೆ ಫ್ರೆಶ್ ಬ್ಲಡ್ ಮಿಕ್ಸ್ ಆಗುತ್ತಾ? ಆಗಲ್ಲ. ಸೊ ಬಿಕಾಸ್ ಆಫ್ ದ ಪ್ರಾಪರ್ ಸೆಗ್ರಿಗೇಷನ್, ಬಿಕಾಸ್ ಆಫ್ 4 chamber heart ಏನಾಗುತ್ತೆ, ದೇರ್ ಇಸ್ ನೋ ಮಿಕ್ಸಿಂಗ್ ಆಫ್ ಆಕ್ಸಿಜನೇಟೆಡ್ ಅಂಡ್ ಡಿಆಕ್ಸಿಜನೇಟೆಡ್ ಬ್ಲಡ್. ಸೊ ದಟ್ ಇಸ್ ವೆರಿ ಎಫಿಷಿಯಂಟ್. ನಮ್ದಲ್ಲಿ ಅದಕ್ಕೆ ನಾವು ವಿ ಆರ್ ವೆರಿ ಎಫಿಷಿಯಂಟ್. ಓಕೆನಾ? ವಿ ಆರ್ ವೆರಿ ಎಫಿಷಿಯಂಟ್ ಸ್ಟೂಡೆಂಟ್ಸ್. ಬರೀ ನೋಡಿ, the left and the right side of the heart are separated, so oxygenated and deoxygenated blood do not mix. ಎರಡು ಕೂಡ ಬ್ಲಡ್ ಮಿಕ್ಸ್ ಆಗಲ್ಲ. ಓಕೆನಾ? ಡನ್ ಸ್ಟೂಡೆಂಟ್ಸ್? ಡನ್? ಆಲ್ ಆಫ್ ಯು ಡನ್? ಎಸ್ ಆರ್ ನೋ? ಕ್ಲಿಯರ್ ಆಲ್ ಆಫ್ ಯು? ಅರ್ಥ ಆಗ್ತಾ ಬಂತ ಎಲ್ಲರಿಗೂ ಕೂಡ? ಅರ್ಥ ಆಯ್ತಾ ಎಲ್ಲರಿಗೂ ಕೂಡ? ಡಿಡ್ ಆಲ್ ಆಫ್ ಯು ಅಂಡರ್ಸ್ಟ್ಯಾಂಡ್? ಎಸ್ ಆರ್ ನೋ? ಸೊ ನಮ್ಮ ಬಾಡಿಯಲ್ಲಿ ಮತ್ತೆ ಬರ್ಡ್ಸ್ ಬಾಡಿಯಲ್ಲಿ ಲೆಫ್ಟ್ ಸೈಡ್ ಮತ್ತೆ ರೈಟ್ ಸೈಡ್ ಬೇರೆ ಬೇರೆ ಚೇಂಬರ್ಸ್ ಇರುತ್ತೆ. ಸೊ ಲೆಫ್ಟ್ ಸೈಡ್ ಇರೋ ಬ್ಲಡ್ ರೈಟ್ ಸೈಡ್ ಇರೋ ಬ್ಲಡ್ ಜೊತೆಗೆ ಮಿಕ್ಸ್ ಆಗಲ್ಲ. ಓಕೆನಾ? ನೌ ಸ್ಟೂಡೆಂಟ್ಸ್, ನೌ ನೆಕ್ಸ್ಟ್ ಕ್ವೆಶ್ಚನ್ ಆನ್ ದ ಬೋರ್ಡ್. ನೇಮ್ ದ ಪ್ರೊಡಕ್ಟ್ಸ್ ಆಫ್ ಎನ್ಏರೋಬಿಕ್ ರೆಸ್ಪಿರೇಷನ್ ಇನ್ ದ ಈಸ್ಟ್. ಅಲ್ಲಿ ಸ್ಟೂಡೆಂಟ್ಸ್ ಬೇಗ, ಈಸ್ಟ್ ಅಲ್ಲಿ ಏನೇನು ಪ್ರೊಡ್ಯೂಸ್ ಆಗುತ್ತೆ ಸ್ಟೂಡೆಂಟ್ಸ್ ಬೇಗ ಹೇಳಿ. ಇನ್ ಎನ್ಏರೋಬಿಕ್ ರೆಸ್ಪಿರೇಷನ್ ಅಲ್ಲಿ ಈಸ್ಟ್ ಅಲ್ಲಿ ಯಾವ ತರದ್ದು ಪ್ರಾಡಕ್ಟ್ಸ್ ಬರುತ್ತೆ
ಸ್ಟೂಡೆಂಟ್ಸ್ ಈ ಕ್ವೆಶ್ಚನ್ ತುಂಬಾ ಈಸಿ, ನನಗೆ ಮುಂಚೆನೂ ಕೂಡ ಹೇಳ್ಕೊಟ್ಟಿದ್ದೀನಿ ನಿಮಗೆ ನಾನು. ಈಸ್ಟ್ ಅಲ್ಲಿ there is something called as ethanol ಪ್ರೊಡ್ಯೂಸ್ ಆಗುತ್ತೆ. ಏನ್ ಪ್ರೊಡ್ಯೂಸ್ ಆಗುತ್ತೆ ಸ್ಟೂಡೆಂಟ್ಸ್? ಎಥನಾಲ್ ಪ್ರೊಡ್ಯೂಸ್ ಆಗುತ್ತೆ. ಇಲ್ಲಿ ನೋಡಿ, ಇನ್ ದ ಕೇಸ್ ಆಫ್ ಈಸ್ಟ್ ಎಥನಾಲ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ. ಸೊ ಇಷ್ಟು ಈ ಮೂರ್ ಪಾಯಿಂಟ್ಸ್ ನೀವು ಬರೆದ್ರೆ ಫುಲ್ ಮಾರ್ಕ್ಸ್ ಬರುತ್ತೆ ನಿಮಗೆ. ಓಕೆನಾ? ಎಥನಾಲ್ ಇಸ್ ವೆರಿ ಇಂಪಾರ್ಟೆಂಟ್ ಹಿಯರ್. ಎಥನಾಲ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆನಾ? ಎಥನಾಲ್ ಇಸ್ ವೆರಿ ಇಂಪಾರ್ಟೆಂಟ್. Now, next question. Why do deers and rabbits have long small intestine than tiger and lions? Students, ಇದಕ್ಕೆ ಆನ್ಸರ್ ತುಂಬಾ ಈಸಿ ಆನ್ಸರ್. In the case of herbivores, what are herbivores? Herbivores are animals which eat only grass. ಬರೀ ಗ್ರಾಸ್ ನ ಮಾತ್ರ ತಿನ್ನತ್ತೆ, ಬೇರೆ ಬೇರೆ ಆನಿಮಲ್ಸ್ ತಿನ್ನಲ್ಲ. ಫಾರ್ ಎಕ್ಸಾಂಪಲ್ ಕೌ ಆಗಿರ್ಬೋದು, ಗೋಟ್ ಆಗಿರ್ಬೋದು, ರಾಬಿಟ್ ಆಗಿರ್ಬೋದು. ಸೊ ಈ ತರ ಆನಿಮಲ್ಸ್ ಅಲ್ಲಿ ಗ್ರಾಸ್ ನ ಡೈಜೆಷನ್ ಮಾಡ್ಬೇಕಾದ್ರೆ ಜಾಸ್ತಿ ಟೈಮ್ ತಗೊಳತ್ತೆ. ಗ್ರಾಸ್ ನ ಡೈಜೆಸ್ಟ್ ಮಾಡ್ಬೇಕಂದ್ರೆ ಟೈಮ್ ಜಾಸ್ತಿ ತಗೊಳತ್ತೆ. ಸೊ ಬಿಕಾಸ್ ಆಫ್ ದಟ್ ರೀಸನ್ ಇಲ್ಲಿ ಸ್ಮಾಲ್ ಇಂಟೆಸ್ಟೈನ್ ಆಗುತ್ತೆ, ಸ್ಮಾಲ್ ಇಂಟೆಸ್ಟೈನ್ ತುಂಬಾ ಉದ್ದ ಇರುತ್ತೆ. ಬಟ್ ಕಂಪೇರ್ ಟು ಲಯನ್ ಅಂಡ್ ಟೈಗರ್, ಆ ಲಯನ್ ಮತ್ತೆ ಟೈಗರ್ ಅಲ್ಲಿ ಮೀಟ್ ತಿಂತಾರ, ಮೀಟು ತಾನೆ, ಮೀಟ್ ತಿನ್ನತ್ತೆ ಆ ಆನಿಮಲ್ಸ್. ಆ ಮೀಟ್ ಡೈಜೆಷನ್ ಬೇಗ ಈಸಿಯಾಗಿ ಆಗುತ್ತೆ ಬಾಡಿಯಲ್ಲಿ. ಸೊ ಅದೇ ರೀಸನ್ಗೋಸ್ಕರ ಇನ್ ದ ಕೇಸ್ ಆಫ್ ಕಾರ್ನಿವೋರ್ಸ್ ಸ್ಮಾಲ್ ಇಂಟೆಸ್ಟೈನ್ ಇಸ್ ವೆರಿ ಸ್ಮಾಲ್. In the case of herbivores, small intestine is very large. Okay? All of you. Clear, all of you? Clear? Clear? Okay, students. Next question on the board. Why is the respiration rate of aquatic animals faster than the terrestrial animals? Students, very easy answer. ಯಾಕೆ ಈ ಫಿಶಸ್ ರೆಸ್ಪಿರೇಷನ್ ತುಂಬಾ ಬೇಗ ಮಾಡುತ್ತೆ ಕಂಪೇರ್ ಟು ಆನಿಮಲ್ಸ್ ಆನ್ ದ ಲ್ಯಾಂಡ್? ಯಾಕಂದ್ರೆ ಸ್ಟೂಡೆಂಟ್ ವೆರಿ ಸಿಂಪಲ್ ಆನ್ಸರ್. ನಮಗ್ ಲ್ಯಾಂಡ್ ಮೇಲೆ ಟೆರೆಸ್ಟ್ರಿಯಲ್ ಕಂಡೀಷನ್ ಮೇಲೆ ಆಕ್ಸಿಜನ್ ಎಲ್ಲಾ ಕಡೆ ತುಂಬಾ ಜಾಸ್ತಿ ಸಿಗ್ತದೆ ನಮ್ಗೆ. ಅದೇ ನೀವು ನೀರಲ್ಲಿ ಡಿಸಾಲ್ವ್ಡ್ ಆಕ್ಸಿಜನ್ ಇಸ್ ಮೋರ್ ಆರ್ ಲೆಸ್. ಸ್ಟೂಡೆಂಟ್ಸ್ ಬೇಗ ಹೇಳಿ, ಸ್ಟೂಡೆಂಟ್ಸ್ ಬೇಗ ಹೇಳಿ, ಯಾರು ಹೇಳ್ತೀರಾ? ಇನ್ ದ ಕೇಸ್ ಆಫ್ ವಾಟರ್ ಡಿಸಾಲ್ವ್ಡ್ ಆಕ್ಸಿಜನ್ ಜಾಸ್ತಿ ಇರುತ್ತೆ ಕಮ್ಮಿ ಇರುತ್ತಾ? ಸ್ಟೂಡೆಂಟ್ಸ್ ಬೇಗ ಹೇಳಿ, ಯಾರು ಹೇಳ್ತೀರಾ? ಸ್ಟೂಡೆಂಟ್ಸ್ ಬೇಗ ಹೇಳಿ, ಯಾರು ಹೇಳ್ತೀರಾ? ಕಮ್ಮಿ ಇರುತ್ತೆ. ಡಿಸಾಲ್ವ್ಡ್ ಆಕ್ಸಿಜನ್ ಇಸ್ ವೆರಿ ಲೆಸ್. ಸೊ ಡಿಸಾಲ್ವ್ಡ್ ಆಕ್ಸಿಜನ್ ಕಮ್ಮಿ ಇರಬೇಕಾದ್ರೆ ದೇ ಹ್ಯಾವ್ ಟು ಕಾನ್ಸ್ಟೆಂಟ್ಲಿ ಕೀಪ್ ಆನ್ ಬ್ರೀದಿಂಗ್, ಕಾನ್ಸ್ಟೆಂಟ್ಲಿ ಕೀಪ್ ಆನ್ ಡೂಯಿಂಗ್ ರೆಸ್ಪಿರೇಷನ್. ವಾಟರ್ ಬೇಗ ಗಿಲ್ಸ್ ಇಂದ ಮೂವ್ ಆಗ್ತಾ ಇರಬೇಕು. ಓಕೆನಾ? ಅದರ್ವೈಸ್ ದೇ ಕೆನಾಟ್ ಬ್ರೀತ್. ನೌ ಸ್ಟೂಡೆಂಟ್ಸ್, ರೈಟ್ ದ ಫಂಕ್ಷನ್ ಆಫ್ ಪ್ಲೇಟ್ಲೆಟ್ಸ್. ಸ್ಟೂಡೆಂಟ್ಸ್, ವೆರಿ ಈಸಿ ಕ್ವೆಶ್ಚನ್, ವೆರಿ ಈಸಿ ಕ್ವೆಶ್ಚನ್. ನಿಮಗೆ ಇಲ್ಲಿ 2 ಮಿನಿಟ್ಸ್ ಜಾಸ್ತಿ ಬೇಕಾಗಿಲ್ಲ. ವೆರಿ ಈಸಿ ಕ್ವೆಶ್ಚನ್. ಯಾರು ಹೇಳ್ತೀರಾ? ವಾಟ್ ಇಸ್ ದ ರೈಟ್ ದ ಫಂಕ್ಷನ್ ಆಫ್ ಪ್ಲೇಟ್ಲೆಟ್? ಸ್ಟೂಡೆಂಟ್ಸ್ ಏನ್ ಮಾಡುತ್ತೆ ನಮಗೆ? ಲೆಟ್ಸ್ ಸೇ ನಾನು ನಾಳೆ ಐ ಆಮ್ ಡೂಯಿಂಗ್ ಪ್ಲೇಯಿಂಗ್ ಫುಟ್ಬಾಲ್ ಆಡ್ಬೇಕಾದ್ರೆ ನನ್ನ ಕೈ ಮೇಲೆ ಕಾಲ್ ಮೇಲೆ ಗಾಯ ಆಗೋಯ್ತು. ಅಲ್ಲಿ ಏನಾಯ್ತು? ಗಾಯ ಆದಾಗ ಬ್ಲೀಡಿಂಗ್ ಸ್ಟಾರ್ಟ್ ಆಗೋಯ್ತು. ಈಗ ಈ ಬ್ಲೀಡಿಂಗ್ ಸ್ಟಾಪ್ ಆಗ್ಬೋದಾ ಸ್ಟೂಡೆಂಟ್ಸ್? ಬ್ಲೀಡಿಂಗ್ ಸ್ಟಾಪ್ ಆಗುತ್ತೆ ಮೇಲೆ ಆಗುತ್ತೆ. ಸ್ಟೂಡೆಂಟ್ಸ್ ಹೆಂಗ್ ಸ್ಟಾಪ್ ಆಯ್ತು ಬ್ಲೀಡಿಂಗ್ ಸ್ಟಾಪ್ ಹೆಂಗಾಯ್ತು ಅಂತಂದ್ರೆ ಬಿಕಾಸ್ ಆಫ್ ಪ್ಲೇಟ್ಲೆಟ್ಸ್. ಪ್ಲೇಟ್ಲೆಟ್ಸ್ ಯಾವತ್ತೂ ಕೂಡ ಮೆಶ್ ಪ್ರೊಡ್ಯೂಸ್ ಮಾಡಿ ಬ್ಲೀಡಿಂಗ್ ನ ಸ್ಟಾಪ್ ಮಾಡುತ್ತೆ. ಓಕೆನಾ? ನೋಡಿ ಸ್ಟೂಡೆಂಟ್ಸ್, ನೋಡಿ, ಬ್ಲಡ್ ಕ್ಲಾಟ್ ಇನ್ ಇಂಜೂರ್ಡ್ ಏರಿಯಾಸ್ ಅಂಡ್ ಸ್ಟಾಪ್ ಲೀಕೇಜ್ ಆಫ್ ಬ್ಲಡ್. ಓಕೆನಾ? ಟು ಸ್ಟಾಪ್ ದ ಲೀಕೇಜ್ ಆಫ್ ಬ್ಲಡ್. ಓಕೆನಾ ಸ್ಟೂಡೆಂಟ್ಸ್? ಕ್ವಿಜ್ ಆಗಲ್ಲಕಂದ್ರೆ ಕ್ವಿಜ್ ಮಾಡಕ್ ಆಪ್ಷನ್ ಇಲ್ಲ, ಇಲ್ಲಿ ಆಪ್ಷನ್ ಇದೆ, ನಾನು ಮಾಡ್ತಿದ್ದೆ. ಓಕೆನಾ? ನಾ ಸ್ಟೂಡೆಂಟ್ಸ್, next question. Name the type of transport where food material transported from the leaves to other part. Students, ನಿಮಗೆ easy ಗೊತ್ತು, translocation ಗೊತ್ತದು. That is translocation. Very easy question. Okay. Students, social PDF ಕೊಟ್ಟಿದ್ದೀನಿ ನಿಮ್ಮೆಲ್ಲರಿಗೂ ನಾನು. I have given the social PDF to all of you. ಮತ್ತೆ ಕೇಳಕೋಬೇಡಿ ಸ್ಟೂಡೆಂಟ್ಸ್, social PDF ಅಲ್ಲಿ ಬಂದು ಕೊಟ್ಟಿದ್ದೀನಿ ನಿಮ್ಮೆಲ್ಲರಿಗೂ ಕೂಡ. ಸ್ಟೂಡೆಂಟ್ಸ್, ಈ ತರ ನಿಮಗೆ ಸೈನ್ಸ್ಗೂ ಕೊಡ್ತೀನಿ, ನಿಮ್ಗೂ ಕೂಡ ಸೈನ್ಸ್ ಅಲ್ಲೂ ಕೂಡ ಮಾಡ್ಕೊಡ್ತೀನಿ. ಬಟ್ ರೈಟ್ ನೌ ಐ ವಾಂಟ್ ಆಲ್ ಆಫ್ ಯು ಟು ಡೂ ಸಮ್ ಹಾರ್ಡ್ ವರ್ಕ್. ಅಟ್ ಲೀಸ್ಟ್ ನೀವೆಲ್ಲರೂ ಕೂಡ ಹಾರ್ಡ್ ವರ್ಕ್ ಮಾಡಿದ್ರೆ ಮುಂದೆ ಹೋಗ್ಬಿಟ್ಟು ನಾನು ನಿಮ್ಗೆ ಒಂದು PDF ಕೊಡ್ತೀನಿ. ನಾನು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಇನ್ನೊಂದು ಕೊಡ್ತೀನಿ ನಿಮ್ಗೆ. ಆಮೇಲೆ ಎಕ್ಸಾಮ್ ಹತ್ರ ಬಂದಾಗ ನೀವು ಅದನ್ನ ಓದ್ಕೊಂಡ್ರೆ ಸಾಕು. ಆಕ್ಚುಲಿ ಐ ಲೀಕ್ ದ ಪೇಪರ್ ಫಾರ್ ಯು. ನಿಮ್ಗೆ ನಾನು ಸೈನ್ಸ್ ಪೇಪರ್ ಲೀಕ್ ಮಾಡ್ಕೊಡ್ತೀನಿ. ಬಟ್ ಆ ಲೀಕ್ ಮಾಡಕ್ಕಿಂತ ಮುಂಚೆ ಐ ವಾಂಟ್ ಆಲ್ ಆಫ್ ಯು ಟು ಸಮ್ ಹಾರ್ಡ್ ವರ್ಕ್. ಸ್ವಲ್ಪ ಕಷ್ಟಪಟ್ಟರೆ ತಾನೆ ಆಮೇಲೆ ಖುಷಿ ಆಗೋದು ನಿಮ್ಗೆ. ಈಗಲೇ ಕಷ್ಟ ಪಡಲಿಲ್ಲ ಅಂದ್ರೆ ಆಮೇಲೆ ಏನು ಮಾಡ್ತೀರಾ? ಸೊ ಐ ವಾಂಟ್ ಆಲ್ ಆಫ್ ಯು ಟು ದ ಹಾರ್ಡ್ ವರ್ಕ್. ಅದಕ್ಕೆ ಮಾಡ್ತೀನಿ ನಿಮ್ಗೆ ಇದೆಲ್ಲರೂ ಕೂಡ. ಓಕೆನಾ? ಓಕೆ ಓಕೆ ಸ್ಟೂಡೆಂಟ್ಸ್ ಕ್ವಿಜ್ ಹೆಂಗ್ ಮಾಡೋದು ನನಗೆ ಗೊತ್ತಿಲ್ಲ. ಕ್ವಿಜ್ ಹೆಂಗ್ ಮಾಡೋದು ಅಂತ. ಓಕೆ ಸ್ಟೂಡೆಂಟ್ಸ್, ವಾಟ್ ಇಸ್ ಡಬಲ್ ಸರ್ಕ್ಯುಲೇಷನ್?
Students, what is transpiration? ಎಲ್ಲರಿಗೂ ಗೊತ್ತು. Okay, anyone know what is double circulation? All of you. What is double circulation? ನೋಡಿ, ಈಗ ಈ ಹಾರ್ಟ್ ಡಯಾಗ್ರಾಮ್ ನೋಡಿ ಸ್ಟೂಡೆಂಟ್ಸ್, ಹಾರ್ಟ್ ಡಯಾಗ್ರಾಮ್ ನೋಡಿ. ಈ ಹಾರ್ಟ್ ಡಯಾಗ್ರಾಮ್ ಅಲ್ಲಿ ಈ ಹಾರ್ಟ್ ಗೆ ಬ್ಲಡ್ ಹೌ ಮೆನಿ ಟೈಮ್ಸ್ ಬಂತು ಬೇಗ ಸ್ಟೂಡೆಂಟ್ಸ್ ಹೇಳಿ? ಆಲ್ ಆಫ್ ಯು. ಸ್ಟೂಡೆಂಟ್ಸ್ ಕ್ಲಾಸ್ 12 ತವರೆಗೆ ಕೇಳ್ತೀನಿ ನೋಡಿ ಸ್ಟೂಡೆಂಟ್ಸ್, ಕೇಳ್ತೀನಿ ಕ್ಲಾಸ್ 12 ತವರೆಗೆ. ಸ್ಟೂಡೆಂಟ್ಸ್ ಬೇಗ ಹೇಳಿ, ಹೌ ಮೆನಿ ಟೈಮ್ಸ್ ಇಸ್ ದ ಬ್ಲಡ್ ಕಮಿಂಗ್? ಈ ಹಾರ್ಟ್ ಗೆ ಹೌ ಮೆನಿ ಟೈಮ್ಸ್ ಇಸ್ ದ ಬ್ಲಡ್ ಕಮಿಂಗ್? ಬೇಗ. ಇಲ್ಲಿ ಫಸ್ಟ್ ಟೈಮ್ ಇಲ್ಲಿ ಎಂಟರ್ ಮಾಡ್ತು, ಫಸ್ಟ್ ಟೈಮ್ ಎಂಟರ್ ಮಾಡ್ತು, ಹಿಂಗೋಯ್ತು ಹಿಂಗೋಯ್ತು ಹಿಂಗೋಯ್ತು, ಮತ್ತೆ ಎಂಟರ್ ಮಾಡ್ತು. ಸೊ ದ ಬ್ಲಡ್ ಇಸ್ ಎಂಟರಿಂಗ್ 2 times into the heart. ಬರೀ ಸ್ಟೂಡೆಂಟ್ಸ್ ಅಷ್ಟೇ ಸಾಕು. ಇಲ್ಲಿ ನೋಡಿ, blood passes through the heart twice to circulate completely through the body, right? Completely through the body, and it's called double circulation. ಅಷ್ಟೇ ಬರೀ ಸಾಕಷ್ಟೇ. ಅದು ಸ್ಟೂಡೆಂಟ್ ಅಷ್ಟೇ ಬರಿಬೇಕು ನೀವು, ಜಾಸ್ತಿ ಎಲ್ಲ ಕಟ್ಸೋಂಗಿಲ್ಲ. ಓಕೆ, ನಾ ಸ್ಟೂಡೆಂಟ್ ನೆಕ್ಸ್ಟ್ ಕ್ವೆಶ್ಚನ್ ಆನ್ ದ ಬೋರ್ಡ್. ಇದು ಬರೀತೀರಾ ಸ್ಟೂಡೆಂಟ್ಸ್? ವಾಟ್ ಇಸ್ ಎಕ್ಸ್ಕ್ರೀಷನ್ ಬರೀತೀರಾ ನೀವು? ಯು ವಿಲ್ ಟೆಲ್ ಮಿ ವಾಟ್ ಇಸ್ ಎಕ್ಸ್ಕ್ರೀಷನ್. ಎಕ್ಸ್ಕ್ರೀಷನ್ ಇಸ್ ಬೇಸಿಕಲಿ ರಿಮೂವಲ್ ಆಫ್ ವೇಸ್ಟ್ ಫ್ರಮ್ ಅವರ್ ಬಾಡಿ ಇನ್ ದ ಫಾರ್ಮ್ ಆಫ್ ಯೂರಿಯಾ ಆಗಿರ್ಬೋದು, ಏನಾದಾಗಿರ್ಬೋದು, ರಿಲೀಸ್ ಆಗುತ್ತೆ ಬಾಡಿಯಿಂದ. ಎಕ್ಸ್ಕ್ರೀಷನ್ ನೋಡಿ ಏನು, ದ ಪ್ರೋಸೆಸ್ ಬೈ ವಿಚ್ ಆರ್ಗನಿಸಮ್ ರಿಮೂವ್ ವೇಸ್ಟ್ ಪ್ರಾಡಕ್ಟ್ produced by their metabolic process from the body through in the form of urea. Asha students, okay, students, okay, easy question. Okay, now students, this question, what is the function of guard cells? Idu heli students bega, what is the function of guard cells? Bega yaar heltira, what is the function of guard cells? Students, what is the function of guard cells? ಬೇಗ. ಗಾರ್ಡ್ ಸೆಲ್ಸ್ ಏನ್ ಮಾಡುತ್ತೆ? ಇಲ್ಲಿ ನೋಡಿ, ಈ ಗಾರ್ಡ್ ಸೆಲ್ಸ್ ಇದೆಯಲ್ಲ ಎರಡು, ಏನ್ ಮಾಡುತ್ತೆ ಇದು? ಆಲ್ ಆಫ್ ಯು, ಗಾರ್ಡ್ ಸೆಲ್ಸ್ ವಿಲ್ ಮೇನ್ಲಿ ಹೆಲ್ಪ್ ಇನ್ ವಾಟ್? ಓಪನಿಂಗ್ ಅಂಡ್ ಕ್ಲೋಸಿಂಗ್ ಆಫ್ ಸ್ಟೊಮ್ಯಾಟಾ. ಅಷ್ಟೇ. ಈಸಿ ಕ್ವೆಶ್ಚನ್. ಸರ್, ಹೌ ಟು like this PDF? Students, don't worry, this PDF will be available in the description. Students, ನಿಮಗೆ ಡಿಸ್ಕ್ರಿಪ್ಷನ್ ಬೇಡ, ಐ ವಿಲ್ ಟೀಚ್ ಯು ಲೈವ್ ರೈಟ್ ನಾವು. ನಿಮ್ಗೆ ಈ PDF ಹೆಂಗ್ ಸಿಗ್ಬೇಕಂತ ಹೇಳ ಆಯ್ಕೊಳ್ಳ ಸ್ಟೂಡೆಂಟ್ಸ್ ಈಗಲೇ. ಸ್ಟೂಡೆಂಟ್ಸ್, ನಿಮ್ಮೆಲ್ಲರಿಗೂ ಕೂಡ ಏನ್ ಮಾಡ್ಬೇಕು, ಫಸ್ಟ್ ನೀವು ಇಲ್ಲಿ ಗೂಗಲ್ಗೆ ಹೋಗಿ. ನಿಮ್ಮೆಲ್ಲರಿಗೂ ಗೂಗಲ್ ಇದೆಯಾ? ನಿಮ್ಮೆಲ್ಲರಿಗೂ ಕೂಡ ಗೂಗಲ್ ಇದೆಯಾ? ಇಂಟರ್ನೆಟ್ ಇದೆಯಾ ಮನೆಯಲ್ಲಿ? ಓಕೆ ಫೈನ್. ಈಗ ಇಲ್ಲಿ ಕ್ಲಿಕ್ ಮಾಡಿ, ಇಲ್ಲಿ ಏನ್ ಮಾಡ್ಬೇಕು ನೀವು? KSEEB ಅಂತ ಹಾಕ್ಬೇಕು. ಇಲ್ಲಿ ಏನ್ ಹಾಕ್ಬೇಕು? KSEEB ಅಂತ ಹಾಕ್ಬೇಕು. ಹಾಕಿದ್ರ? ಓಕೆ. ಆಮೇಲೆ ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಈ ತರ ಒಂದು ಪೇಜ್ ಓಪನ್ ಆಗುತ್ತೆ, ನಿಮ್ಗೊಂದು ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ಆಯ್ತಾ? ಫೈನ್. ಸ್ಟೂಡೆಂಟ್ಸ್, ಅದಾದ್ಮೇಲೆ ಸ್ಕ್ರೋಲ್ ಮಾಡಿ ಕೆಳಗಡೆ. ಇಲ್ಲಿ ನೋಡಿ, ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಎಸ್ ಡಾಕ್ಯುಮೆಂಟ್ಸ್. ಸ್ಟೂಡೆಂಟ್ಸ್, ಇಲ್ಲಿ ನಿಮ್ಗೆ ಡಾಕ್ಯುಮೆಂಟ್ಸ್ ಕಾಣಿಸ್ತಿದ್ಯಾ? ಡಾಕ್ಯುಮೆಂಟ್ಸ್, ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಎಸ್ ಡಾಕ್ಯುಮೆಂಟ್ಸ್ ಹಿಯರ್. ಕಾಣಿಸ್ತಾ? ನೋಡಿ ಇಲ್ಲಿ. ಐ ಟೆಲ್ ಯು ಒನ್ ಮೋರ್ ಟೈಮ್ ಸ್ಟೂಡೆಂಟ್ಸ್. ಏನ್ ಮಾಡ್ಬೇಕು ನೀವು? ಫಸ್ಟ್ KSEEB ಅಂತ ಹಾಕ್ಬೇಕು. ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಬೇಕು, ಸ್ಕ್ರೋಲ್ ಮಾಡ್ಬೇಕು. ಇಲ್ಲಿ ದಿಸ್ ಮೀನ್ಸ್ ಕಾಲ್ಡ್ ಡಾಕ್ಯುಮೆಂಟ್ಸ್. ಇಲ್ಲಿ ಡಾಕ್ಯುಮೆಂಟ್ಸ್. ಓಕೆ. ಆಮೇಲೆ SSLC ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರಿ. ಅದಾದ್ಮೇಲೆ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂತ ಕ್ಲಿಕ್ ಮಾಡಿ. ಮಾಡ್ತೀರಾ? ಅದಾದ್ಮೇಲೆ ಒಂದು ಪೇಜ್ ಓಪನ್ ಆಗುತ್ತೆ. ಸ್ಕ್ರೋಲ್ ಮಾಡಿ ಕೆಳಗಡೆ. ನೀವು ಕ್ಲಾಸ್ 10th ಕ್ಲಿಕ್ ಮಾಡಿ, ಸ್ಕ್ರೋಲ್ ಮಾಡಿ ಕೆಳಗಡೆ. ಕನ್ನಡ ಮೀಡಿಯಂ ಇದೆ. ಇಲ್ಲಿ ಕನ್ನಡ ಮೀಡಿಯಂ ಅವ್ರಿಗೆ, ಇಲ್ಲಿ ಇಂಗ್ಲಿಷ್ ಮೀಡಿಯಂ ಅವ್ರಿಗೆ ಇದೆ ನೋಡಿ, ಇಂಗ್ಲಿಷ್ ಮೀಡಿಯಂ. ಲೆಟ್ಸ್ ನೀವು ಇಂಗ್ಲಿಷ್ ಮೀಡಿಯಂ ಅನ್ಕೊಳ್ಳಿ. ಇಂಗ್ಲಿಷ್ ಮೀಡಿಯಂ ಅಂತಂದ್ರೆ ಇಲ್ಲಿ ಸೈನ್ಸ್ ಇದೆಯಾ? ಸೈನ್ಸ್ ಇಂಗ್ಲಿಷ್ ಮೀಡಿಯಂ ಕ್ಲಿಕ್ ಮಾಡಿ, PDF ಬಂತು ಫ್ರೆಂಡ್ಸ್, PDF ಬಂತು. ಸೊ ಈ ತರ ಮಾಡಿದ್ರೆ ಈಸಿಯಾಗಿ PDF ನಿಮ್ಗೆ ಡೌನ್ಲೋಡ್ ಮಾಡ್ಕೊಬೋದು ನೀವೆಲ್ಲರೂ ಕೂಡ. ಓಕೆ. Now students, now next question on the board. Friends, yella easy questions idella. What is the function of air sacs or alveoli in the lungs? Friends, ಏನ್ ಮಾಡುತ್ತೆ? ಏನ್ ಮಾಡ ಸ್ಟೂಡೆಂಟ್ಸ್? ಬೇಗ ಹೇಳಿ. What is the function of air sacs or alveoli in the lung? Alveoli or air sacs help in the exchange of gases. They help in exchange of oxygen and CO2. Friends, easy question ಇದೆಲ್ಲ, easy questions ಇದೆಲ್ಲ. ಬರೀ ನೋಡಿ ಈ ತರ ನೋಡಿ. The exchange of carbon dioxide and oxygen gases between the blood and the cells. ಬರೀ ಆ ತರ. ಓಕೆ ಸ್ಟೂಡೆಂಟ್ಸ್, ನನ್ನ PDF ಅದು ಮಾಡ್ಕೊಡ್ತೀನಿ ಸ್ಟೂಡೆಂಟ್ಸ್. ಅದು ಮಾಡಿಲ್ಲ ನಾನು ಮಾಡಿಲ್ಲ, ಮಾಡ್ಕೊಡ್ತೀನಿ ಅಂತ. ಓಕೆನಾ ಸ್ಟೂಡೆಂಟ್ಸ್? ಐ ವಿಲ್ ಗಿವ್ ದಟ್ PDF ಟು ಯು. ಐ ಹ್ಯಾವ್ ಡನ್ ಒನ್ ಮೋರ್ PDF ಫಾರ್ ಆಲ್ ಆಫ್ ಯು ಸ್ಟೂಡೆಂಟ್ಸ್. ನೋಡ್ತೀರಾ ಅದನ್ನ?
Do all of you want to see that once? Students, do you want to see that? It has a lot of questions, but I have to do ಸ್ವಲ್ಪ changes ಮಾಡಬೇಕು ಅದರಲ್ಲಿ ನಾನು. I have to do a lot of changes in that also still. Students, ಕಾಣಿಸ್ತಿದೆಯಾ ಬೋರ್ಡು? This is one more PDF which I have made for all of you. This is one more PDF which I have made for all of you, which I will be sharing you. Okay. This is a different PDF. ನೋಡಿ ಇಲ್ಲಿ. What is corrosion, rancidity, acid and base? Is chemistry though. Saturated hydrocarbons, unsaturated hydrocarbons. Okay na? What is a strong base, weak base? ಇದೆಲ್ಲ questions ಕೇಳಿದ್ದಾರೆ ನಿಮ್ಗೆ. These are very most asked questions students. Most asked questions ನಿಮ್ದು. What is structural isomer? What is the mechanism for cleansing of action of soap? Okay na? ಅದಾದ್ಮೇಲೆ students, very important questions. The Lewis dot structures. ಇದಿದೆ ನೋಡು. What is amphoteric ions? ಆಮೇಲೆ metals and non-metals difference. Why does hydrogen gas not evolve when a metal reacts with nitric acid? So ಇದೆಲ್ಲ chemistry ಇದೆಲ್ಲ chemistry ಇದು. ಎಲ್ಲ chemistry students. All important chemistry questions. Okay na? ನೋಡಿ ಇಲ್ಲಿ. All important chemistry questions ಇಲ್ಲಿ. ಆಮೇಲೆ ಅದಾದ್ಮೇಲೆ ಸ್ಟೂಡೆಂಟ್ಸ್ ಬಯಾಲಜಿ ಇಂಪಾರ್ಟೆಂಟ್ ಕ್ವೆಶನ್ಸ್ ಮಾಡಿಟ್ಟಿದ್ದೀನಿ ನಿಮ್ಗೋಸ್ಕರ, ನಿಮ್ಗೆ ಶೇರ್ ಮಾಡ್ತೀನಿ ನಾನು ನಿಮ್ಗೆ ಆಮೇಲೆ. ಓಕೆನಾ? ಈ ತರ ಬಯಾಲಜಿ ಬಂತು. ಓಕೆ, ಅದಾದ್ಮೇಲೆ ಫಿಸಿಕ್ಸ್ ಸ್ಟೂಡೆಂಟ್ಸ್, ಫಿಸಿಕ್ಸ್ ನೋಡ್ತೀರಾ? ಫಿಸಿಕ್ಸ್ ಇದೆಲ್ಲ ಬಯೋ ಕ್ವೆಶನ್ಸ್ ಇದೆಯಲ್ಲ, ಆಲ್ವೇಸ್ ಆರ್ ಬಯಾಲಜಿ ಕ್ವೆಶನ್ಸ್. ಓಕೆನಾ? ಅದಾದ್ಮೇಲೆ ಫಿಸಿಕ್ಸ್ ಸ್ಟೂಡೆಂಟ್, ಫಿಸಿಕ್ಸ್ ಬರುತ್ತೆ. ಅದಾದ್ಮೇಲೆ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಓಕೆ, ಕೆಮಿಸ್ಟ್ರಿ ಬಂತ ಮತ್ತೆ ಫಿಸಿಕ್ಸ್ ಇಲ್ವಾ ಇದರಲ್ಲಿ? Physics students, what and all ray diagrams they can ask you? What and all ray diagrams they can ask you? ಎಲ್ಲ ಕ್ವಶನ್ಸ್ ನೋಡಿ. ವಾಟ್ ಆಲ್ ನ್ಯೂಮರಿಕಲ್ಸ್ ದೇ ಕ್ಯಾನ್ ಆಸ್ಕ್ ಯು? ನಿಮ್ಗೆ ಯಾವ ತರ ನ್ಯೂಮರಿಕಲ್ಸ್ ಕೇಳ್ಬೋದು ಎಲ್ಲ, ಅದು ಎಲೆಕ್ಟ್ರಿಕ್ ಲ್ಯಾಂಪ್ದು ಎಲ್ಲ, ಆಲ್ ಟೈಪ್ಸ್ ಆಫ್ ನ್ಯೂಮರಿಕಲ್ಸ್, ಸ್ಟೂಡೆಂಟ್ಸ್. ಓಕೆನಾ? ದೆನ್ ಆಲ್ ಒನ್ ಮಾರ್ಕ್ ಕ್ವಶನ್ಸ್ ಯಾವ್ದು ಬರುತ್ತೆ ನಿಮ್ಗೆ? ಮೇನ್ ಒನ್ ಮಾರ್ಕ್, ರಿಪೀಟ್ ಒನ್ ಮಾರ್ಕ್ ಕ್ವಶನ್ಸ್. ಅದಾದ್ಮೇಲೆ ಸೊ ಈ ತರ ಮಾಡಿದೀನಿ ಸ್ಟೂಡೆಂಟ್ಸ್. ಇದು ಒಂದು 80 ಸ್ಲೈಡ್ಸ್ ಇದೆ, ಒಂದು ನಿಮ್ಗೆ ಶೇರ್ ಮಾಡ್ತೀನಿ ಆಮೇಲೆ ಇದನ್ನ. ಓಕೆನಾ ಸ್ಟೂಡೆಂಟ್ಸ್? ಓಕೆನಾ? ಸೊ ಅದನ್ನ ಇನ್ನ ಕಂಪ್ಲೀಟ್ ಮಾಡಿಲ್ಲ. ಐ ಹ್ಯಾವ್ ಟು ಆಡ್ ಅ ಫ್ಯೂ ಮೋರ್ ಕ್ವೆಶ್ಚನ್ಸ್ ಟು ದಟ್. ಓಕೆನಾ? ಅದು ಮಾಡ್ಕೊಡ್ತೀನಿ ನಿಮ್ಗೆ. ಅದನ್ನ ನಿಮ್ಗೆ ನಾನು ನಾಳೆ ನಾಡಿದಲ್ಲಿ ಕೊಡ್ತೀನಿ. ಅದನ್ನ ಫಿನಿಶ್ ಮಾಡಿಲ್ಲ ನಾನೇನ. ಐ ಹ್ಯಾವ್ ಟು ಆಡ್ ಅ ಫ್ಯೂ ಮೋರ್ ಕ್ವೆಶ್ಚನ್ಸ್ ಇನ್ ಫಿಸಿಕ್ಸ್. ಐ ಹ್ಯಾವ್ ಟು ಆಡ್ ಅ ಫ್ಯೂ ಮೋರ್ ಕ್ವೆಶ್ಚನ್ಸ್ ಇನ್ ಕೆಮಿಸ್ಟ್ರಿ. ಬಯೋ ಕಂಪ್ಲೀಟ್ ಆಗಿದೆ ಅಲ್ಲಿ. ಓಕೆನಾ? ಸೊ ನಿಮ್ಗೆ ಕೊಡ್ತೀನಿ. 2 days ಟೈಮ್ ಕೊಡಿ, ಅದನ್ನ ಫಿಲ್ ಮಾಡ್ಕೊಡ್ತೀನಿ ಅಷ್ಟು ನಿಮ್ಗೆ. ಅದನ್ನ ಮಾಡ್ಕೊಡ್ತೀನಿ. ಓಕೆನಾ? ಅದನ್ನ ಫಿನಿಶ್ ಮಾಡಿಲ್ಲ ನಾನು. ಇದನ್ನು ಫಿನಿಶ್ ಮಾಡಾದ್ಮೇಲೆ ನಿಮ್ಗೆ ಕೊಡ್ತೀನಿ ಅದನ್ನು. ಓಕೆ, ಡೋಂಟ್ ವರಿ ಸ್ಟೂಡೆಂಟ್ಸ್. ನೋಡಿ, ಸೈನ್ಸ್ ಇಸ್ ವೆರಿ ಈಸಿ. ಆಲ್ ಆಫ್ ಯು, ಸೈನ್ಸ್ ಇಸ್ ವೆರಿ 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 ಈಸಿ. ಬಟ್ ಟುಡೇ ಇವತ್ತು ಏನ್ ಮಾಡ್ಬೇಕು ನೀವು? ಇವತ್ತು ನೀವು ಸ್ವಲ್ಪ ಕಷ್ಟ ಪಡ್ಬೇಕು ನನ್ನ ಜೊತೆಗೆ. ಓಕೆನಾ? ನನ್ನ ಜೊತೆಗೆ ಇವತ್ತು ನೀವು ಕಷ್ಟ ಕೊಟ್ರೆ ಸ್ಟೂಡೆಂಟ್ಸ್, ನನ್ನ ಜೊತೆಗೆ ನೀವು ಕಷ್ಟ ಪಟ್ರೆ, ಓಕೆನಾ ಸ್ಟೂಡೆಂಟ್ಸ್? ಹೌ ಟು ಡೌನ್ಲೋಡ್? ಐ ವಿಲ್ ಬಿ ಶೇರಿಂಗ್ in the description. I will make a video, students. I'll make a video for that. In that video description you can download it easily. Description on the link ಕೊಡುತ್ತೆ, ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ ಡೈರೆಕ್ಟ್ ಆಗಿ. ಇಲ್ಲ ಅಂತ ಅಂದ್ರೆ ಸ್ಟೂಡೆಂಟ್ಸ್, do you want me to make a WhatsApp channel? All of you, do you want me to make a WhatsApp channel? ಆ ವಾಟ್ಸ್ಆಪ್ ಚಾನಲ್ ಯಾವಾಗೂ ನಿಮ್ಗೆ ಸಿಗ್ತಾ ಇರ್ತಿಲ್ಲ ಅಂದ್ರೆ, ಲಿಂಕ್ ಬೇಡ ಅಂದ್ರೆ ನೀವು ಲಿಂಕ್ ಬೇಡ ನೀ ಸರ್ ನಂಗೆ ವಾಟ್ಸ್ಆಪ್ ಚಾನಲ್ ಕೊಡ್ಬಿಡಿ. ಐ ವಿಲ್ ಓಪನ್ ಅ ವಾಟ್ಸ್ಆಪ್ ಚಾನಲ್. ಇನ್ ದಟ್ ವಾಟ್ಸ್ಆಪ್ ಚಾನಲ್ ಯು ಕ್ಯಾನ್, ಐ ವಿಲ್ ಕೀಪ್ ಆಡಿಂಗ್ PDFs. ಓಕೆ ಓಕೆ ಸ್ಟೂಡೆಂಟ್ಸ್? ಈಗ ಕಷ್ಟಪಡಿ, ಇದನ್ನ ಫಸ್ಟ್ ಕಷ್ಟಪಡಿ ಎಲ್ಲರೂ ಕೂಡ. ಇಲ್ಲಿ ಎಲ್ಲ ನಿಮ್ಗೊಂದು ಕೈಗೆ ಹೋಗ್ಬಿಟ್ರೆ ನೀವು ಓದ್ಬಿಟ್ರೆ ಇಲ್ಲ. ಸಿ, ದೇರ್ ಇಸ್ ಅ ವೆರಿ ಹೈ ಚಾನ್ಸ್ ದಟ್ ಆ PDF ಇಂದ ಕ್ವಶನ್ಸ್ ಆಚೆ ಬರ್ಬೋದು. ಎಸ್ ಆರ್ ನೋ? ಎಸ್, ದೇರ್ ಇಸ್ ವೆರಿ ಹೈ ಚಾನ್ಸ್. ನಾನು ಹೇಳಕ್ಕಾಗಲ್ಲ 100% ನಾನು ಹೇಳಕ್ಕಾಗಲ್ಲ ಅದೇ ಕ್ವಶನ್ಸ್ ಬರುತ್ತೆ ಅಂತ. ದೇರ್ ಕ್ಯಾನ್ ಬಿ ಸಮ್ ಕ್ವಶನ್ಸ್ ಔಟ್ಸೈಡ್ ದ PDF. ಈಗ ವಾಟ್ ಇಸ್ ಯೋರ್ ಗೋಲ್? ನಿಮಗ್ ನಾನು ಅಕಸ್ಮಾತ್ ಆ PDF ಕೊಟ್ರೆ ನೀವು ಪಾಸ್ ಆಗ್ತೀರಾ, ದಟ್ ಇಸ್ ಫಾರ್ ಶೋರ್. ನಿಮಗ್ ನಾನು ಆ PDF ಕೊಟ್ರೆ ನೀವು ಪಾಸ್ ಆಗ್ತೀರಾ. ಬಟ್ ಇಸ್ ಪಾಸಿಂಗ್ ಯೋರ್ ಗೋಲ್? ಬರೀ ಪಾಸ್ ಇದ್ರೆ ಸಾಕ ನೀವು? ಬರೀ ಒಂದು ಎಲ್ಲ ನಿಮ್ಗೆ ಒಂದ್ 2-3 ಮಾರ್ಕ್ಸ್ ಬಂತು, ಪಾಸ್ ಆಗ್ಬಿಟ್ರಿ, ಮುಂದೆ ಹೋಗಿ ಒಳ್ಳೆ ಕಾಲೇಜ್ ಸಿಗತ್ತೆ ನಿಮ್ಗೆ? ಸಿಗಲ್ಲ. ನೀವು ಬರೀ ಪಾಸ್ ಆದ್ರೆ ನಿಮ್ಗೆ ಒಳ್ಳೆ ಕಾಲೇಜ್ ಸಿಗಲ್ಲ ಮುಂದೆ ಸ್ಟೂಡೆಂಟ್. ನಿಜ ಅಂತೀನಿ, ಸಿಗಲ್ಲ ನಿಮ್ಗೆ ಒಳ್ಳೆ ಕಾಲೇಜು. ನಿಮಗೆ ಈಸಿಯಾಗಿ 600 ಮೇಲೆ ಬರ್ಬೇಕಂದ್ರೆ, ನಿಮಗೆ 95% ಬರ್ಬೇಕಂದ್ರೆ ಈ ತರ ಕಷ್ಟ ಪಡ್ಬೇಕು ನೀವು. ಇದು ಮಾಡ್ಲೇಬೇಕು. ಹೆಸರು ಓಕೆ
ಸೊ ಇದನ್ನ ನೀವು ನೋಡಿ, ನಾನು ನಿಮ್ PDF ಕೊಡ್ತೀನಿ, ನೀವು ಕುತ್ಕೊಳ್ಳಿ, ನಾವು ಆರಾಮಾಗಿ ಬಹೆಟ್ ಮಾಡ್ಕೊಳ್ಳಿ, ಹೋಗಿ ಬರ್ರಿ, ನೀವು ಪಾಸ್ ಆಗ್ತೀರಾ, ಚಿಂತೆ ಇಲ್ಲ, ಪಾಸ್ ಆಗಿ ಆಗ್ತೀರಾ. ದಟ್ ಇಸ್ ಕಾಲ್ಡ್ ಪಾಸಿಂಗ್ ಪ್ಯಾಕೇಜ್ ಅದು. ಬಟ್ ಡು ಯು ವಾಂಟ್ ಪಾಸಿಂಗ್ ಪ್ಯಾಕೇಜ್ ಆರ್ ಡು ಯು ವಾಂಟ್ ಟು ಬಿ ಟಾಪರ್? ಡು ಯು ವಾಂಟ್ ಟು ಬಿ ಟಾಪರ್, ರೈಟ್? ಸೊ ಇದು ಮಾಡಿ, ಇದು ನಾನೀಗ ಎಕ್ಸಾಮ್ಗಿಂತ ಒಂದ್ ದಿವಸ ಮುಂಚೆ ಕೊಡ್ತೀನಿ ನಿಮ್ಗೆ, ನಾನು ಒಂದ್ ದಿವಸ 2-3 ಒಂದ್ ವಾರ ಮುಂಚೆ ಕೊಡ್ತೀನಿ, ಒಂದ್ ವಾರ ಮುಂಚೆ ಕೊಡ್ತೀನಿ ನಿಮ್ಗೆ. ನಾನು ಕುತ್ಕೊಂಡು ಬಹೆಟ್ ಮಾಡಿ ಪಾಸ್ ಆಗ್ತೀರಾ. ಬಟ್ ದಟ್ ಇಸ್ ನಾಟ್ ಫಾರ್ ಆಲ್ ಆಫ್ ಯು. ನೀವು ಕಷ್ಟಪಟ್ಟಿದ್ದೀರಾ, ನೀವು ಮುಂಚೆಯಿಂದ ಓದ್ಕೊಂಡ್ ಬಂದಿದ್ದೀರಾ ನೀವು, ಓಕೆನಾ? ನೀವು ಇದನ್ನ ಮಾಡಿ ಫಸ್ಟ್, ಅದನ್ನ ಪಾಸ್ ಆಗೋದು ಹಾಗೆ ಆಗ್ತೀರಾ ನೀವೆಲ್ಲರೂ ಕೂಡ, ಓಕೆನಾ? ನಾವು ಸ್ಟೂಡೆಂಟ್, ನೆಕ್ಸ್ಟ್ ಕ್ವೆಶ್ಚನ್ ಆನ್ ದ ಬೋರ್ಡ್. ನಾವು ಸ್ಟೂಡೆಂಟ್ ಬೇಗ ಹೇಳಿ, ವಾಟ್ ಇಸ್ ದ ಫಿಂಗರ್ ಲೈಕ್ ಸ್ಟ್ರಕ್ಚರ್ ಇನ್ ದ ಸ್ಮಾಲ್ ಇಂಟೆಸ್ಟೈನ್ ಕಾಲ್ಡ್ ಆಸ್? ಆಮೇಲೆ ವಾಟ್ ಇಸ್ ದ ಫಂಕ್ಷನ್ ಆಫ್ ವಿಲ್ಲೈ? ಬೇಗ ಸ್ಟೂಡೆಂಟ್, ನಾನು ಸುಮ್ಮನೆ ಹೇಳ್ತಾರೆ ನಿಮ್ಗೆ ಇದು, ರೈಟ್? ಇಫ್ ಯು ವಾಂಟ್ ಟು ಬಿ ಟಾಪರ್, ಇದು ಮಾಡ್ಬೇಕು ನೀವು. ನೀವು ಬರೀ ಪಾಸಿಂಗ್ ಆಗ್ಬೇಕು ಸರ್, ನಾನು ಪಾಸ್ ಆದ್ರೆ ಸಾಕು, ನಾನು ಏನು ಮಾಡಲ್ಲ, ನನ್ಗೆ ಓದಕ್ ಬರ, ನಂಗೆ ಕೊಡ್ತೀನಿ, ಓದ್ಕೊಳ್ಳಿ ನಿಮ್ಗದು, ನನಗೇನಿಲ್ಲ. ನನಗೆ ಐ ಆಮ್ ಗಿವಿಂಗ್ ಯು ಫ್ರೀ ಆಫ್ ಕಾಸ್ಟ್. ಐ ವಿಲ್ ನಾಟ್ ಚಾರ್ಜ್ ಯು ಇನ್ ಅ ಸಿಂಗಲ್ ರುಪಿ. ಏನು ಮಾಡಲ್ಲ, ಫ್ರೀ ಆಗಿ ಕೊಡ್ತೀನಿ ನಾನು ನಿಮ್ಗೆ, ಓಕೆನಾ? ಬಟ್ ಇಟ್ಸ್ ಅಪ್ ಟು ಯು. ಡು ಯು ವಾಂಟ್ ಟು ಪಾಸ್ ಆರ್ ಡು ಯು ವಾಂಟ್ ಟು ಬಿಕಮ್ ಅ ಗುಡ್ ಟಾಪರ್ ಸ್ಟೂಡೆಂಟ್? ಬೇಗ ಆಲ್ ಆಫ್ ಯು. A finger-like structure is called as villi. Villi ಏನ್ ಮಾಡುತ್ತೆ? What is the function of villi, students? The main function of villi, it increases the surface area. Surface area na increase ಮಾಡುತ್ತೆ. Surface area na increase ಮಾಡಾದ್ಮೇಲೆ it helps in absorption. It helps in absorption. ಬರೀರಿ ಅಷ್ಟು, ಓಕೆನಾ? ಬರೀರಿ ಸ್ಟೂಡೆಂಟ್ಸ್ ಅದೆಲ್ಲ ನೋಡಿ ಇಲ್ಲಿ. It will increase the surface area needed to absorb digested food. Easy. ನೋಡಿ, ಈ ಕ್ವೆಶ್ಚನ್ ಅಲ್ಲಿ ನಾನು ಆಡ್ ಮಾಡಿಲ್ಲ. ನಾನು ಎಕ್ಸಾಮ್ ಈ ಕ್ವೆಶ್ಚನ್ ಕೇಳ್ಬೋದಾ? ಕೇಳ್ಬೋದು, ಯಾರಿಗೆ ಗೊತ್ತು, ಕೇಳ್ಬೋದು ಈ ಕ್ವೆಶ್ಚನ್ ನ. ಸೊ ವೆರಿ ಇಂಪಾರ್ಟೆಂಟ್. ನಾವ್ ಸ್ಟೂಡೆಂಟ್ಸ್, ಓಕೆ, humans can't digest grass like plants, give reason. Students, all of you, ಬೇಗ ಹೇಳಿ, why can't humans eat grass? ನಾವು ಬರೀ ಗ್ರಾಸ್ ತಿನ್ ಬದುಕ್ಬೋದಾ? ನಾವು ನಾಳೆ ರೋಡ್ ಅಲ್ಲಿ ಅನ್ಕೋತೀನಿ, ಲೆಟ್ಸ್ ಸೇ ಟುಮಾರೋ ನಾನು ಹೋಗ್ತೀನಿ ಗ್ರೌಂಡ್ ಅಲ್ಲಿ, ಎರೋ ಬರೋ ಎಲ್ಲಾ ಗ್ರಾಸ್ ತಿನ್ಕೊಂಡ್ಬಿಡ್ತೀನಿ, ನಾನು ಬದುಕ್ಬೋದ? ನಾನು ಗ್ರಾಸ್ ತಿನ್ಕೊಂಡಿ ಸ್ಟೂಡೆಂಟ್ಸ್, ಗ್ರಾಸ್ ತಿನ್ಕೊಂಡ್ ಬದುಕ್ಬೋದ ನಾನು? ಭುವನ್ ಹೈ, ಭುವನ್ ಹೈ, ಹೈ ಹೈ ಹೈ, ಬದುಕ್ಬೋದ ನಾನು ಗ್ರಾಸ್ ತಿನ್ಕೊಂಡಿ? ಬದುಕಕ್ಕಾಗಲ್ಲ. ಐ ಕೆನಾಟ್ ಸರ್ವೈವ್ ಬೈ ಈಟಿಂಗ್ ಗ್ರಾಸ್. ಚಾನ್ಸೇ ಇಲ್ಲ. ಯಾಕೆ? ಬಿಕಾಸ್ ಐ ಡು ನಾಟ್ ಹ್ಯಾವ್ ದ ಎನ್ಸೈಮ್, ಐ ಡು ನಾಟ್ ಹ್ಯಾವ್ ದ ಸೆಲ್ಯುಲೋಸ್ ಎನ್ಸೈಮ್. ಆ ಎನ್ಸೈಮ್ ನನ್ನ ಹತ್ರ ಇಲ್ಲ ಟು ಬ್ರೇಕ್ ಡೌನ್ grass, to break down starch. Okay na? Barri athara students, barri athara. Okay, so because humans do not have the enzyme called as cellulase to digest the starch, or the enzyme to digest cellulose. Cellulose na digest madak nam hatra enzyme illa. Now students, now next question on the board. Amele diffusion. Easy question friends. Enzymes are biological catalysts justify. ಸ್ಟೂಡೆಂಟ್ಸ್, ನಿಮ್ಮೆಲ್ಲರಿಗೂ ಎನ್ಸೈಮ್ ಅಂದ್ರೆ ಗೊತ್ತಾ ಸ್ಟೂಡೆಂಟ್ಸ್? ಇಲ್ಲ ಅಂದ್ರೆ ಹೇಳಿ, ಬೇಗ ಹೇಳಿ. ಐ ವಿಲ್ ಎಕ್ಸ್ಪ್ಲೇನ್ ಒನ್ ಮೋರ್ ಟೈಮ್. ಡು ಆಲ್ ಆಫ್ ಯು ನೋ ವಾಟ್ ಇಸ್ ಎನ್ಸೈಮ್? ನಿಮಗೆ ಎನ್ಸೈಮ್ ಅಂದ್ರೆ ಏನಂತ ಗೊತ್ತಿಲ್ಲ ಅಂತ ಕೇಳಿ ನನಗೆ, ಐ ವಿಲ್ ಎಕ್ಸ್ಪ್ಲೇನ್ ರೈಟ್ ನೌ ವಾಟ್ ಇಸ್ ಅನ್ ಎನ್ಸೈಮ್. ಸ್ಟೂಡೆಂಟ್ಸ್ ಕೇಳಿ ಬೇಗ. ಡು ಆಲ್ ಆಫ್ ಯು ನೋ ವಾಟ್ ಇಸ್ ಅನ್ ಎನ್ಸೈಮ್? ಎಸ್ ಆರ್ ನೋ? ಡು ಆಲ್ ಆಫ್ ಯು ನೋ ವಾಟ್ ಇಸ್ ಅನ್ ಎನ್ಸೈಮ್? ಗೊತ್ತಾ? ಗೊತ್ತಾನೆ? ಡು ಆಲ್ ಆಫ್ ಯು ನೋ ವಾಟ್ ಇಸ್ ಎನ್ಸೈಮ್? So enzymes are biocatalysts. Catalyst is a chemical or a molecule which can alter the rate of reaction. One reaction na bega ಮಾಡಬಹುದು ಇಲ್ಲ ಸ್ಲೋ ಮಾಡಬಹುದು. Enzymes are also work as a catalyst. ಏನ್ ಮಾಡುತ್ತೆ enzymes? So enzymes will make sure ಒಂದು reaction ಬೇಗ ಆಗುತ್ತೆ ಅಂತ. For example students, for example ನಿಮಗೆ ಕೊಡ್ತೀನಿ ಕೇಳಿಸ್ಕೊಳ್ಳಿ ಸ್ಟೂಡೆಂಟ್ಸ್. ಈಗ ಇಲ್ಲೊಂದು reactant ಇದೆ ಅನ್ಕೊಳ್ಳಿ. There is a reactant here. Reactant A. There is a reactant A here. Reactant A plus reactant B ಏನಾಗುತ್ತೆ? AB ಅಂತ ಆಗೋಗುತ್ತೆ ಅನ್ಕೊಳ್ಳಿ. AB ಅಂತ ಆಗೋಗುತ್ತೆ. ಈಗ ಈ ರಿಯಾಕ್ಷನ್ ಆಗ್ಬೇಕಾದ್ರೆ ಎಷ್ಟು ಟೈಮ್ ಬೇಕಾಗಬಹುದು ಸ್ಟೂಡೆಂಟ್ಸ್? ಎಷ್ಟು ಟೈಮ್ ಬೇಕಾಗಬಹುದು? ಲೆಟ್ಸ್ ಸೇ 3 ಅವರ್ಸ್ ಬೇಕಾಗುತ್ತೆ. 3 ಅವರ್ಸ್ ಆಗುತ್ತೆ ಈ ರಿಯಾಕ್ಷನ್ ಆಗೋದಿಕ್ಕೆ, ಓಕೆನಾ? ನಾನೀಗ ಏನ್ ಮಾಡ್ತೀನಿ, ಇದೇ ರಿಯಾಕ್ಷನ್ಗೆ ಐ ವಿಲ್ ಆಡ್ ಅ ಎನ್ಸೈಮ್. ಏನ್ ಮಾಡ್ತೀನಿ ನಾನು? ಒಂದು ಎನ್ಸೈಮ್ ನ ಆಡ್ ಮಾಡ್ತೀನಿ, ಇಲ್ಲಾಂದ್ರೆ ಒಂದು ಕ್ಯಾಟಲಿಸ್ಟ್ ನ ಆಡ್ ಮಾಡ್ತೀನಿ, ಓಕೆನಾ? ಅವಾಗ ಏನಾಗುತ್ತೆ? ಅವಾಗ ಸೇಮ್ ರಿಯಾಕ್ಷನ್ ಮುಂಚೆ ಅದೇನಾಗ್ತಿತ್ತು, ಇಟ್ ವಾಸ್ ಟೇಕಿಂಗ್ 3 ಅವರ್ಸ್. ಈಗ ಏನಾಗುತ್ತೆ? ಇದೇ ರಿಯಾಕ್ಷನ್ ಈಗ
3 ಸೆಕೆಂಡ್ ಅಲ್ಲಿ ಆಗೋಗುತ್ತೆ ಸ್ಟೂಡೆಂಟ್ಸ್. 3 ಸೆಕೆಂಡ್ ಅಲ್ಲಿ ಆಗೋಗುತ್ತೆ, 3 ಸೆಕೆಂಡ್ ಅಲ್ಲಿ. ದಟ್ ಇಸ್ ಬಿಕಾಸ್ ಆಫ್ ಕ್ಯಾಟಲಿಸ್ಟ್. ಅದೇ ತರ ನಮ್ಮ ಬಾಡಿಯಲ್ಲೂ ಕೂಡ ದೇರ್ ಇಸ್ ಸಮಥಿಂಗ್ ಕಾಲ್ಡ್ as a catalyst. ದೇ ಆರ್ ಕಾಲ್ಡ್ as enzymes. ಎಷ್ಟೊಂದು ಬೇರೆ ಬೇರೆ ತರ ರಿಯಾಕ್ಷನ್ಸ್. ಒಂದು ಗ್ಲೂಕೋಸ್ ಯೂಸ್ ಆಗ್ಬೇಕಂದ್ರೆ, ಗ್ಲೂಕೋಸ್ ನ ಪೀಸ್ ಮಾಡ್ಬೇಕಂದ್ರೆ ನಮ್ಮ ಬಾಡಿ ಒಳಗಡೆ ಲಾಟ್ ಆಫ್ ಎಂಜೈಮ್ಸ್ ಆರ್. ದೇರ್ ಇಸ್ ಸಮಥಿಂಗ್ ಕಾಲ್ಡ್ as ಪೆಪ್ಸಿನ್, ಟ್ರಿಪ್ಸಿನ್, ಗೊತ್ತಲ್ಲ? ಪೆಪ್ಸಿನ್, ಟ್ರಿಪ್ಸಿನ್, ಸಲೈವರಿ ಅಮೈಲೇಸ್, ಇದೆಲ್ಲಾನು ಕೂಡ ಬೇರೆ ಬೇರೆ ತರ ಎಂಜೈಮ್ಸ್. ಇದು ಈ ಬೇರೆ ಬೇರೆ ಎಲ್ಲಾ ಎಂಜೈಮ್ಸ್ ಕೂಡ ಒಂದು ರಿಯಾಕ್ಷನ್ ನ ಮಾಡಕ್ ಹೆಲ್ಪ್ ಮಾಡುತ್ತೆ. ಓಕೆನಾ ಸ್ಟೂಡೆಂಟ್ಸ್? ನೀವು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಬರೀಬೇಕು ಸ್ಟೂಡೆಂಟ್ಸ್. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಬರೀಬೇಕು ನೀವು. ನೋಡಿ ಇಲ್ಲಿ, enzymes are called as biological catalysts because they help in conversion of complex food into simple forms so that it can be absorbed by the digestive tract. It helps in all formation of it helps in digestion. It helps in conversion of complex items to simple items. ಯಾವ ತರ? complex carbohydrate to simple carbohydrates. Protein into amino acid. Okay. Next question on the board. Name the name the 2 types of respiration. Bega. I will give you 10 seconds. I will give you 10 seconds. Answer barbek nange. Name 2 types of respiration. One is called as aerobic respiration. One is called as anaerobic respiration. Aerobic, anaerobic. Okay. Name the product released when 6 carbon molecule of glucose is broken down in the cytoplasm. ಒಂದು ಗ್ಲೂಕೋಸ್ ಸೈಟೋಪ್ಲಾಸಮ್ ಅಲ್ಲಿ ಬ್ರೇಕ್ ಡೌನ್ ಆಗಿರ್ಬೇಕಾದ್ರೆ ನೇಮ್ ದ ಕಾಂಪೌಂಡ್, ನೇಮ್ ದ ಪ್ರಾಡಕ್ಟ್ ರಿಲೀಸ್ಡ್ ವೆನ್ 6 ಕಾರ್ಬನ್ ಗ್ಲೂಕೋಸ್ ಮಾಲಿಕ್ಯೂಲ್ ಇಸ್ ಬ್ರೋಕನ್ ಇನ್ ದ ಸೈಟೋಪ್ಲಾಸಮ್. ಬೇಗ ಸ್ಟೂಡೆಂಟ್, ಬೇಗ. ಗ್ಲೂಕೋಸ್ ಟು ಪೈರುವೇಟ್. ಸೊ ಪೈರುವೇಟ್ ಇಸ್ ಅ 3 ಕಾರ್ಬನ್ ಕಾಂಪೌಂಡ್. ಓಕೆನಾ? ಸೊ ಗ್ಲೂಕೋಸ್ ಪೈರುವೇಟ್ ಯಾವಾಗ ಆಗುತ್ತೆ? ಸೈಟೋಪ್ಲಾಸಮ್ ಅಲ್ಲಿ ಆಗುತ್ತೆ. ಸ್ಟೂಡೆಂಟ್ಸ್ ಸೈಟೋಪ್ಲಾಸಮ್ ಅಲ್ಲಿ ಆಗುತ್ತೆ. ಇಲ್ಲಿ ನೋಡಿ, ಗ್ಲೂಕೋಸ್ ಟು ಪೈರುವೇಟ್ ಇನ್ ದ ಸೈಟೋಪ್ಲಾಸಮ್. ಪೈರುವೇಟ್ ಬರೀರಿ ಸ್ಟೂಡೆಂಟ್ಸ್. ನಾವು ಬರೀತೀರಾ ಬಿಡಿ. ವಾಟ್ ಇಸ್ ನ್ಯೂಟ್ರಿಷನ್ ಬರೀತೀರಾ ನೀವು. ನೇಮ್ 2 types of vascular tissues in plants. ಬೇಗ ನೇಮ್ 2 types ಸ್ಟೂಡೆಂಟ್ಸ್. ನೇಮ್ ದ 2 types of vascular tissues in the plants. xylem ಮತ್ತೆ ಸ್ಟೂಡೆಂಟ್ಸ್, xylem ಮತ್ತೆ phloem. ಹೌದಾ? xylem and phloem are the 2 types of vascular tissues in the case of plants. xylem ಮತ್ತೆ phloem ಬರುತ್ತೆ. Now students, what is photosynthesis? ಬರೀತೀರಾ. Photosynthesis is a process where plants prepare their own food. Plants take sunlight, convert the sunlight plus CO2 into glucose. What is cellular respiration? ಬರೀತೀರಾ. What is parasite? What are parasites? ಬೇಗ friends, what are parasites? ಇದು ಹೇಳಿ. What are parasites? Parasites are the organisms which do not kill the host, but survive on the host body. Okay. Abdul or keltare, what are the types of xylem and phloem? Students, there are xylem, there is something called as tracheids, vessels, xylem parenchyma, right? Xylem parenchyma. ಆಮೇಲೆ xylem fibers ಅಂತ ಇರುತ್ತೆ. ಅದೇ ತರ phloem ಅಲ್ಲಿ there is something called as sieve tube, companion cells, ಆಮೇಲೆ phloem parenchyma and phloem fibers. ಬೇರೆ ಬೇರೆ ತರ xylem phloem ಇದೆ. But you don't learn all that. You learn all that in the ಇದರಲ್ಲಿ first PUC ಅಲ್ಲಿ ಕಲಿತೀರಾ. first PUC ಅಲ್ಲಿ you will learn all that in first PUC, not now. Okay. ಈ ಕ್ವೆಶ್ಚನ್ ತುಂಬಾ ಈಸಿ ಬೇಡಿ ಸ್ಟೂಡೆಂಟ್ಸ್. ವಾಟ್ ಆರ್ ಪ್ಯಾರಸೈಟ್ಸ್? ಕ್ವೆಶ್ಚನ್ ನಂಬರ್ 46 ಅಲ್ಲ. ಇದು ನೋಡಿ, ಏನಪ್ಪ 46 ಕ್ವೆಶ್ಚನ್. The organism that depend on other organism for their food are called as parasite, but they don't kill the host. No, students. Next question on the board. Okay. The hemoglobin content of the blood of 2 persons. Hemoglobin content students ನೋಡಿ, ಒಬ್ಬರದು hemoglobin ಇದೆ 9 mg, right? ಇನ್ನೊಬ್ರದು 13 ಇದೆ. ಒಬ್ಬರದು 9, ಒಬ್ಬರದು 13. ಓಕೆ, ಡೆಸಿಲೀಟರ್ ಇದೆ. ಸೊ 9 ಮತ್ತು 13 ಇದೆ. ಓಕೆನಾ? ಸೊ ಎ ದು 9 ಇದೆ, ಬಿ ಇದು 13 ಇದೆ. ಸೊ ಬಿ ಅಲ್ಲಿ ಜಾಸ್ತಿನೇ ಹಿಮೋಗ್ಲೋಬಿನ್ ಇದೆ. ಓಕೆನಾ? ಈಗ ಕ್ವೆಶ್ಚನ್ ಏನ್ ಸ್ಟೂಡೆಂಟ್ಸ್, ಕ್ವೆಶ್ಚನ್ ಕೇಳ್ತಾರೆ ನಿಮ್ಗೆ, ವಿಚ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್?
which statement is correct regarding the oxygen supply in their body? Students, ಯೋಚನೆ ಮಾಡಿ, ಯಾರ ಬಾಡಿಯಲ್ಲಿ ಜಾಸ್ತಿ ಹಿಮೋಗ್ಲೋಬಿನ್ ಇರುತ್ತೆ ಅವರು ಜಾಸ್ತಿ ಟ್ರಾನ್ಸ್ಪೋರ್ಟೇಷನ್ ಆಫ್ ಆಕ್ಸಿಜನ್ ಮಾಡಬಹುದಾ? All of you students, simple logic, very very simple logic, all of you students, very very simple logic. ಈಗ ಯಾರ ಬಾಡಿಯಲ್ಲಿ ಜಾಸ್ತಿ ಹಿಮೋಗ್ಲೋಬಿನ್ ಇದೆ, all of you, ಯಾರ ಬಾಡಿಯಲ್ಲಿ ಜಾಸ್ತಿ ಹಿಮೋಗ್ಲೋಬಿನ್ ಇದೆ, ಕ್ಯಾನ್ ದೇ ಟ್ರಾನ್ಸ್ಪೋರ್ಟ್ ಮೋರ್ ಆಕ್ಸಿಜನ್? all of you, all of you, ಯೋಚನೆ ಮಾಡಿ, ಯೋಚನೆ ಮಾಡಿ. So more in person A than in B, more in person B than in A, yes or no? So akasmat hemoglobin content is more in B andre B can carry what? B can transport more oxygen, yes or no? B can transport more oxygen compared to A. Okay na? Okay, clear all of you? Okay, next question on the board. They've given you diagram, they've given you diagram here, they've given you diagram here. Okay, they're asking you what is X and what is Y. They're asking you what is X and what is Y. Which blood vessel has valves? Bega ನೋಡಿ, ಹಾರ್ಟ್ ಇಂದ ಯಾವ್ದೋ ಬ್ಲಡ್ ವೆಸಲ್ ಬರ್ತಾ ಇದೆ ಆಚೆ, ಹಾರ್ಟ್ ಇಂದ ಬರೋದು ಏನು? ಆರ್ಟರೀಸ್. ಹಾರ್ಟ್ ಇಂದ ಆಚೆ ಬರೋದು ಆರ್ಟರೀಸ್, ಹಾರ್ಟಿಗೆ ಹೋಗೋದು ವೇನ್ಸ್. ವಿಚ್ ಹ್ಯಾಸ್ ವ್ಯಾಲ್ವ್ಸ್? valves present in veins. ಯಾಕಂದ್ರೆ veins will make sure ವಾಪಸ್ blood flow ವಾಪಸ್ ಇನ್ನೇ ಹೋಗಬಾರ್ದಲ್ಲ. To prevent flow back of the blood, valves are present in veins. Okay na? Valves are present in veins. Now, state the importance of transpiration. What students? Transpiration ಮಾಡುತ್ತೆ. Transpiration helps in the release of excess water present in the plant body. ಜಾಸ್ತಿ ನೀರಿದ್ರೆ ಪ್ಲಾಂಟ್ ಬಾಡಿಯಲ್ಲಿ ಟ್ರಾನ್ಸ್ಪಿರೇಷನ್ ಇಂದ ಎಲ್ಲೋ ಆಚೆ ಹೋಗ್ಬಿಡುತ್ತೆ. ಓಕೆನಾ? So easy question mikidella. Now let's go to the two more question now, all of you. Let's start. Two more questions. Students, ನಿಮಗೆ ಈ ಎಲ್ಲ 1 mark question ಮಾಡೋದ್ರಿಂದ ನಿಮಗೆ ಸ್ವಲ್ಪ ಚಾಪ್ಟರ್ ರಿವೈಸ್ ಆಗೋಯ್ತಾ? ಎಸ್ ಆರ್ ನೋ? ನಿಮಗೆ ಎಲ್ಲ ಚಾಪ್ಟರ್ ರಿವೈಸ್ ಆಯ್ತಾ ಈಗ? ಆಬ್ವಿಯಸ್ಲಿ ಆಯ್ತು. ಸೊ ಇದೇ ತರ ನೀವು ಮಾಡ್ತಿದ್ರೆ 2 mark 3 mark 4 mark 5 mark ಮಾಡಿದ್ರೆ ಚಾಪ್ಟರ್ ಯಾವ ತರ ರಿವೈಸ್ ಆಗುತ್ತಂದ್ರೆ ಯು ವಿಲ್ ಬಿ ರಿಯಲಿ ಹ್ಯಾಪಿ. ಈಗ ಈ 2 mark 3 mark ಅಲ್ಲಿ ಎಷ್ಟೊಂದು ಕ್ವಶನ್ಸ್ ರಿಪೀಟ್ ಆಗ್ತಾ ಇರುತ್ತೆ, ಕಾನ್ಸೆಪ್ಟ್ಸ್ ರಿಪೀಟ್ ಆಗ್ತಾ ಇರುತ್ತೆ. ಸೊ ವಿ ವಿಲ್ ಸ್ಕಿಪ್ ಆಲ್ ದಟ್. ಯಾವ್ದು ಹೊಸ ಕ್ವಶನ್ ಬಂದ್ರೆ ಮಾತ್ರ ಮಾಡೋದ ನಾವೀಗ. ಓಕೆನಾ? ನಾವು ಸ್ಟೂಡೆಂಟ್ ನೆಕ್ಸ್ಟ್ ಕ್ವಶನ್ ಆನ್ ದ ಬೋರ್ಡ್. ಡ್ರಾ ದ ಡಯಾಗ್ರಾಮ್ ಆಫ್ ಓಪನ್ ಸ್ಟೊಮ್ಯಾಟಾ ಅಂಡ್ ಲೇಬಲ್ ದ ಪಾರ್ಟ್ಸ್. ಮಾಡ್ತೀರಾ ಇದನ್ನ? ಮಾಡ್ತೀರಾ? ಆಲ್ ಆಫ್ ಯು. ಈಸಿ ಕ್ವಶನ್. ನಾವು ಒಂದು ಸ್ಟೊಮ್ಯಾಟನ ಡ್ರಾ ಮಾಡ್ಬಿಟ್ಟು ಆ ಸ್ಟೊಮ್ಯಾಟನ ಲೇಬಲ್ ಮಾಡ್ತೀರಾ? ಗಾರ್ಡ್ ಸೆಲ್ಸ್, ಸ್ಟೊಮ್ಯಾಟಲ್ ಪೋರು, ಸಬ್ಸಿಡರಿ ಸೆಲ್ಸ್, ಇದರ ನೋಡಿ ಮಾಡ್ತೀರಾ ಇದನ್ನ? ಎಪಿಡರ್ಮಲ್ ಸೆಲ್ಸ್, ಎಪಿಡರ್ಮಲ್ ಸೆಲ್ಸ್, ಗಾರ್ಡ್ ಸೆಲ್ಸ್, ಆಮೇಲೆ ಸ್ಟೊಮ್ಯಾಟಲ್ ಪೋರು ಬರೀರಿ ಅಷ್ಟೇ. ಇದೆಲ್ಲ ಬೇಕಾಗಿಲ್ಲ. ತಿಕ್ ವಾಲ್, ತಿನ್ ವಾಲ್ ಎಲ್ಲ ಬೇಕಾಗಿಲ್ಲ ನಿಮ್ಗೆ. ಸರಿನಾ? ಎಷ್ಟು ಬರೆದ್ರೆ ಸಾಕು. ನೋಡಿ ಸೇಮ್ ಕಾನ್ಸೆಪ್ಟ್ ಮತ್ತೆ ಕೂಡ ಮತ್ತೆ ಸೇಮ್ ಕಾನ್ಸೆಪ್ಟ್ ಇದು. ದ ಅಪ್ರಾಕ್ಸ್ ಬೇಗ ಹೇಳಿ. ಡು ವಿ ಹ್ಯಾವ್ ಸಮಥಿಂಗ್ ಸೋ ಸ್ಪೆಷಲ್ ಇನ್ ಮೌತ್? ಮೌತ್ ಅಲ್ಲಿ ಏನಾದ್ರು ಸ್ಪೆಷಲ್ ಇದೆಯಾ? ವಿ ಹ್ಯಾವ್ ಅ ಎಂಜೈಮ್ ಇನ್ ಅವರ್ ಮೌತ್. ಕ್ಯಾನ್ ಎನಿವನ್ ಟೆಲ್ ಮೀ ವಿಚ್ ಎಂಜೈಮ್ ಇಸ್ ಪ್ರೆಸೆಂಟ್ ಇನ್ ದ ಮೌತ್? ಆ ಎಂಜೈಮ್ ಏನ್ ಮಾಡುತ್ತೆ? That enzyme will break the sugar. That enzyme will break the sugar in the chapati. ಚಪಾತಿ ಇರೋ ಎಲ್ಲಾ ಶುಗರ್ ನ ಬ್ರೇಕ್ ಮಾಡ್ಬಿಡುತ್ತವದು ಮೌತ್ ಅಲ್ಲೇ. ಅವಾಗ ಏನಾಗುತ್ತೆ? ಅವಾಗ ಎಲ್ಲಾ ಶುಗರ್ ನಮ್ಗೆ ಸ್ವೀಟ್ ಸ್ವೀಟ್ ಬರುತ್ತೆ. ದಟ್ ಎಂಜೈಮ್ ಇಸ್ ಕಾಲ್ಡ್ ಎಸ್ salivary amylase. ಓಕೆನಾ? salivary amylase ನ ಸ್ಟೂಡೆಂಟ್ salivary amylase ಇಂದ ಬರೀರಿ ಸ್ಟೂಡೆಂಟ್ಸ್, ಬರೀರಿ ಆತರ. ಎಂಜೈಮ್ amylase, amylase ಎಂಜೈಮ್ ಇರುತ್ತೆ. ಓಕೆನಾ? amylase enzyme ಇರುತ್ತೆ ಸ್ಟೂಡೆಂಟ್ಸ್. ಸ್ಟೂಡೆಂಟ್ ದಿಸ್ PDF is already available. ಜೇನ್ ಮಾಡಿ. ಓಕೆನಾ ಸ್ಟೂಡೆಂಟ್ಸ್? ಏನ್ರಿ ಮೀಡಿಯಾನಾ ಸ್ಟಾರ್ಟ್ ಆಯ್ತು ನೋಡಿ. ಇವ್ರದ್ದು ಸ್ಟಾರ್ಟ್ ಆಗ್ಬಿಡುತ್ತೆ ಯಾವಾಗೂ ಮೀಡಿಯಾ ಅವ್ರದ್ದು. ಹೊಸ ಮೂವಿ ಬಂದಿ, ಹೋಗಿ ನೋಡ್ಕೊಂಡ್ ಬನ್ನಿ. ನೆಕ್ಸ್ಟ್ ಕ್ವೆಶ್ಚನ್ ಆನ್ ದ ಬೋರ್ಡ್. ನೆಕ್ಸ್ಟ್ ಕ್ವೆಶ್ಚನ್ ಆನ್ ದ ಬೋರ್ಡ್ ಸ್ಟೂಡೆಂಟ್ಸ್. ನಾ ಗಿವ್ ರೀಸನ್. ಇದು ನಿಮ್ದು PYQ ಕ್ವೆಶ್ಚನ್. ಇದು ಟ್ರೈ ಮಾಡಿ ಇದನ್ನ ನೋಡಿ. The ventricles of human heart have thick. The ventricles of human heart have thick walls. Okay. Ventricles are thick walls. ಯಾಕಂದ್ರೆ ventricles ತುಂಬಾ ಪ್ರೆಷರ್ ಬರುತ್ತೆ, ಅದಕ್ಕೆ ಆ ಪ್ರೆಷರ್ ಸ್ಟಾಪ್ ಮಾಡೋದಕ್ಕೆ ಅದು. ಓಕೆನಾ?
In mammals and birds, it is necessary to separate oxygenated and deoxygenated blood. ಯಾಕೆ? All of you. In the case of mammals and birds ಅಲ್ಲಿ oxygenated blood, deoxygenated blood different ಆಗಿರುತ್ತೆ. ಯಾಕೆ? ಎರಡು ಕೂಡ ಮಿಕ್ಸ್ ಆಗ್ಬಿಟ್ರೆ ಎನರ್ಜಿ ತುಂಬಾ ಬೇಕಾಗುತ್ತೆ, ಮಿಕ್ಸ್ ಆಗ್ಬಿಟ್ರೆ ಅದು. ವಿ ಆರ್ ವಾರ್ಮ್ ಬ್ಲಡ್ ಆನಿಮಲ್ಸ್. ಈ ವಾರ್ಮ್ ಬ್ಲಡ್ ಆನಿಮಲ್ಸ್ ವಾರ್ಮ್ ಆಗಿರ್ಬೇಕಂದ್ರೆ ತುಂಬಾ ಎನರ್ಜಿ ಆಗಲಿ ಸ್ಪೆಂಡ್ ಮಾಡ್ಬಿಟ್ಟಿದೀವಿ ನಾವು. ಓಕೆನಾ? ಸೊ ನೋಡಿ ಇಲ್ಲಿ, because it requires a lot of energy to maintain its body temperature. ಅದಕ್ಕೆ ನಾವು ಸೆಪರೇಟ್ ಆಗಿ ಇಟ್ಬಿಟ್ಟಿದೀವಿ ಆಗಲೇ. ಸ್ಟೂಡೆಂಟ್ಸ್, ಈಸಿ ಕ್ವೆಶ್ಚನ್, ಮತ್ತೆ ರಿಪೀಟ್ ಮಾಡಬೇಡ ನಾವಿನ್ನ, ಮತ್ತೆ ರಿಪೀಟ್ ಮಾಡೋದು ಬೇಡ ತಾನೆ ಇದನ್ನ. ನೇಮ್ ದ ಎಂಜೈಮ್ ಪ್ರೆಸೆಂಟ್ ಇನ್ ಸಲೈವಾ, salivary amylase. ಸೇಮ್ ಥಿಂಗ್ ಸ್ಟೂಡೆಂಟ್ಸ್, ಸೇಮ್ ಥಿಂಗ್. ಇದು ಕ್ವೆಶ್ಚನ್ ಮತ್ತೆ ಸೇಮ್ ಕ್ವೆಶ್ಚನ್. ಸ್ಟೊಮ್ಯಾಟಲ್ ಇದು ಗಾರ್ಡ್ ಸೆಲ್ಸ್, ಸ್ಟೊಮ್ಯಾಟಲ್ ಪೋರ್, ಈಸಿ. ನಾ draw the diagram of nephron and label the parts. ನೀವು ಮಾಡ್ತೀರಾ ಅದನ್ನ ಹಿಂಗು. ಓಕೆನಾ ಸ್ಟೂಡೆಂಟ್ಸ್? ವಾಟ್ ಇಸ್ ದ ಫಂಕ್ಷನ್ ಆಫ್ bile juice? ಬೇಗ ಸ್ಟೂಡೆಂಟ್ಸ್, bile juice ಏನ್ ಮಾಡುತ್ತೆ? Bile juice will make sure the entire small intestine has alkaline pH. ಆ alkaline pH ಅಲ್ಲಿ ಬೇರೆ ಬೇರೆ ತರ ಎಂಜೈಮ್ಸ್, ಟ್ರಿಪ್ಸಿನ್ ಆಗಿರ್ಬೋದು, ಬೇಡಿಲ್ ಆಗಿರ್ಬೋದು, ಕೆಲಸ ಮಾಡಬಹುದು ಆರಾಮಾಗಿ. ಓಕೆನಾ? ಆ ಜೊತೆಗೆ ಇಟ್ ಆಲ್ಸೋ ಹೆಲ್ಪ್ಸ್ ಇನ್ ಅದರ್ ಪ್ರಾಸೆಸ್ ನ ಬರೀರಿ ಸಾಕು. ನೋಡಿ 58 ತಾನೆ? 58 ನೋಡಿ. Alkalize the food, breakdown of large one more ಇದೆ, breakdown of large fat particles into small particles to increase the efficiency of enzymes. Emulsification, it helps in emulsification of fat. ಒಂದು ಫ್ಯಾಟ್ ಮಾಲಿಕ್ಯೂಲ್ ನ ಪೀಸ್ ಮಾಡ್ಬಿಡುತ್ತೆ, ಡೈಜೆಷನ್ ಈಸಿ ಆಗ್ಲಿ ಅಂತ. ಆಮೇಲೆ ಓಕೆನಾ, ಒಂದು ಫ್ಯಾಟ್ ಮಾಲಿಕ್ಯೂಲ್ ನ ಬ್ರೇಕ್ ಮಾಡ್ಬಿಡುತ್ತೆ, ಇದು ಫ್ಯಾಟ್ ಮಾಲಿಕ್ಯೂಲ್ ನ ಬ್ರೇಕ್ ಮಾಡುತ್ತೆ. No students. Question number, students, do you realize that now we are almost in 59 questions? So in less than 1 hour, almost 1 hour, we have done 59 questions. Believe ಆಗ್ತೀವಿ ಎಲ್ಲರೂ ಕೂಡ? ಬಿಲೀವ್ ಆಗ್ತಿದ್ದೀರಾ? ನೋಡಿ, ನಿಜ ಅಂತೀನಿ, ಫಸ್ಟ್ ಚಾಪ್ಟರ್ ಇಸ್ ವೆರಿ ಲಾಂಗ್. ಈ ಫಸ್ಟ್ ಚಾಪ್ಟರ್ ಆದ್ಮೇಲೆ ನೆಕ್ಸ್ಟ್ ಚಾಪ್ಟರ್ ನಿಮ್ದು ಯಾವ್ದಪ್ಪ? ನಿಮ್ ನೆಕ್ಸ್ಟ್ ಚಾಪ್ಟರ್ ಸ್ಟೂಡೆಂಟ್ಸ್ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ತುಂಬಾ ಚಿಕ್ಕದು. ಅದಾದ್ಮೇಲೆ ನೆಕ್ಸ್ಟ್ ಚಾಪ್ಟರ್ ಇವನ್ ಚಿಕ್ಕದು, ಅದ್ರ ನೆಕ್ಸ್ಟ್ ಚಾಪ್ಟರ್ ಏನೋ ಚಿಕ್ಕದಾಗಿರುತ್ತೆ. ಸೊ ರಿಮೈನಿಂಗ್ ಚಾಪ್ಟರ್ಸ್ ವೆರಿ ಸ್ಮಾಲ್ ಚಾಪ್ಟರ್ಸ್. ಫಸ್ಟ್ ಚಾಪ್ಟರ್ ಮಾತ್ರ ಸ್ಟೂಡೆಂಟ್ಸ್, ಫಸ್ಟ್ ಚಾಪ್ಟರ್ ಮಾತ್ರ ಟೈಮ್ ತಗೋಬಹುದು, ಬಟ್ ನೆಕ್ಸ್ಟ್ ಚಾಪ್ಟರ್ಸ್ ತುಂಬಾ ಈಸಿ ಆಗುತ್ತೆ. ಚಿಂತೆ ಮಾಡಬೇಡಿ. ದ ಹೋಲ್ ಪಾಯಿಂಟ್ ಆಫ್ ದಿಸ್ ವಿಡಿಯೋ ಇಸ್ ಟು ಮೇಕ್ ಶೂರ್ ಯು ರಿವೈಸ್ ಎವ್ರಿಥಿಂಗ್ ಅಂಡ್ ಬಿ ಅವೇರ್ ಆಫ್ ಕ್ವೆಶ್ಚನ್ಸ್. ಯಾವ ತರ ನಿಮ್ಗೆ ಒಂದು ಕಾನ್ಸೆಪ್ಟ್ ಇಂದ ಕ್ವೆಶ್ಚನ್ ಬರ್ಬೋದು ಅಂತ ಕಲಿತೀರಾ ನೀವು. ಓಕೆನಾ ಸ್ಟೂಡೆಂಟ್ಸ್? ಅಬ್ದುಲ್ ಹೇಳಪ್ಪ. ಸ್ಟೂಡೆಂಟ್ಸ್ ರಿಯಲ್ ಹೆಸರು ಬನ್ನಿ. ಸ್ಟೂಡೆಂಟ್ಸ್ ರಿಯಲ್ ಹೆಸರು ಏನಿದು? ರೋಲೆಕ್ಸ್ ಎಡಿಟ್ಸ್ ಅಂತ. ಸ್ಟೂಡೆಂಟ್ಸ್ ರಿಯಲ್ ಹೆಸರು ಬರ್ರಿ. ರಿಯಲ್ ಹೆಸರು ಏನ್ ನಿಮ್ದು? ರೋಲೆಕ್ಸ್ ಸ್ಟೂಡೆಂಟ್ಸ್. ಸೌಮ್ಯ ನಂಗೆ ಗೊತ್ತು, ಸೌಮ್ಯ ರೆಗ್ಯುಲರ್ ಸ್ಟೂಡೆಂಟ್. ಸೌಮ್ಯ, ಶ್ರೀಕಾಂತ್ ಇವರೆಲ್ಲ ರೆಗ್ಯುಲರ್ ಸ್ಟೂಡೆಂಟ್ಸ್ ನಮ್ದು. ಇವರೆಲ್ಲರೂ ಕೂಡ ರೆಗ್ಯುಲರ್ ಸ್ಟೂಡೆಂಟ್ಸ್. ಮಹನತ್, ಓಕೆ, ಆಲ್ ಆಫ್ ಯು ರೆಗ್ಯುಲರ್ ಸ್ಟೂಡೆಂಟ್ಸ್. ಈಗ ಬನ್ನಿ ಸ್ಟೂಡೆಂಟ್ಸ್, ನೆಕ್ಸ್ಟ್ ಕ್ವೆಶ್ಚನ್ ನೋಡೋದು ಬನ್ನಿ. ನೆಕ್ಸ್ಟ್ ಕ್ವೆಶ್ಚನ್ ಬನ್ನಿ. ಓಕೆನಾ? ನಾ the body temperature of frog and lizards depend on environment temperature. Justify. ಸ್ಟೂಡೆಂಟ್ಸ್, ಯಾಕೆ ಒಂದು ಫ್ರಾಗ್ ಮತ್ತೆ ಲಿಸರ್ಡ್ ಅಲ್ಲಿ ಅವ್ರದ್ದು ಬಾಡಿ ಟೆಂಪರೇಚರ್ ಎನ್ವೈರನ್ಮೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ? ಯಾಕಂದ್ರೆ ಅವ್ರ ಹತ್ರ ಇರೋದು 3 ಚೇಂಬರ್ ಹಾರ್ಟ್. ಏನ್ ಅವ್ರ ಹತ್ರ? ದೇ ಹ್ಯಾವ್ 3 ಚೇಂಬರ್ ಹಾರ್ಟ್. ಓಕೆನಾ? ಸೊ ಬಿಕಾಸ್ ಆಫ್ 3 ಚೇಂಬರ್ ಹಾರ್ಟ್ ಅಲ್ಲಿ ಬ್ಲಡ್ ಮಿಕ್ಸ್ ಆಗುತ್ತಾ ಸ್ಟೂಡೆಂಟ್ಸ್? ಬ್ಲಡ್ ಮಿಕ್ಸ್ ಆಗುತ್ತಾ? ಬೇಗ ಹೇಳಿ. 3 ಚೇಂಬರ್ ಹಾರ್ಟ್ ಅಲ್ಲಿ ಬ್ಲಡ್ ಮಿಕ್ಸ್ ಆಗುತ್ತೆ. ಸೊ ಬ್ಲಡ್ ಮಿಕ್ಸ್ ಆದಾಗ ಅವ್ರು ತುಂಬಾ ಎನರ್ಜೀಸ್ ಇಲ್ಲ ಅವ್ರ ಹತ್ರ. ಓಕೆನಾ? ಸೊ ದೇ ಹ್ಯಾವ್ ಟು ಗೋ ಡಿಪೆಂಡ್ ಆನ್ ದ ಸನ್ಲೈಟ್ ಫಾರ್ ಎನರ್ಜಿ. ನೋಡಿ ಇಲ್ಲಿ ಕ್ವೆಶ್ಚನ್ ನಂಬರ್ 16 ನೋಡಿ ಸ್ಟೂಡೆಂಟ್. ಕ್ವೆಶ್ಚನ್ ನಂಬರ್ 16 ನೋಡಿ. ದೇ ಹ್ಯಾವ್ 3 ಚೇಂಬರ್ ಹಾರ್ಟ್, ಆಕ್ಸಿಜನೇಟೆಡ್ ಅಂಡ್ ಡಿಆಕ್ಸಿಜನೇಟೆಡ್ ಬ್ಲಡ್ ಮಿಕ್ಸ್ ಟು ಸಮ್ ಎಕ್ಸ್ಟೆಂಟ್. ಅದೇ ಕಾರಣಕ್ಕೋಸ್ಕರ ದೇ ಹ್ಯಾವ್ ಟು ಗೋ, ದೇ ಆರ್ ಕೋಲ್ಡ್ ಬ್ಲಡ್ ಆನಿಮಲ್ಸ್. ದೇ ಹ್ಯಾವ್ ಟು ಗೋ ಔಟ್ಸೈಡ್ ಇನ್ ದ ಸನ್. ನೋಟಿಸ್ ಮಾಡಿ ಸ್ಟೂಡೆಂಟ್ಸ್, ಯಾವತ್ತಾದ್ರೂ ನೀವು ಸ್ಟೂಡೆಂಟ್ಸ್ ಇದಕ್ಕೆ ಹೋಗಿದ್ದೀರಾ ಸ್ಟೂಡೆಂಟ್ಸ್? ಝೂಗೆ ಹೋಗಿದ್ದೀರಾ? ಈ ಮೈಸೂರು ಝೂ ಮತ್ತೆ ಬಂದಿರಘಟ್ಟ ಝೂ ಹೋಗಿದ್ದೀರಾ ಫ್ರೆಂಡ್ಸ್? ಬೇಗ ಹೇಳಿ. ಯಾವತ್ತಾದ್ರೂ ನೀವು ಮೈಸೂರು ಝೂ ಮತ್ತೆ ಬಂದಿರಘಟ್ಟ ಝೂ ಹೋಗಿದ್ದೀರಾ ಫ್ರೆಂಡ್ಸ್? ಬೇಗ ಹೇಳಿ. ಹೋಗಿದ್ದೀರಾ? ಯಾವತ್ತಾದ್ರೂ ಹೋಗಿದ್ದೀರಾ? ನೀವು ಮೈಸೂರು ಝೂ ಮತ್ತೆ ಬಂದಿರಘಟ್ಟ ಝೂ ಹೋಗಿದ್ರೆ ಅಲ್ಲಿ ನೀವು ಇದು ನೋಡಿ, ಕ್ರೊಕೊಡೈಲ್ ನಿಂತ್ಕೊಂಡ್ಬಿಡ್ರಿ. ಈ ತರ ಬಾಯಿನ ತಕೊಂಡಿ ಕುತ್ಕೊಂಡ್ಬಿಟ್ಟಿರ್ತಾರೆ ಹಂಗೆ. ನೀನು ಸುಮ್ಮನೆ ಈ ತರ ನೋಡ್ತಾ ಇರುತ್ತೆ ಝೂಸ್ ಅಲ್ಲೆಲ್ಲ. Now students, now next question on the board.
Why does the heart have different chambers? Blood mix ಆಗಬಾರ್ದು ಅಂತ. ಓಕೆನಾ? State the importance double circulation. Again mix ಆಗಬಾರ್ದು ಅದೇ ಬರಿಬೇಕು ನೀವು. If humans have 3 chamber heart ಇರಬೇಕಾದ್ರೆ ಡಬಲ್ ಸರ್ಕ್ಯುಲೇಷನ್ ಆಗ್ತಾ ಇತ್ತಾ? ಇಲ್ಲ, ಸಿಂಗಲ್ ಸರ್ಕ್ಯುಲೇಷನ್ ಆಗ್ತಾ ಅವಾಗ. There will be single circulation ಅವಾಗ. ಓಕೆನಾ? Okay students. Herbivores like sheep have long, students same question ನೋಡಿ. Herbivores have a long small intestine while animals have tigers have small intestine. ಚಿಕ್ಕದಾಗಿರುತ್ತೆ, ಬರಿಬಹುದು, ಆರಾಮ್ ಬರಿತೀರಾ. Photosynthesis does not occur in plants growing in desert as it does in normal plants. Give reason. Students very important, very easy question ಇದು. ಯಾಕೆ ಒಂದು ಡೆಸರ್ಟ್ ಪ್ಲಾಂಟ್ಸ್ ಅಲ್ಲಿ ಫೋಟೋಸಿಂಥಸಿಸ್ ಡಿಫರೆಂಟ್ ಆಗಿ ಆಗುತ್ತೆ? ಸ್ಟೂಡೆಂಟ್ ವೆರಿ ಸಿಂಪಲ್ ಆನ್ಸರ್. ಯಾಕಂದ್ರೆ ಡೆಸರ್ಟ್ ಪ್ಲಾಂಟ್ಸ್ ಅಲ್ಲಿ ಬೆಳಗ್ಗೆ ಟೈಮ್ ಅಲ್ಲಿ ಸ್ಟೂಡೆಂಟ್ಸ್ ಟೊಮ್ಯಾಟೊ ಓಪನ್ ಇರುತ್ತಾ? ಆಲ್ ಆಫ್ ಯು, ಒಂದು ಡೆಸರ್ಟ್ ಪ್ಲಾಂಟ್ ಅಲ್ಲಿ ಒಂದು ಡೆಸರ್ಟ್ ಪ್ಲಾಂಟ್ ಅಲ್ಲಿ ಟೊಮ್ಯಾಟೊ ಬೆಳಗ್ಗೆ ಟೈಮ್ ಓಪನ್ ಇರುತ್ತಾ? ಓಪನ್ ಇರಲ್ಲ. ಬೆಳಗ್ಗೆ ಟೈಮ್ ಅಲ್ಲಿ ಟೊಮ್ಯಾಟೊ ಓಪನ್ ಇರಲ್ಲ. ಯಾಕಂದ್ರೆ ಬೆಳಗ್ಗೆ ಟೈಮ್ ತುಂಬಾ ಬಿಸಿಲಿರುತ್ತೆ, ಅಲ್ಲಿ ಡೆಸರ್ಟ್ ಅಲ್ಲಿ ತುಂಬಾ ಬಿಸಿಲಿರುತ್ತೆ. ಸೊ ಟೊಮ್ಯಾಟೊ ಕೆನಾಟ್ ಓಪನ್ ಇನ್ ದ ಡೇ ಟೈಮ್. ಅವಾಗ ಏನಾಗುತ್ತೆ? ಟೊಮ್ಯಾಟೊ ವಿಲ್ ಓನ್ಲಿ ಓಪನ್ ಇನ್ ದ ನೈಟ್ ಟೈಮ್ ಮಾತ್ರ ಟೊಮ್ಯಾಟೊ ಓಪನ್ ಆಗುತ್ತೆ. ಸೊ ದ ಮೆಕ್ಯಾನಿಸಮ್ ಆಫ್ ಫೋಟೋಸಿಂಥಸಿಸ್ ಲಿಲ್ ಡಿಫರೆಂಟ್. ಮೆಕ್ಯಾನಿಸಮ್ ಡಿಫರೆಂಟ್ ಆಗಿರುತ್ತೆ ಮೆಕ್ಯಾನಿಸಮ್. ಓಕೆನಾ? ನೌ ಸ್ಟೂಡೆಂಟ್ಸ್, what is photosynthesis? What are the products released in this process? Write the function of this. ಬರೀತೀರಾ ಸ್ಟೂಡೆಂಟ್? ಬರೀತೀರಾ ಇದನ್ನ ನೀವು ಬರೀತೀರಾ ಎಲ್ಲರೂ ಕೂಡ? ಇದೆಲ್ಲರೂ ಕೂಡ ನೀವು ಬರೀತೀರಾ, ಈಸಿಯಾಗಿ ಬರೀತೀರಾ ಇದನ್ನ. ಕ್ವೆಶ್ಚನ್ ನಂಬರ್ 66 ಬರೀತೀರಾ ನೀವು ಈಸಿಯಾಗಿ ನೋಡಿ. Process by which green plants make their own food using carbohydrates and water with the help of sunlight and chlorophyll is called as photosynthesis. ಏನ್ ಬರುತ್ತೆ ಅಲ್ಲಿ? ಕಾರ್ಬೋಹೈಡ್ರೇಟ್ಸ್ ಮತ್ತೆ ಗ್ಲೂಕೋಸ್ ಬರುತ್ತೆ. ಕಾರ್ಬೋಹೈಡ್ರೇಟ್ಸ್ ಆರ್ ಯೂಸ್ಡ್ ಟು ಮೀಟ್ ಎನರ್ಜಿ ನೀಡ್ಸ್ ಇನ್ ದ ಪ್ಲಾಂಟ್. ಡನ್. ಓಕೆ, ಅದೇ ತರ ಕ್ವಶನ್ ಕೇಳ್ತಾರೆ ನಿಮಗೆ. ಡಿಫರೆನ್ಸ್ ಬಿಟ್ವೀನ್ ಆರ್ಟರೀಸ್ ಅಂಡ್ ವೇನ್ಸ್ ಕೇಳ್ತಾರೆ. ಡಿಫರೆನ್ಸ್ ಬಿಟ್ವೀನ್ ಆರ್ಟರೀಸ್ ಅಂಡ್ ವೇನ್ಸ್ ಏನಪ್ಪ ಡಿಫರೆನ್ಸ್ ಸ್ಟೂಡೆಂಟ್ಸ್? ಕ್ಯಾರಿ ಬ್ಲಡ್ ಅವೇ ಫ್ರಮ್ ದ ಹಾರ್ಟ್, ಕ್ಯಾರಿ ಬ್ಲಡ್ ಟು ದ ಹಾರ್ಟ್. ಓಕೆನಾ? ಹ್ಯಾವ್ ಥಿಕ್ ವಾಲ್ಸ್, ಥಿನ್ ವಾಲ್ಸ್, ಡು ನಾಟ್ ಹ್ಯಾವ್ ವಾಲ್ಸ್, ಹ್ಯಾವ್ ವಾಲ್ಸ್. ಬರೀರಿ ಒಂದು ಎಕ್ಸ್ಟ್ರಾ ಪಾಯಿಂಟ್. ಆರ್ಟರೀಸ್ ಕ್ಯಾರಿ ಸ್ಟೂಡೆಂಟ್ಸ್, ಆರ್ಟರೀಸ್ ಕ್ಯಾರಿ oxygenated blood, veins carry deoxygenated blood. ಓಕೆನಾ? ಆರ್ಟರೀಸ್ ಕ್ಯಾರಿ ಆಕ್ಸಿಜನೇಟೆಡ್ ಬ್ಲಡ್, ವೇನ್ಸ್ ಕ್ಯಾರಿ ಡಿಆಕ್ಸಿಜನೇಟೆಡ್ ಬ್ಲಡ್. ಅಷ್ಟೇ ಬರೀರಿ. ಆಮೇಲೆ ನೋಡಿ, ಲಿವ್ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್ ಇನ್ ಮೇಂಟೈನಿಂಗ್ ಬಾಡಿಸ್ ಇಮ್ಯೂನ್ ಸಿಸ್ಟಮ್. ಜಸ್ಟಿಫೈ ಸ್ಟೂಡೆಂಟ್ಸ್. ಕ್ವೆಶ್ಚನ್ ತುಂಬಾ ಈಸಿ ಇದೆ ಸ್ಟೂಡೆಂಟ್ಸ್. ಲಿಂಫ್ ಏನ್ ಮಾಡುತ್ತೆ? ಕ್ವೆಶ್ಚನ್ ನಂಬರ್ 67. ಲಿಂಫ್ ಏನ್ ಸ್ಟೂಡೆಂಟ್ಸ್ ಏನ್ ಮಾಡುತ್ತೆ? ಲಿಂಫ್ ಪ್ರೊಡ್ಯೂಸಸ್ ಆಂಟಿಬಾಡೀಸ್. ಈ ಆಂಟಿಬಾಡೀಸ್ ಗೊತ್ತಲ್ಲ ನಿಮ್ಗೆ ಸ್ಟೂಡೆಂಟ್ಸ್? ಆಂಟಿಬಯೋಟಿಕ್ ಟ್ಯಾಬ್ಲೆಟ್ಸ್ ಬರುತ್ತಲ್ಲ, ಟ್ಯಾಬ್ಲೆಟ್ಸ್ ಆಂಟಿಬಯೋಟಿಕ್ ಸೇಮ್ ಆಂಟಿಬಾಡೀಸ್. ಸೊ ನಮ್ಮ ಬಾಡಿ ಇಮ್ಯುನಿಟಿ ಚೆನ್ನಾಗಿರ್ಬೇಕಂದ್ರೆ ಆಂಟಿಬಾಡೀಸ್ ಪ್ರೊಡ್ಯೂಸ್ ಮಾಡ್ತಾ ಇರಬೇಕು. ಸೊ ಲಿಂಫ್ ಕ್ಯಾನ್ ಹೆಲ್ಪ್ ಇನ್ ಪ್ರೊಡಕ್ಷನ್ ಆಫ್ ಆಂಟಿಬಾಡೀಸ್ ನಮ್ಮ ಬಾಡಿಯಲ್ಲಿ. ಓಕೆನಾ? ಪ್ರೊಡಕ್ಷನ್ ಆಫ್ ಆಂಟಿಬಾಡೀಸ್. ಲಿಂಫೋಸೈಟ್ ಸೆಲ್ಸ್ ಎಲಿಮಿನೇಟ್ ಬ್ಯಾಕ್ಟೀರಿಯಾ ಅಂಡ್ ಅನ್ನೆಸರಿ ಸಬ್ಸ್ಟೆನ್ಸಸ್ ಅನ್ನು ರಿಮೂವ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಆಲ್ಮೋಸ್ಟ್ ಮುಗಿತಾ ಬಂದು ಸ್ಟೂಡೆಂಟ್ಸ್. ಬನ್ನಿ ಈಗ ಈ ಚಾಪ್ಟರ್ ಮುಗಿಸ್ಬಿಡೋದ ಬೇಗ. ದೆನ್ ವಿಲ್ ಟೇಕ್ ಅ ಸ್ಮಾಲ್ ಬ್ರೇಕ್. ಓಕೆನಾ ಸ್ಟೂಡೆಂಟ್ಸ್? ವಾಟ್ ಇಸ್ ದ ರೋಲ್ ಆಫ್ ಹೈಡ್ರೋಕ್ಲೋರಿಕ್ ಆಸಿಡ್ ಇನ್ ಅವರ್ ಸ್ಟಮಕ್? ಬೇಗ ಹೇಳಿ ಸ್ಟೂಡೆಂಟ್ಸ್. ಈಗ ಯೋಚನೆ ಮಾಡಿ. ಲೆಟ್ಸ್ ಸೇ ನಾಳೆ ನಾನು ನಮ್ಮ ಮನೆ ಹತ್ರ ಒಂದು ಜಾತ್ರೆ ಇದೆ ಅನ್ಕೊಳ್ಳಿ. ನಮ್ಮ ಮನೆ ಹತ್ರ ಒಂದು ಜಾತ್ರೆ ಇದೆ. ಆ ಜಾತ್ರೆಗೆ ಹೋದೆ ನಾನು. ಆ ಜಾತ್ರೆಗೆ ಹೋಗ್ಬಿಟ್ಟು ನಾನು ರೋಡ್ ಸೈಡ್ ಅಲ್ಲಿ ಇರೋ ಬರೋ ಎಲ್ಲಾ ಊಟ ತಿನ್ಕೊಂಡ್ಬಿಟ್ಟಿದೀನಿ. ಆ ರೋಡ್ ಸೈಡ್ ಅಲ್ಲಿ ಊಟ ತಿನ್ಬೇಕಾದ್ರೆ ನನ್ನ ಬಾಡಿ ಒಳಗಡೆ ಬ್ಯಾಕ್ಟೀರಿಯಾ ಹೋಗಿರ್ತಾ ಸ್ಟೂಡೆಂಟ್ಸ್? ಬೇಗ ಹೇಳಿ. ಈ ರೋಡ್ ಸೈಡ್ ಅಲ್ಲಿ ಊಟ ಮಾಡ್ಬೇಕಾದ್ರೆ ನನ್ನ ಬಾಡಿ ಒಳಗಡೆ ಬ್ಯಾಕ್ಟೀರಿಯಾ ಹೋಗುತ್ತಾ? ಆಬ್ವಿಯಸ್ಲಿ ಹೋಗುತ್ತೆ, ಬ್ಯಾಕ್ಟೀರಿಯಾ ಹೋಗುತ್ತೆ. ಅವಾಗ ಈ ಬ್ಯಾಕ್ಟೀರಿಯಾ ಆಬ್ವಿಯಸ್ಲಿ ನನ್ನ ಬಾಡಿ ಇಮ್ಯುನಿಟಿ ಚೆನ್ನಾಗಿದ್ರೆ ಅದನ್ನ ಫೈಟ್ ಮಾಡುತ್ತೆ. ಬಟ್ ಯೋಚನೆ ಮಾಡಿ, ಊಟದ ಜೊತೆಗೆ ಈ ಬ್ಯಾಕ್ಟೀರಿಯಾ ನನ್ಗೆ ಹೊಟ್ಟೆ ಹೊಡೋಗ್ಬಿಡ್ತು. ಸೊ ನನ್ನ ಹೊಟ್ಟೆಲಿರೋ HCl ಈ ಬ್ಯಾಕ್ಟೀರಿಯಾನ ಸಾಯಿಸತ್ತಾ? ಆಲ್ ಆಫ್ ಯು ಬೇಗ ಹೇಳಿ. ನನ್ನ ಹೊಟ್ಟೆಲಿರೋ HCl ಈ ಬ್ಯಾಕ್ಟೀರಿಯಾಸ್ ಸಾಯಿಸತ್ತಾ? ಆಬ್ವಿಯಸ್ ಸಾಯಿಸುತ್ತೆ. ಆ ಜೊತೆ ದಟ್ ಇಸ್ ಒನ್ ಫಂಕ್ಷನ್. ಅದು ಬಿಟ್ರೆ HCl can provide something called as acidic medium for pepsin to work. ಈ ಪೆಪ್ಸಿನ್ ಎನ್ಸೈಮ್ ನ ವರ್ಕ್ ಮಾಡಬೇಕಂದ್ರೆ ಅಸಿಡಿಕ್ ಮೀಡಿಯಂ ಬೇಕು. ಈ ಅಸಿಡಿಕ್ ಮೀಡಿಯಂ ಕೊಡೋದೇ HCl. ಓಕೆನಾ? ಬರೀರಿ ನೋಡಿ. ಕ್ರಿಯೇಟ್ಸ್ ಅಸಿಡಿಕ್ ಎನ್ವೈರನ್ಮೆಂಟ್ ಟು ಪ್ರಮೋಟ್ ಆಕ್ಷನ್ ಆಫ್ ಎನ್ಸೈಮ್ ಲೈಕ್ ಪೆಪ್ಸಿನ್. ಪೆಪ್ಸಿನ್ ಕೆಲಸ ಮಾಡ್ಬೇಕಂದ್ರೆ ಅಸಿಡಿಕ್ ಮೀಡಿಯಂ ಆಗಿರಬೇಕು. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನು? ಡಿಸ್ಟ್ರಾಯ್ ಮೈಕ್ರೋ ಆರ್ಗಾನಿಸಮ್ಸ್ ದಟ್ ಎಂಟರ್ ದ ಸ್ಟಮಕ್ ವಿತ್ ಫುಡ್. ಊಟ ಜೊತೆಗೆ ಎಂಟರ್ ಆಗಿರೋದು ಡಿಸ್ಟ್ರಾಯ್ ಆಗುತ್ತೆ. ಫ್ರೆಂಡ್ಸ್ ಟೆಲ್ ಮಿ, yes or no? Biology easy, right? All of you. Biology easy ತಾನೆ? All of you. Biology is very easy.
Biology is very easy, students. Biology is very easy. Okay, students, I'm seeing all of your answer. Okay, Abdul answer ನೋಡ್ತಾ ಇದೀನಿ. Lichi ಹೊಸ name student. Lichi is a new name here. Okay na? Students, I'm seeing all of your answers. Don't worry. I'm seeing all of your answers. Don't worry, students. Yeah. Okay. ಈ question ನೋಡಿ students. ಈ question ತುಂಬಾ important. ಇದು ಕೂಡ ಕೇಳಬಹುದು ಈ ವರ್ಷ. How does the ATP synthesize in the cell by the cellular respiration in our body? Is the role of these molecules essential in transportation of food in plants? Say your answer. ಯಾವ ತರ ATP ನಮ್ಮ ಬಾಡಿ ಕೆಲಸ ಮಾಡುತ್ತೆ? Yes or no? Students, ATP ಅಂದ್ರೆ ಏನು? ಅಡಿನೋಸಿನ್ ಟ್ರೈಫಾಸ್ಫೇಟ್. ಈಗ ನಿಮ್ ಎಲ್ಲರಿಗೂ ಒಂದು ಎಕ್ಸಾಂಪಲ್ ಕೊಡ್ತೀನಿ, ಕರೆಕ್ಟ್ ಕೇಳಿಸ್ಕೊಳ್ಳಿ. ನಿಮ್ಗೆಲ್ಲರಿಗೂ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ನಿಮ್ಮ ಮನೇಲಿ ಯಾರೋ ಕೆಲಸ ಮಾಡೋದು ಅನ್ಕೊಳ್ಳಿ, ಓಕೆನಾ? ನಿಮ್ಮ ಮನೇಲಿ ಯಾರೋ ಕೆಲಸ ಮಾಡಿದ್ರು, ಓಕೆನಾ? ನಿಮ್ಮಲ್ಲಿ ನಿಮ್ಮ ಅಪ್ಪ ಕೆಲಸ ಮಾಡ್ತಾರೆ, ನಿಮ್ಮ ಅಮ್ಮ ಕೆಲಸ ಮಾಡ್ತಾರೆ. ಈ ಅಪ್ಪ ಅಮ್ಮ ಕೆಲಸ ಮಾಡ್ಬೇಕಾದ್ರೆ ಅವ್ರ ಬ್ಯಾಂಕ್ ಅಕೌಂಟ್ಗೆ ಕಾಸು ಬರುತ್ತೆ ಸ್ಟೂಡೆಂಟ್ಸ್, ಕಾಸು ಬರುತ್ತೆ. ಬ್ಯಾಂಕ್ ಅಕೌಂಟ್ಗೆ ಕಾಸು ಬರುತ್ತೆ ಅನ್ಕೊಳ್ಳಿ. ಈಗ ಅವ್ರ ಬ್ಯಾಂಕ್ ಅಕೌಂಟ್ಗೆ ಕಾಸು ಬಂದಾದ್ಮೇಲೆ ಆ ಬ್ಯಾಂಕ್ ಅಕೌಂಟ್ ಇಂದ ಲೆಟ್ಸೆ ನಾವು ಒಂದು ಶಾಪ್ಗೆ ಹೋದ್ವಿ. ಆ ಶಾಪ್ ಹೋಗ್ಬಿಟ್ಟು ನಾವು ಏನ್ ಮಾಡ್ಬೇಕು, ಈಗ ಆ ಬೇಕರಿಗೆ ಹೋಗ್ಬಿಟ್ಟು ನಾನೀಗ ಎಗ್ ಪಫ್ ತಿನ್ಬೇಕು. ನಾನು ಏನ್ ಮಾಡ್ಬೇಕು, ನಾನೀಗ ಎಗ್ ಪಪ್ಸ್ ತಿನ್ಬೇಕು. ನಾನು ಎಗ್ ಪಪ್ಸ್, ಪಫ್ ಅಲ್ಲ ಪಪ್ಸ್, ಓಕೆನಾ? ಸೊ ಆ ಬೇಕರಿ ನಾನು ಎಗ್ ಪಪ್ಸ್ ತಿನ್ಬೇಕು. ಅವಾಗ ಏನ್ ಮಾಡ್ತೀನಿ, ನಾನೇನ್ ಮಾಡ್ತೀನಿ ಅಂತಂದ್ರೆ ಅಪ್ಪ ಅಮ್ಮ ಇರೋ ಬ್ಯಾಂಕ್ ಅಕೌಂಟ್ ಅಲ್ಲಿ ಅಲ್ಲಿಂದ ನಾನು ಕಾಸು ತಗೋತೀನಿ, ಕಾಸು ರೊಕ್ಕ ದುಡ್ಡು ತಗೊಂಡ್ಬಿಟ್ಟು ಬೇಕರಿ ಅಂಕಲ್ ಕೊಡ್ತೀನಿ. ಆ ಬೇಕರಿ ಅಂಕಲ್ ಏನ್ ಮಾಡ್ತಾನೆ, ಆ ಬೇಕರಿ ಅಂಕಲ್ ಆ ರೊಕ್ಕನ ತಗೊಂಡ್ಬಿಟ್ಟು ಕಾಸನ್ನು ತಗೊಂಡ್ಬಿಟ್ಟು ನನಗೆ ಎಗ್ ಪಪ್ಸ್ ಕೊಡ್ತಾನೆ. ಸೊ ನನಗೆ ಏನೋ ಕೆಲಸ ಆಗ್ಬೇಕಂದ್ರೆ ನಾನು ಕಾಸು ಕೊಟ್ಟೆ. ಅದೇ ತರ ನಮ್ಮ ಮನೇಲಿ ಲೆಚ್ಚೆ ಕರೆಂಟ್ ಹೋಗ್ಬಿಡ್ತು. ಅವಾಗ ಏನ್ ಮಾಡ್ತೀನಿ, ನಾನು ಎಲೆಕ್ಟ್ರಿಷಿಯನ್ ಕಾಲ್ ಮಾಡ್ತೀನಿ. ಎಲೆಕ್ಟ್ರಿಷಿಯನ್ ಕಾಲ್ ಮಾಡಿದಾಗ ಅವ್ನು ಕೂಡ ಕಾಸು ಕೊಡ್ತೀನಿ, ಅವ್ನು ಕೆಲಸ ಮಾಡ್ತಾನೆ. ಸೊ ನಮ್ಮ ವರ್ಲ್ಡ್ ಸ್ಟೂಡೆಂಟ್, ನಮ್ಮ ವರ್ಲ್ಡ್ ಅಲ್ಲಿ ಏನೇ ಆಗ್ಬೇಕಂದ್ರೂ ಕೂಡ ಕಾಸು ಬೇಕಾ? ಕಾಸು ಬೇಕು. ಅದೇ ತರ ನಮ್ಮ ಬಾಡಿ ಒಳಗಡೆ ಕೂಡ ಏನೇ ತರದ್ದು ಎನಿ ಪ್ರಾಸೆಸ್ ಆಗ್ಬೇಕಂದ್ರೆ ರೆಸ್ಪಿರೇಷನ್ ಆಗಿರ್ಬೋದು, ರೈಟ್, ಎಕ್ಸ್ಕ್ರೀಷನ್ ಆಗಿರ್ಬೋದು, ರೀಪ್ರೊಡಕ್ಷನ್ ಆಗಿರ್ಬೋದು, ಡೈಜೆಷನ್ ಆಗಿರ್ಬೋದು, ಎನಿ ಲೈಫ್ ಪ್ರಾಸೆಸ್ ಆಗಿರ್ಬೋದು, ಎನಿ ಲೈಫ್ ಪ್ರಾಸೆಸ್ ರಿಕ್ವೈರ್ಸ್ ಎನರ್ಜಿ, ಅಂಡ್ ಎನರ್ಜಿ ಇನ್ ದ ಫಾರ್ಮ್ ಆಫ್ ATP. ATP ಆಗಿ ಬೇಕಾಗುತ್ತೆ ನಮ್ಮ ಬಾಡಿಗೆ, ಓಕೆನಾ? ATP ಆಗಿ ಬೇಕಾಗುತ್ತೆ. ಅದೇ ಸ್ಟೂಡೆಂಟ್ ಕ್ವಶನ್ ಕೊಟ್ಟಿರೋದಿಲ್ಲಿ ಆನ್ಸರ್ 70 ನೋಡಿ. ATP is synthesized during cellular respiration, which breaks down the glucose to generate large amount of usable energy. Okay, in plants ATP is crucial to active transport, providing necessary energy for the moving nutrition ಮಾಡುತ್ತೆ, ಓಕೆನಾ? ಅಗೇನ್ಸ್ಟ್ ದಿಸ್ ಕಾನ್ಸಂಟ್ರೇಷನ್ ಗ್ರೇಡಿಯಂಟ್ ಬರಿಬಹುದು. ಪ್ಲಾಂಟ್ ಅಲ್ಲಿ ಹೆಂಗಾಗುತ್ತೆ, ನಮ್ಮ ಬಾಡಿ ಹೆಂಗಾಗುತ್ತೆ ಈ ಕೊಡಿದ್ದೀನಿ ನಾನು. ಓಕೆ, ಕ್ವೆಶ್ಚನ್ ನಂಬರ್, mention the 3 stages by which food is taken in and used in heterotrophs using example for each. ಈಸಿ ಬರಿಬಹುದು. Some organisms digest the food outside the body. ಯಾವ ತರ? ಸ್ಯಾಬ್ರೋಟ್ರೋಫಿಕ್ ಮೋಡ್ ಆಫ್ ನ್ಯೂಟ್ರಿಷನ್. ಹ್ಯೂಮನ್ಸ್ ಏನ್ ಮಾಡ್ತಾರೆ? we do what? We do holozyoic mode of nutrition. holozyoic mode of nutrition ನಾವು ಊಟ ತಗೊಂಡ್ಬಿಟ್ಟು ಬಾಡಿ ಒಳಗೆ ಹಾಕೋತೀವಿ, ಆಮೇಲೆ ಊಟ ಡೈಜೆಸ್ಟ್ ಮಾಡ್ಕೋತೀವಿ ನಾವು, ಓಕೆನಾ? holozyoic mode of nutrition ಆಯ್ತು. then there is parasitism ನಿಮ್ಗೆ ಎಲ್ಲರಿಗೂ ಗೊತ್ತು ಆಗ್ಲೇ, ಓಕೆನಾ? ಈಗ ನಾವು 3 ಮಾರ್ಕ್ ಕ್ವೆಶ್ಚನ್ ಮಾಡ್ತೀವಿ, 3 ಮಾರ್ಕ್ ಕ್ವೆಶ್ಚನ್ಸ್. ಈಗ ಅಕಾರ್ಡಿಂಗ್ ಟು ಯುವರ್ ಬ್ಲೂ ಪ್ರಿಂಟ್ ಈ ಚಾಪ್ಟರ್ ಇಂದ ನಿಮ್ಗೆ 2 ಮಾರ್ಕ್, 1 ಮಾರ್ಕ್, 3 ಮಾರ್ಕ್, 4 ಮಾರ್ಕ್ ಕ್ವೆಶ್ಚನ್ಸ್ ಬರುತ್ತೆ. 3 ಮಾರ್ಕ್ ಬರಲ್ಲ, ಬಟ್ ಏನ್ ಮಾಡ್ತಾರೆ ಅಂತಂದ್ರೆ ಈ 3 ಮಾರ್ಕ್ ಕ್ವೆಶ್ಚನ್ ನ 2 ಮಾರ್ಕ್ ಕೇಳ್ಬಿಡ್ತಾರೆ. ತುಂಬಾ ಸತಿ 3 ಮಾರ್ಕ್ ಕ್ವೆಶ್ಚನ್ಸ್ ನ 2 ಮಾರ್ಕ್ ಕೇಳ್ಬಿಡ್ತಾರೆ. ಸೊ ಅವಾಗ ನೀವು ಓದ್ಬೇಕಾಗತ್ತೆ. So I would recommend, do not miss anything. Do not miss even a single question from this chapter. ಯಾಕಂದ್ರೆ ತುಂಬಾ ಸತಿ ಈ 5 ಮಾರ್ಕ್ಸ್ ನ 4 ಮಾರ್ಕ್ ಕೇಳ್ಬಿಡ್ತಾರೆ ಸ್ಟೂಡೆಂಟ್ಸ್. ತುಂಬಾ ಸತಿ ಒಂದು 5 ಮಾರ್ಕ್ ಕ್ವೆಶ್ಚನ್ ನ 4 ಮಾರ್ಕ್ ಕೇಳ್ಬಿಡ್ತಾರೆ. ಸೊ ನೀವು ಕ್ವೆಶ್ಚನ್ ಅದೇ ಇರುತ್ತೆ, ಕಾನ್ಸೆಪ್ಟ್ ಅದೇ ಇರುತ್ತೆ, ಬಟ್ ನೀವು ಬರೆಯೋ ಪಾಯಿಂಟ್ಸ್ ಕಮ್ಮಿ ಆಗ್ಬೋದು ಅಷ್ಟೇ, ಓಕೆನಾ? ಸೊ ಬನ್ನಿ ಸ್ಟೂಡೆಂಟ್, ಸ್ಟಾರ್ಟ್ ಮಾಡೋದ. ಈಗ 3 ಮಾರ್ಕ್ ಕ್ವೆಶ್ಚನ್ಸ್ ಸ್ಟೂಡೆಂಟ್ಸ್. ಇನ್ನೇನು ಮುಗಿತಾ ಬಂತು ನೋಡಿ ಚಾಪ್ಟರ್, ಇದು ಇಷ್ಟೇ, ಇಲ್ಲಿಗೆ ಮುಗೀತು. ಬಟ್ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಕ್ವೆಶ್ಚನ್ಸ್ ರಿಪೀಟ್ ಆಗಿದೆ. ದಿಸ್ ಚಾಪ್ಟರ್ ಇಸ್ ಆಲ್ಮೋಸ್ಟ್ ಡನ್ ಸ್ಟೂಡೆಂಟ್ಸ್. ನೀವು ಇಲ್ಲಿವರೆಗೂ ಮಾಡಿದ್ರೆ ಚಾಪ್ಟರ್ ಆಲ್ಮೋಸ್ಟ್ ಮುಗಿತಾ ಬಂತು. ಇಲ್ಲಿ ನೀವು ನೋಟಿಸ್ ಮಾಡ್ಬೋದು, ಒಂದು ಕ್ವೆಶ್ಚನ್ ನ ಯಾವ ತರ ಬೇರೆ ಪ್ಲೇಸ್ ಅಲ್ಲಿ ಕೇಳ್ಬೋದು ಅಷ್ಟೇ ನಮ್ ಕಲಿತೀರಾ. ಎಕ್ಸ್ಟ್ರಾ ಹೊಸದೇನ್ ಕಲಿಕೋಲ್ಲ ನೀವೀಗ. ನೋಡಿ, ಡ್ರಾ ಡಯಾಗ್ರಾಮ್ ಶೋಯಿಂಗ್ ಸ್ಕಿಮ್ಯಾಟಿಕ್ ಸೆಕ್ಷನ್ ವ್ಯೂ ಆಫ್ ಹ್ಯೂಮನ್ ಹಾರ್ಟ್ ಮಾಡ್ತೀರಾ, ಓಕೆನಾ ಸ್ಟೂಡೆಂಟ್ಸ್? ಹ್ಯೂಮನ್ ಹಾರ್ಟ್ ನೋಡಿ, ಈ ತರ ಮಾಡಿ ಹ್ಯೂಮನ್ ಹಾರ್ಟ್. ನಿಮ್ ಅಕಸ್ಮಾತ್ ಎಕ್ಸಾಂಪಲ್ ಇದನ್ನ ಮಾಡಕ್ ಆಗಿಲ್ಲ ಅನ್ಕೊಳ್ಳಿ, ಅಂತಂದ್ರೆ
ಲೆಟ್ಸ್ ನಿಮ್ಗೆ ನೆನಪೇ ಬರ್ತಿಲ್ಲ, ನಿಮ್ಗೆ ನಿಮ್ ಮೈಂಡ್ ಬರ್ತಾನೆ ಇಲ್ಲ ನೀವು, ಅವಾಗ ನೀವು ಬೇಕಾದ್ರೆ ಇದನ್ನ ಈ ಡಯಾಗ್ರಾಮ್ ಮಾಡ್ಕೊಂಡ್ ಬನ್ನಿ ಸಾಕು. ಅವಾಗ ಈ ಡಯಾಗ್ರಾಮ್ ಮಾಡ್ಕೊಂಡ್ ಬನ್ನಿ ಸಾಕು ಹ್ಯೂಮನ್ ಹಾರ್ಟ್ದು. ಓಕೆನಾ? ಇದನ್ನ ಮಾಡೋದು ಕೂಡ ನಿಮ್ಗೆ ಮಾರ್ಕ್ಸ್ ಕಟ್ ಮಾಡಲ್ಲ, ಬಟ್ ಫುಲ್ ಮಾರ್ಕ್ಸ್ ಸಿಗಲ್ಲ. ಓಕೆನಾ? ಬಟ್ ದಿಸ್ ಇಸ್ ಈಸಿಯರ್ ವೇ, ದಿಸ್ ಇಸ್ ಈಸಿಯರ್ ಡಯಾಗ್ರಾಮ್. ಬಟ್ ನಿಮ್ಗೆ ಲೆಟ್ಸ್ ಇದು ಮಾಡಕ್ಕೆ ಆಗಿಲ್ಲ, ಅವಾಗ ಮಾತ್ರ ಮಾಡಿ. ಓಕೆನಾ? ಕ್ವೆಶ್ಚನ್ ನಂಬರ್ 73 ನೋಡಿ. ಎಕ್ಸ್ಪ್ಲೇನ್ ದ ಪ್ರಾಸೆಸ್ ಆಫ್ ಡೈಜೆಷನ್ ಟೇಕ್ಸ್ ಪ್ಲೇಸ್ ಸ್ಮಾಲ್ ಇಂಟೆಸ್ಟೈನ್ ಇನ್ ಹ್ಯೂಮನ್ ಬೀಯಿಂಗ್ಸ್. ಏನಾಗುತ್ತೆ ಸ್ಮಾಲ್ ಇಂಟೆಸ್ಟೈನ್ ಸ್ಟೂಡೆಂಟ್ಸ್? ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ ಬೈಲ್ ಜ್ಯೂಸ್ ರಿಲೀಸ್ ಆಗುತ್ತೆ. ಈ ಬೈಲ್ ಜ್ಯೂಸ್ ಏನ್ ಮಾಡುತ್ತೆ? ಬೈಲ್ ಜ್ಯೂಸ್ ಎಲ್ಲ ಸ್ಮಾಲ್ ಇಂಟೆಸ್ಟೈನ್ ನ ಅಲ್ಕಲೈನ್ ಮಾಡುತ್ತೆ. ಅಲ್ಕಲೈನ್ ಮಾಡಾದ್ಮೇಲೆ ಎಂಜೈಮ್ಸ್ ಲೈಕ್ ಟ್ರಿಪ್ಸಿನ್ ಇರುತ್ತೆ, ಅಮೈಲೇಸ್ ಇರುತ್ತೆ, ಆಮೇಲೆ ಅದೇ ತರದ ಲಿಪಿಯೇಸ್ ಇರುತ್ತೆ. ಈ ಎಲ್ಲಾ ಎಂಜೈಮ್ಸ್ ಕೂಡ ಒಂದು ಕಾಂಪ್ಲೆಕ್ಸ್ ಫುಡ್ ಐಟಮ್ ನ ಸಿಂಪಲ್ ಆಗಿ ಕನ್ವರ್ಟ್ ಮಾಡ್ಬಿಡುತ್ತೆ. ಅದೇ ಬರೀದೆ ಸ್ಟೂಡೆಂಟ್ಸ್ ನೋಡಿ. Small intestine is a place where proteins, carbohydrates and fats in the food are completely broken down or digested. Okay? Enzymes ಎಲ್ಲ ಮಾಡುತ್ತೆ. Now, explain the process of digestion ಆಯ್ತು. Explain the process of transport of nutrients in plants. Plants ಅಲ್ಲಿ ನ್ಯೂಟ್ರಿಷನ್ ಹೆಂಗ್ ಟ್ರಾನ್ಸ್ಪೋರ್ಟ್ ಆಗುತ್ತೆ? 2 ways. Water by xylem, food by phloem. ಈಗ ಟ್ರಾನ್ಸ್ಪೋರ್ಟೇಷನ್ ಹೆಂಗಾಗುತ್ತೆ? ಕೆಳಗಡೆ ಮೇಲೆ ಹೋಗುತ್ತೆ, ಅದು ಬರಿಬೇಕು ನೀವು. ಕ್ವೆಶ್ಚನ್ ನಂಬರ್ 74 ನೋಡಿ. The translocation of food substance in plants takes place by phloem tissue. ನೋಡಿ, transportation of food is by phloem tissue. ಏನಾಗುತ್ತೆ? The translocation of food and other substance takes place in both upward and downward direction. Okay? Direction with the help of lateral companion cells of the phloem. ಅಷ್ಟೇ. This action is achieved by osmotic pressure. Extra one point add ಮಾಡಿದ್ರೆ ಸಾಕು. Okay? So food ಎರಡು ಕಡೆನೂ ಹೋಗುತ್ತೆ with the help of phloem tissue. Now, ಈ question ನೋಡಿ. The picture given below represents heart of 3 different animals. A, B and C. 3 animal ಇದೆ ಇಲ್ಲಿ. ಓಕೆನಾ? 3 animals ಇದೆ. Observe and answer. ನೀವು ಹೇಳ್ಬೇಕು ನಿಮ್ಗೀಗ. You are supposed to tell me which of these heart is useful for an animal that needs a lot of energy. ಯಾವ animal ಈ ತರ heart ಇರಬಹುದು which requires lot of energy. For example, humans and birds, we require a lot of energy. ನಮ್ಗೆ ತುಂಬಾ ಎನರ್ಜಿ ಬೇಕು. ಸೊ ಹ್ಯೂಮನ್ಸ್ ಮತ್ತೆ ಬರ್ಡ್ಸ್ ಅಲ್ಲಿ ಯಾವ ತರ ಹಾರ್ಟ್ ಇರುತ್ತೆ ಸ್ಟೂಡೆಂಟ್ಸ್? A, B and C. ಯಾವ ತರದ್ದು ಇರುತ್ತೆ? ಬೇಗ ಹೇಳಿ. ಹ್ಯೂಮನ್ಸ್ ಮತ್ತೆ ಬರ್ಡ್ಸ್ ಅಲ್ಲಿ ಯಾವ ತರ ಹಾರ್ಟ್ ಇರುತ್ತೆ ಸ್ಟೂಡೆಂಟ್ಸ್? Which type of heart do you see in the case of? ಬೇಗ ಹೇಳಿ. 2 ನಾ? 2 ತಾನೆ? Obviously 2. ಓಕೆನಾ? ಬಿಕಾಸ್ ಇಲ್ಲಿ ಏನಾಗುತ್ತೆ? there is 4 chamber heart, 2 chamber heart, 3 chamber heart. So humans with the birds ಅಲ್ಲಿ 2 chamber heart is better. 2 chamber heart is better. Now, what are the functions of arteries and veins in capillaries? Arteries oxygenated blood, veins deoxygenated blood, capillaries which helps in exchange of gases ಬರಿಬೇಕು or blood ಬರಿಬಹುದು. ನೋಡಿ, ಈ ಎಲ್ಲ ಕ್ವೆಶ್ಚನ್ಸ್ ತುಂಬಾ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. 76, 77, 78, 79 ತುಂಬಾ ಇಂಪಾರ್ಟೆಂಟ್. ನೋಡಿ ಇಲ್ಲಿ, ಹೌ ಇಸ್ ವಾಟರ್ ಟ್ರಾನ್ಸ್ಪೋರ್ಟೆಡ್ ಇನ್ ಹೈಯರ್ ಪ್ಲಾಂಟ್ಸ್ ಆಫ್ ದ ಪ್ಲಾಂಟ್? ಏನು? ಫಸ್ಟ್ ರೂಟ್ ಪ್ರೆಷರ್ ಬರುತ್ತೆ, ಅದಾದ್ಮೇಲೆ ಸಕ್ಷನ್ ಪ್ರೆಷರ್ ಬರುತ್ತೆ, ಆಮೇಲೆ ಏನಾಗುತ್ತೆ? ಮೇಲೆ ಟ್ರಾನ್ಸ್ಪಿರೇಷನ್ ಆಗ್ತಾ ಇರುತ್ತೆ ವಿತ್ ದ ಹೆಲ್ಪ್ ಆಫ್ xylem. ಬರೀರಿ ಇಷ್ಟೊಂದು ಈ ಪಾಯಿಂಟ್ಸ್ ನ. ಓಕೆ, ಕ್ವೆಶ್ಚನ್ ನಂಬರ್ 77 ನೋಡಿ. Cells in contact with the soil. First soil alli. Soil or the roots absorb ions. This creates a difference in the concentration of ions between the roots, and that is called as root pressure. ಏನದು root pressure generate ಆಗುತ್ತೆ, root pressure. ಆಮೇಲೆ ಏನು? To overcome this difference, water moves from the soil to the roots. There, the constant movement of the water within the xylem of the root creates a column of water and continuously pushes the water upwards. Now, third point, in transpiration, water molecules evaporate from the stomata of the leaves, causing absorption, which draws water from the xylem of the roots. ಇಲ್ಲಿ ನೋಡಿ. All of you. First point is ನೋಡಿ. First point is here. What is the first point? First point is root pressure and ಬರೀರಿ. First point is root pressure.
ರೂಟ್ ಪ್ರೆಷರ್ ಆಗುತ್ತೆ ಇಲ್ಲಿ ಏನಾಗುತ್ತೆ ರೂಟ್ ಪ್ರೆಷರ್. ಸೊ ಇಲ್ಲಿ ಏನಾಗುತ್ತೆ ಬಿಕಾಸ್ ಆಫ್ ಡಿಫರೆನ್ಸ್ ಇನ್ ಅಯಾನ್ಸ್ ಎಲ್ಲಿ ಈ ವಾಟರ್ ಮತ್ತೆ ರೂಟ್ಸ್ ಅಲ್ಲಿ ಏನಾಗುತ್ತೆ ಈ ವಾಟರ್ಗೆ ರೂಟ್ಸ್ ಎಂಟರ್ ಮಾಡುತ್ತೆ, ಎಲ್ಲ ವಾಟರ್ ಕೂಡ ರೂಟ್ಸ್ ನ ಎಂಟರ್ ಮಾಡುತ್ತೆ. ನೆಕ್ಸ್ಟ್ ಸ್ಟೆಪ್ ಏನು ಸ್ಟೂಡೆಂಟ್ಸ್, ನೆಕ್ಸ್ಟ್ ಸ್ಟೆಪ್ ಏನಂತಂದ್ರೆ ಈಗ ಈ ಎಲ್ಲಾ ವಾಟರ್ ಮಾತೀಗ ಮೇಲೆ ಹೋಗುತ್ತೆ ವಿತ್ ದ ಹೆಲ್ಪ್ ಆಫ್ ಜಾಯಲಮ್ ಒಂದು ಕಾಲಮ್ ಮಾಡ್ಬಿಡ್ತಾರೆ, ಕಾಲಮ್ ಮಾಡುತ್ತೆ. ಅದಾದ್ಮೇಲೆ ಬಿಕಾಸ್ ಆಫ್ ಟ್ರಾನ್ಸ್ಪಿರೇಷನ್ ಇಲ್ಲಿ ಫ್ರಮ್ ಸ್ಟೊಮ್ಯಾಟಾ ಬಿಕಾಸ್ ಆಫ್ ಟ್ರಾನ್ಸ್ಪಿರೇಷನ್ ಕಂಟಿನ್ಯೂಸ್ ಆಗಿ ನೀರು ಆಚೆ ಹೋಗ್ತಾ ಇರುತ್ತೆ. ಸೊ ಅದರಿಂದ ಏನಾಗುತ್ತೆ ಇಟ್ ಕ್ರಿಯೇಟ್ಸ್ ಅ ಕಂಟಿನ್ಯೂಸ್ ಫ್ಲೋ. ಇಲ್ಲಿ ನೀರು ಕಾಲಮ್ ಬಂತು, ಇಲ್ಲ ನೀರು ಆಚೆ ಹೋಯ್ತು. ಸೊ ಕಂಟಿನ್ಯೂಸ್ಲಿ ವಾಟರ್ ಇಸ್ ಬಿಂಗ್ ರಿಮೂವ್ಡ್ ಔಟ್ ಸೈಡ್ ಆರ್ ಟ್ರಾನ್ಸ್ಪೋರ್ಟೇಷನ್ ವಾಟರ್ ಇಸ್ ಹ್ಯಾಪನಿಂಗ್ ಟು ದ ಹೈಯರ್ ಪ್ಲಾಂಟ್ಸ್ ಕೂಡ ಬರಿಬಹುದು ನೀವು. ಆಮೇಲೆ they can ask you difference between fish and humans ಏನಿರುತ್ತೆ 2 chamber heart 4 chamber heart double circulation ಸಿಗಲ್ಲ ಇಲ್ಲಿ, there is double circulation here. blood containing acid moves directly from the gills to the body parts, but ಇಲ್ಲಿ heart ಗೆ ಹೋಗುತ್ತೆ. ಇದು ನೋಡಿ stages of blood transportation heart, very famous question, very famous 3 mark question, very famous 4 mark question ಕೂಡ ಇದು. ನಿಮ್ಗೆ ಎಕ್ಸಾಮ್ ಅಲ್ಲಿ 4 mark question ಡಯಾಗ್ರಾಮ್ ಕೇಳಿಲ್ಲ ಅಂದ್ರೆ ಇದು ಕೇಳ್ತಾರೆ, ಇದನ್ನ ನೀವು ಈ ತರ ಬರೀಕೋಬಿಡಿ ಸ್ಟೂಡೆಂಟ್ಸ್. ನಿಜ ಅಂತೀನಿ ಈ ತರ ಬರೆದ್ರೆ ನಿಮ್ಗೆ ಮಾರ್ಕ್ಸ್ ಸಿಗಲ್ಲ, ಚೆನ್ನಾಗಿ ಸಿಗಲ್ಲ, ಕೊಡುತ್ತೆ ಬಟ್ ನಿಮ್ಗೆ ನೆನಪಿಕೊಳ್ಳೋ ಕಷ್ಟ. ಸೊ ನೀವೇನ್ ಮಾಡಿ ಅವಾಗ ನಿಮಗೆ ಕೇಳಿದ್ರೆ ಇಫ್ ದೇ ಆಸ್ಕ್ ಯು ಕ್ವೆಶ್ಚನ್ ಟ್ರಾನ್ಸ್ಪೋರ್ಟೇಷನ್ ಆಫ್ ಬ್ಲಡ್, ದ ಮೂವ್ಮೆಂಟ್ ಆಫ್ ಬ್ಲಡ್ ಫ್ರಮ್ ದ ಹ್ಯೂಮನ್ ಹಾರ್ಟ್, ಇದನ್ನ ಡ್ರಾ ಮಾಡಿ ಸ್ಟೂಡೆಂಟ್ಸ್, ಇದನ್ನ ಡ್ರಾ ಮಾಡಿ. ಫಾರ್ ಎಕ್ಸಾಂಪಲ್ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೀನಿ ಕೇಳಿಸ್ಕೊಳ್ಳಿ, ನಿಮ್ಗೆ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೀನಿ ಇದನ್ನ. ಇಲ್ಲಿ ನಮ್ಮ ಹತ್ರ ಏನಿದೆ ಹಿಯರ್ ವಿ ಹ್ಯಾವ್ ಅ ಹಾರ್ಟ್, ದಿಸ್ ರೈಟ್ ಹಿಯರ್ ಇಸ್ ಅ ಹಾರ್ಟ್, this right here is the heart students, heart idu okay na. Ee heart atta there is something called as, in this heart we have something called as left atrium, left ventricle, right atrium, right ventricle, okay na. Okay, ಈಗ ಸ್ಟೂಡೆಂಟ್ಸ್ ಆರಾಮ ಅರ್ಥ ಮಾಡ್ಕೊಳ್ಳಿ ಏನಾಗುತ್ತೆ. ಹಿಯರ್ ದೇ ಆರ್ ಲಂಗ್ಸ್, ಇಲ್ಲಿಂದ ಬಾಡಿ ಆರ್ಗನ್ ಇದೆ. ಫಸ್ಟ್ ಬ್ಲಡ್ ಎಲ್ಲಿಂದ ಬರುತ್ತೆ ಸ್ಟೂಡೆಂಟ್ಸ್, ಫಸ್ಟ್ ಫ್ರೆಶ್ ಬ್ಲಡ್ ವಿತ್ ಆಲ್ ದ ಆಕ್ಸಿಜನ್ ಎಲ್ಲಿಂದ ಬರುತ್ತೆ, ಲಂಗ್ಸ್ ಇಂದ ಬರುತ್ತೆ. ಸೊ ಲಂಗ್ಸ್ ಸ್ಟೂಡೆಂಟ್ಸ್, ಲಂಗ್ಸ್ ಇಂದ ಫ್ರೆಶ್ ಆಕ್ಸಿಜನ್ ಇರೋ ಬ್ಲಡ್ ಬರುತ್ತೆ ಎಲ್ಲಿಗೆ, ಲೆಫ್ಟ್ ಏಟ್ರಿಯಾಗೆ, ಲೆಫ್ಟ್ ಏಟ್ರಿಯಾದಿಂದ ಲೆಫ್ಟ್ ವೆಂಟ್ರಿಕಲ್ ಹೋಗುತ್ತೆ ಯಾವತ್ತು ಕೂಡ, ಹಿಂಗಿಂಗ್ ಕ್ರಾಸ್ ಯಾವತ್ತೂ ಆಗಲ್ಲ. ಸೊ ಲಂಗ್ಸ್ ಇಂದ ಲೆಫ್ಟ್ ಏಟ್ರಿಯಾ, ಲೆಫ್ಟ್ ವೆಂಟ್ರಿಕಲ್, ಇಲ್ಲಿಂದ ಎಲ್ಲ ಫ್ರೆಶ್ ಬ್ಲಡ್ ಹೋಗುತ್ತೆ ಆರ್ಗನ್ ಹೋಗುತ್ತೆ, ಫ್ರೆಶ್ ಬ್ಲಡ್. ಓಕೆ, ಈಗ ಏನಾಗುತ್ತೆ ಈ ಬಾಡಿ ಆರ್ಗನ್ಸ್ ಎಲ್ಲ ಈ ಬ್ಲಡ್ ನ ಯೂಸ್ ಮಾಡ್ಕೊಂಡ್ಬಿಡುತ್ತೆ, ಬ್ಲಡ್ ಇರೋ ಆಕ್ಸಿಜನ್ ಯೂಸ್ ಮಾಡ್ಕೊಂಡ್ಬಿಡುತ್ತೆ. ಸೊ ಈಗ ಆಕ್ಸಿಜನ್ ಅದನ್ನ ಮಾರ್ಕ್ ಮಾಡಬೇಕಾಗುತ್ತೆ. ಆಮೇಲೆ ವಾಟ್ ಇಸ್ ದ ರೋಲ್ ಆಫ್ ಫಾಲೋಯಿಂಗ್ ಎನ್ಸೈಮ್ಸ್ ಇನ್ ದ ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮ್, ಟ್ರಿಪ್ಸಿನ್, ಅಮೈಲೇಸ್, ಲಿಪಿಯೇಸ್. ಟ್ರಿಪ್ಸಿನ್ ಮಾಡುತ್ತೆ ಪ್ರೋಟೀನ್ ಮುರಿದಾಕತ್ತೆ, ಪ್ರೋಟೀನ್ಸ್ ನ. ಅಮೈಲೇಸ್ ಮಾಡುತ್ತೆ, ಅಮೈಲೇಸ್ ಮೌತ್ ಅಲ್ಲಿ ಬೇರೆ ತರ ಕಾರ್ಬೋಹೈಡ್ರೇಟ್ಸ್ ಮುರಿದಾಕ್ಬಿಡುತ್ತೆ, ಕಾರ್ಬೋಹೈಡ್ರೇಟ್ಸ್ ಸಿಂಪಲ್ ಶುಗರ್ ಮಾಡುತ್ತೆ. ಪ್ರೋಟೀನ್ಸ್ ನ ಅಮೈನೋ ಆಸಿಡ್ ಮಾಡುತ್ತೆ. ಲಿಪಿಯೇಸ್ ಮಾಡುತ್ತೆ, ಲಿಪಿಯೇಸ್ ಒಂದು ದೊಡ್ಡ ಫ್ಯಾಟ್ ಮಾಲಿಕ್ಯೂಲ್ ನ ಚಿಕ್ಕ ಮಾಲಿಕ್ಯೂಲ್ಸ್ ಕನ್ವರ್ಟ್ ಮಾಡುತ್ತೆ, ಗ್ಲಿಸರಾಲ್ ಆ ತರದ್ದು, ಗ್ಲಿಸರಾಲ್ ಮತ್ತೆ ಫ್ಯಾಟಿ ಆಸಿಡ್. ಆಮೇಲೆ ಇದು ನೋಡಿ ಯಾಕೆ ಸ್ಟೂಡೆಂಟ್ಸ್ ಇದು, which process helps in transportation of water to higher parts of the plant. ಸ್ಟೂಡೆಂಟ್ ಯಾವ ಪ್ರಾಸೆಸ್ ಅದು, ಟ್ರಾನ್ಸ್ಪಿರೇಷನ್ ಆಗಿರ್ಬೋದು, ಬರೀರಿ. ಇವಾಪರೇಷನ್ ಟ್ರಾನ್ಸ್ಪಿರೇಷನ್ ನಾಟ್ ಇವಾಪರೇಷನ್, ಮತ್ತೆ ಮುಂದೆ ಸೇಮ್ ಅದೇ ಬರ್ದವ್ರು ಇವರು, ಇಟ್ ಇಸ್ ಟ್ರಾನ್ಸ್ಪಿರೇಷನ್. ಆಮೇಲೆ ಇಲ್ಲಿ ನೋಡಿ, in the first stage of cellular respiration glucose molecule is broken down into which molecule, cytoplasm, pyruvate. mention the type of respiration, write the two different between them. ಅವಾಗ ಏನಾಗುತ್ತೆ ಸ್ಟೂಡೆಂಟ್ಸ್ ಇದೇ ಬರಿಬೇಕು, ಸೇಮ್ ಇಷ್ಟು ಬರೆದ್ರೆ ಸಾಕು. ಈ ಟೇಬಲ್ ಬರ್ಬಿಡಿ. ಅವಾಗ ಈ ತರ ಕ್ವಶನ್ ಕೇಳಿದಾಗ ಈ ಫುಲ್ ಡಯಾಗ್ರಾಮ್ ನ ಬರ್ಬಿಡಿ, ಫುಲ್ ಮಾರ್ಕ್ಸ್ ಸಿಗುತ್ತೆ ನಿಮಗೆ, ಫುಲ್ ಮಾರ್ಕ್ಸ್ ಸಿಗುತ್ತೆ. ಆಮೇಲೆ what are the elements required for photosynthesis, ಬರೀರಿ. plant require CO2, plants require water, plants require sunlight, plants require chlorophyll. sunlight, chlorophyll, CO2, water ಇದೆಲ್ಲ ಯೂಸ್ ಮಾಡ್ಬಿಟ್ಟು ಪ್ಲಾಂಟ್ ಏನ್ ಮಾಡುತ್ತೆ, ಗ್ಲೂಕೋಸ್ ಮಾಡುತ್ತೆ, ಗ್ಲೂಕೋಸ್ ನಾವು ತಿಂತೀವಿ ಅಷ್ಟೇ. ಅದು ಬಿಟ್ರೆ ಲಾಸ್ಟ್ ಕ್ವಶನ್ ಇದು ನೋಡಿ, what are the different excretion methods found in plants. ಪ್ಲಾಂಟ್ಸ್ ಏನ್ ಮಾಡುತ್ತೆ, ಪ್ಲಾಂಟ್ಸ್ ರೆಸಿನ್ಸ್, ಗಮ್ಸ್ ಪ್ರೊಡ್ಯೂಸ್ ಮಾಡುತ್ತೆ, ಇಲ್ಲ ಅಂದ್ರೆ ಇರೋ ಬರೋ ಎಲ್ಲಾ ವೇಸ್ಟ್ ನ ಲೀಫ್ ಟ್ರಾನ್ಸ್ಫರ್ ಮಾಡುತ್ತೆ. ಲೀಫ್ ಕೆಳಗಡೆ ಬಿದ್ದಾಗ ಲೀಫ್ ಜೊತೆಗೆ ಎಲ್ಲ ವೇಸ್ಟ್ ಹೋಗ್ಬಿಡುತ್ತೆ, ಇಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಸಾಯಿಲ್ ಗೆ ಬಿಟ್ಬಿಡುತ್ತೆ ವೇಸ್ಟ್ ನ. 3 ways where plants can remove the waste. Okay, so with that this chapter is over students. Next chapter is called as control and coordination. ಈ control and coordination start ಮಾಡೋಕ್ಕಿಂತ ಮುಂಚೆ we will take a 15 minutes break.
15 minutes break ಆದ್ಮೇಲೆ or 10 minutes 10 minutes ಒಳಗೆ 10 minutes break ಆದ್ಮೇಲೆ or 15 minutes break ಆದ್ಮೇಲೆ ಸ್ಟೂಡೆಂಟ್ಸ್ 15 minutes break ಆದ್ಮೇಲೆ we will finish 2 chapters continuously. we will finish this chapter and how do organisms reproduce. ಈ ಎರಡು ಚಾಪ್ಟರ್ ನ ಒಟ್ಟಿಗೆ ಮಾಡೋದು ಆದ್ಮೇಲೆ ಓಕೆನಾ. ಸೊ what is the time right now? ಇದಾದ್ಮೇಲೆ ಎರಡು ಚಾಪ್ಟರ್ ಕಂಟಿನ್ಯೂಸ್ ಆಗಿ ಮಾಡೋದ ಓಕೆನಾ. ಲೆಟ್ಸ್ ಸೇ ದ ಟೈಮ್ ಇಸ್ 4 ಅನ್ಕೊಳ್ಳಿ. ವಿಲ್ ಸ್ಟಾರ್ಟ್ 4:15.
Hello students, hello. ಬನ್ನಿ ಮುಗಿಸ್ಬಿಡೋದು ಕಂಟಿನ್ಯೂಸ್ ಆಗಿ. ನೋ ಮೋರ್ ಬ್ರೇಕ್ಸ್, ಆಲ್ ದ ಚಾಪ್ಟರ್ಸ್. ಓಕೆ, ನೋ ಮೋರ್ ಬ್ರೇಕ್ಸ್, ಆಲ್ ಚಾಪ್ಟರ್ಸ್ ಸ್ಟೂಡೆಂಟ್ಸ್ ಮಾಡೋದ. ಬನ್ನಿ ಈಗ ನೋ ಮೋರ್ ಬ್ರೇಕ್ಸ್, ಎಲ್ಲ ಚಾಪ್ಟರ್ಸ್ನ ಒಟ್ಟಿಗೆ ಮುಗಿಸ್ಬಿಡೋದ. ನಾನು ನಿಮ್ಗೆ ಈಗ ಸ್ಟೂಡೆಂಟ್ಸ್ ಅಲ್ಬಿಟರಿಂಗ್ ಯು ಹ್ಯಾಕ್ಸ್, ಯಾವ ತರ ಯಾವ ಚಾಪ್ಟರ್ ಅಲ್ಲಿ ಏನ್ ಕ್ವಶನ್ಸ್ ತುಂಬಾ ಇಂಪಾರ್ಟೆಂಟ್. ರೆಡಿ ಆಲ್ ಆಫ್ ಯು ಸ್ಟೂಡೆಂಟ್ಸ್. ಈಗ ನಾನು ನೆಕ್ಸ್ಟ್ 1.5 hour ಅಲ್ಲಿ, ನೆಕ್ಸ್ಟ್ 1.5 hours ಅಲ್ಲಿ ಐ ವಿಲ್ ಬಿ ಗಿವಿಂಗ್ ಯು ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಆಫ್ ಎವ್ರಿ ಸಿಂಗಲ್ ಚಾಪ್ಟರ್. ಯಾಕಂದ್ರೆ ಈಗ ಐ ಫಾರ್ಗಾಟ್ ಯು ಹ್ಯಾವ್ ಒನ್ ಮೋರ್ ಕ್ಲಾಸ್ ಅಟ್ ಯಾವಾಗ ಎಷ್ಟು ಗಂಟೆ ಸ್ಟೂಡೆಂಟ್ಸ್ ನಿಮ್ದು ಇನ್ನೊಂದು ಕ್ಲಾಸ್ ಇದೆ ಅಟ್ 5 or 5:30. ಸೊ ನಾನೀಗ ಎಲ್ಲಾ ಚಾಪ್ಟರಿಂಗ್ ಮಾಡ್ತಾ ಹೋದ್ರೆ ಇಟ್ ಟೇಕ್ ಮಿ ಅರೌಂಡ್ 3-4 hours ಆಗ್ಬಿಡುತ್ತೆ. ಓಕೆ, ಸೊ ಬನ್ನಿ ಸ್ಟೂಡೆಂಟ್ ಮಾಡೋದ. ಈಗ ಸ್ಟೂಡೆಂಟ್ ಲೆಟ್ ಮಿ ಟೆಲ್ ಯು, ಈ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಅಲ್ಲಿ ಎಲ್ಲಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಸ್ಟೂಡೆಂಟ್ಸ್ ಏನು? ಇನ್ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ which are the most important chapter students, the most important questions. So yellida questions every single day bande baratte. For example, they will ask you a question definitely on all the plant hormones, all of you. Okay students, yavag mugustira sir students? 5:30 maximum, 5:30 next 1.5 hour ಅಲ್ಲಿ. okay na students, next 1 hour ಅಲ್ಲಿ ಮುಗಿಸ್ಬಿಡ್ತೀನಿ ಸ್ಟೂಡೆಂಟ್ಸ್. ನೆಕ್ಸ್ಟ್ 1 hour 15 minutes ಅಲ್ಲಿ ಮುಗಿದು ಹೋಗುತ್ತೆ. 1 hour 15 minutes ಫುಲ್ ಮುಗೀತು. ಓಕೆನಾ? 30 ನಾವು ಸ್ಟಾರ್ಟ್ ಮಾಡಿ ಸ್ಟೂಡೆಂಟ್ಸ್, ನಾವು 1.5 hours ಒಂದು ಚಾಪ್ಟರ್ ಆಗ ಸ್ಟೂಡೆಂಟ್ಸ್, ಏನ್ ಮಾಡೋದು? ಓಕೆನಾ? ನೆಕ್ಸ್ಟ್ 1 hour 15 minutes ಅಲ್ಲಿ ಎಲ್ಲ 4 ಚಾಪ್ಟರ್ ಮುಗಿಸ್ಬಿಡ್ತೀನಿ ಸ್ಟೂಡೆಂಟ್ಸ್. ಓಕೆ, ಬನ್ನಿ ಒನ್ ಬೈ ಒನ್ ಸ್ಟೂಡೆಂಟ್ಸ್. ಈ ಕ್ವೆಶನ್ ನೋಡಿ. ಈಗ ನಾವು ಡೈರೆಕ್ಟ್ ಕ್ವೆಶನ್ ಹೆಂಗ್ ಬರುತ್ತೆ ನಿಮ್ಗೆ ಈಗ ಕ್ವೆಶನ್ ಈ ಚಾಪ್ಟರ್ ಇಂದ ದೇ ಕ್ಯಾನ್ ಆಸ್ಕ್ ಯು ದ ಪಾರ್ಟ್ಸ್ ಆಫ್ ಬ್ರೈನ್. ಬೇರೆ ಬ್ರೈನ್ ಪಾರ್ಟ್ ಇಂದ ಯಾವ ತರ ಕ್ವೆಶನ್ ಬರ್ಬೋದು. ಫಾರ್ ಎಕ್ಸಾಂಪಲ್ ಸ್ಟೂಡೆಂಟ್ಸ್, ಯಾರು ಹೇಳ್ತೀರಾ? ದ ಫಸ್ಟ್ ಪಾರ್ಟ್ ಆಫ್ ದ ಬ್ರೈನ್ ಕಾಲ್ಡ್ ಆಸ್ ದ ಫೋರ್ ಬ್ರೈನ್. What is the function of forebrain? ಬೇಗ, the main function of forebrain is to think ಮಾಡಕ್ಕೆ ಯೂಸ್ ಮಾಡುತ್ತೆ. ಅದೇ ತರ ನೀವು ಈ ಪೆನ್ನ ಹಿಡ್ಕೊಳೋದು, ಸೈಕ್ಲಿಂಗ್ ಮಾಡೋದು, ಈ ಹ್ಯಾಂಡ್ ಮೂವ್ಮೆಂಟ್, ಆಲ್ ಆಫ್ ದಿಸ್ ಇಸ್ ಪಾಸಿಬಲ್ ಬಿಕಾಸ್ ಆಫ್ ವಿಚ್ ಪಾರ್ಟ್ ಆಫ್ ದ ಬ್ರೈನ್. ನೋಡಿ, ನಿಮಗೆ ಕ್ವೆಶನ್ ಈ ತರ ಕೇಳ್ತಾರೆ, ನೋಡಿ, ದ ಪಾರ್ಟ್ ಆಫ್ ದ ಬ್ರೈನ್ ರೆಸ್ಪಾನ್ಸಿಬಲ್ ಫಾರ್ ಅಕ್ಯುರಸಿ ಆಫ್ ವಾಲಂಟರಿ ಆಕ್ಷನ್ಸ್ ಅಂಡ್ ಮೇಂಟೈನಿಂಗ್ ಬಾಡಿ ಪೋಸ್ಚರ್ ಅಂಡ್ ಬ್ಯಾಲೆನ್ಸಸ್. Students, what is the answer to the question? Bega, yaru heltira? All of you. Bega ಹೇಳಿ students, bega ಹೇಳಿ. What is the answer to the question number 12? I'll tell you students, right now I'll tell you most important questions. Bega, the part of the brain responsible for the accuracy of voluntary actions and maintaining posture of the brain, students. Okay, fine. That question is still fine. Adam ee question ಏನು? They can ask you on chemotropism, phototropism, geotropism, hydrotropism. Geotropism ಅಲ್ಲಿ they can ask you the movement of root is an example of, the movement of flower towards the light is an example of phototropism. okay na? Adu bitre students, this is one of the most important questions. ಏನು? that is the ಯಾತರ nerve impulse transport ಆಗುತ್ತೆ, ನೋಡಿ. ಫಸ್ಟ್ ಏನು? ಫಸ್ಟ್ ಬರೋದು ಡೆಂಡ್ರೈಟ್ಸ್. ಅದಾದ್ಮೇಲೆ ಏನು? ಡೆಂಡ್ರೈಟ್ಸ್ ಆದ್ಮೇಲೆ ಮಿಡಲ್ ಆಕ್ಸಾನ್ ಬಾಡಿಗೆ ಹೋಗುತ್ತಾ? ಆಕ್ಸಾನ್ ಹೋಗುತ್ತೆ. ಸೆಲ್ ಬಾಡಿ ಸ್ಟೂಡೆಂಟ್ಸ್, ಡೆಂಡ್ರೈಟ್ಸ್ ಆದ್ಮೇಲೆ ಸೆಲ್ ಬಾಡಿ, ಆಮೇಲೆ ಆಕ್ಸಾನ್. ಡೆಂಡ್ರೈಟ್ಸ್ ಫಸ್ಟ್, ಮಧ್ಯ ಸೆಲ್ ಬಾಡಿ, ಆಮೇಲೆ ಉದ್ದಕ್ಕೆ ಆಕ್ಸಾನು, ಆಮೇಲೆ ನರ್ವ್ ಎಂಡಿಂಗ್ಸ್. ಡಯಾಗ್ರಾಮ್ ಇದೆಯಲ್ಲ ಅದು ಸ್ಟೂಡೆಂಟ್ಸ್, ಚೆಕ್ ಮಾಡ. ಇಫ್ ಯು ಹ್ಯಾವ್ ಅ ಡಯಾಗ್ರಾಮ್, is there a diagram of a nerve? ಇಲ್ಲ ಸ್ಟೂಡೆಂಟ್ಸ್, ಡಯಾಗ್ರಾಮ್ ಇಲ್ಲ. ಓಕೆನಾ ಸ್ಟೂಡೆಂಟ್ಸ್? ಇಲ್ಲಿ ಬಿಡಿ, ಡಯಾಗ್ರಾಮ್ ಇಲ್ಲಂದ್ರೆ ಏನಾಯ್ತು? ಓಕೆನಾ? ಸೊ ಆಲ್ ಆಫ್ ಯು ಕ್ಯಾನ್ ಟೆಲ್ ಮಿ. ಓಕೆ, ಸೊ ಫಸ್ಟ್ ಬರೋದು ಡೆಂಡ್ರೈಟ್ಸ್, ಆಮೇಲೆ ಸೆಲ್ ಬಾಡಿ, ಆಮೇಲೆ ಆಕ್ಸಾನ್, ಅದಾದ್ಮೇಲೆ ನರ್ವ್ ಎಂಡಿಂಗ್ಸ್ ಆಗುತ್ತೆ. ಆಮೇಲೆ ಇಲ್ಲ ಈ ಕ್ವೆಶನ್ ಕೇಳ್ತಾರೆ ನಿಮ್ಗೆ, ದ ಕರೆಕ್ಟ್ ಪಾತ್ ಆಫ್ ರಿಫ್ಲೆಕ್ಸ್ ಆರ್ಕ್ ಇನ್ ಫಿಗರ್ ಗಿವನ್ ಬಿಲೋ. ಯಾವ ತರ ಪ್ರಾಪರ್ ಆಗಿ ಇಲ್ಲಿ ರಿಫ್ಲೆಕ್ಸ್ ಆರ್ಕ್ ವರ್ಕ್ ಮಾಡುತ್ತೆ ಸ್ಟೂಡೆಂಟ್ಸ್? ಫಸ್ಟ್ ಏನು? ಆಲ್ ಆಫ್ ಯು ನೋಡಿ, ಈ ಕ್ವೆಶನ್ಗೆ ಅಲ್ಲಿ ಗಿವ್ ಯು ಬೆಟರ್ ಡಯಾಗ್ರಾಮ್ ಸ್ಟೂಡೆಂಟ್ಸ್. ಈ ಕ್ವೆಶನ್ ಟ್ರೈ ಮಾಡಿ. ಇಲ್ಲೇ ಇದೆ ಬಿಡಿ ಡಯಾಗ್ರಾಮ್, ಇಲ್ಲೇ ಇದೆ ನೋಡಿ. ಫಸ್ಟ್ ಏನು? ಫಸ್ಟ್ ಡೆಂಡ್ರೈಟ್ಸ್, ಆಮೇಲೆ ಸೆಲ್ ಬಾಡಿ, ಆಮೇಲೆ ಆಕ್ಸಾನು, ಆಮೇಲೆ ನರ್ವ್ ಎಂಡಿಂಗ್ಸ್. ಸೊ ಸೇಮ್ ಕ್ವೆಶನ್ ಮತ್ತೆ ಕೇಳಿದ್ದಾರೆ ನಾವು ನಿಮ್ಗೆ, ಸೇಮ್ ಕ್ವೆಶನ್ ಮತ್ತೆ ಕೇಳಿದ್ದಾರೆ. ಓಕೆ ಸ್ಟೂಡೆಂಟ್ಸ್, ಈ ಕ್ವೆಶನ್ ಟ್ರೈ ಮಾಡಿ. ದಿಸ್ ಇಸ್ ಅ ಕ್ವೆಶನ್ ಆಫ್ your question number 14. Question number 14 is reflex arc. Question number 14 is reflex arc. Try ಮಾಡಿ ಸ್ಟೂಡೆಂಟ್ಸ್, ಟ್ರೈ ಮಾಡಿ. ಸ್ಟೂಡೆಂಟ್ಸ್, ಈ ತರ ಕ್ವೆಶನ್ ಬರೋದು ನಿಮ್ಗೆ. ವಾಟ್ ಇಸ್ ದ ಇದು ನೋಡಿ, ಇಫ್ ದೇ ಡೋಂಟ್ ಆಸ್ಕ್ ಯು ವಾಟ್ ಇಸ್ ರಿಫ್ಲೆಕ್ಸ್ ಆರ್ಕ್, ನಿಮ್ಗೆ ಈ ತರ ಒಂದು ಈಸಿ ಕ್ವೆಶನ್ ಕೊಟ್ಟೆ ಕೊಡ್ತಾರೆ. ಟ್ರೈ ಮಾಡಿ ಸ್ಟೂಡೆಂಟ್ಸ್, ಟ್ರೈ ಮಾಡಿ.
a person immediately starts running as soon as he observes snake. ಯಾವ ತರ ಆಗುತ್ತೆ? ಫಸ್ಟ್ ಏನು, ರಿಸೆಪ್ಟರ್, ಒಂದು ರಿಸೆಪ್ಟರ್ ತಗೊಂಡತ್ತೆ ಸಿಗ್ನಲ್ ನ. ರಿಸೆಪ್ಟರ್ ಸಿಗ್ನಲ್ ನ ತಗೊಂಡಾದ್ಮೇಲೆ ಇಟ್ ಗೋಸ್ ಟು ಸೆನ್ಸರಿ ನ್ಯೂರಾನ್. ಹೌದಾ? ಇಟ್ ಗೋಸ್ ಟು ಸೆನ್ಸರಿ ನ್ಯೂರಾನ್. ಸೆನ್ಸರಿ ನ್ಯೂರಾನ್ ಇಂದ ಸ್ಪೈನಲ್ ಕಾರ್ಡ್ಗೆ ಹೋಗುತ್ತೆ. ಯಾಕಂದ್ರೆ ರಿಫ್ಲೆಕ್ಸ್ ಆರ್ಕು ಬ್ರೈನ್ಗೆ ಹೋಗಲ್ಲ ಸಿಗ್ನಲ್ ಸ್ಟಾರ್ಟಿಂಗ್ ಅಲ್ಲಿ, ಬ್ರೈನ್ಗೆ ಆಮೇಲೆ ಹೋಗುತ್ತೆ. ಬಟ್ ಫಸ್ಟ್ ಹೋಗೋದು ಸ್ಪೈನಲ್ ಕಾರ್ಡ್ಗೆ, ಆಯ್ತಾ? ಅದಾದ್ಮೇಲೆ ರಿಲೇ ನ್ಯೂರಾನ್ಸ್ ಮಧ್ಯದ್ದು, ಆಮೇಲೆ ಮೋಟರ್ ನ್ಯೂರಾನು ವಾಪಸ್ ಬರುತ್ತೆ, ಮೋಟರ್ ನ್ಯೂರಾನು, ಆಮೇಲೆ ಎಫೆಕ್ಟರ್. ಸೊ ಆನ್ಸರ್ ಇಸ್ ಆಪ್ಷನ್ ನಂಬರ್ ಬಿ. ಓಕೆನಾ? ಇಲ್ಲಿ ನೋಡಿ, ಈಗ ಇಲ್ಲ ನಿಮ್ಗೆ ಈ ತರ ಕ್ವೆಶನ್ ಕೇಳ್ತಾರೆ ನೋಡಿ. ದ ಹಾರ್ಮೋನ್ ಸೆಕ್ರೆಟೆಡ್ ಬೈ ಪ್ಯಾಂಕ್ರಿಯಾಸ್, ವಾಟ್ ಆರ್ ದ ಡಿಫರೆಂಟ್ ಟೈಪ್ಸ್ ಆಫ್ ಹಾರ್ಮೋನ್ಸ್ ಬಗ್ಗೆ ಕೇಳ್ತಾರೆ. ಓಕೆ, ಅದಕ್ಕೆ ಸ್ಟೂಡೆಂಟ್ಸ್ ಐ ಶುಡ್ ಯು PDF ದಟ್ ಟೈಮ್. ಆ PDF ತುಂಬಾ ಇಂಪಾರ್ಟೆಂಟ್. ಓಕೆನಾ? ಯಾವ ತರ ಎವ್ರಿ ಸಿಂಗಲ್ ಪಾರ್ಟ್ ಹಾರ್ಮೋನ್ಸ್ ಇರುತ್ತೆ. ಓಕೆ, ನೆಕ್ಸ್ಟ್ ಏನ್ ಕ್ವೆಶನ್ ಕೇಳ್ಬೋದು ನಿಮ್ಗೆ ಇಲ್ಲಿ ನೋಡಿ. ವಿಚ್ ದ ಫಾಲೋವಿಂಗ್ ಇಸ್ ಅ ಪ್ಲಾಂಟ್ ಹಾರ್ಮೋನ್? ಸ್ಟೂಡೆಂಟ್ಸ್ ಆನ್ಸರ್ ಹೇಳಿ ಬೇಗ. ಇದು ಕ್ವೆಶನ್ ನಂಬರ್ 17 ಆನ್ಸರ್ ಹೇಳಿ ಬೇಗ. ಹೇಳಿ ಕ್ವೆಶನ್ ನಂಬರ್ 17 ಆನ್ಸರ್ ಹೇಳಿ ಬೇಗ. ವಾಟ್ ಇಸ್ ದ ಆನ್ಸರ್ ಟು ದ ಕ್ವೆಶನ್ ನಂಬರ್ 17? ಬೇಗ ಸ್ಟೂಡೆಂಟ್ಸ್, ಬೇಗ. ವಾಟ್ ಇಸ್ ದ ಆನ್ಸರ್ ಟು ದ ಕ್ವೆಶನ್ ನಂಬರ್ 17? ವಾಟ್ ಇಸ್ ದ ಆನ್ಸರ್ ಟು ದ ಕ್ವೆಶನ್ ನಂಬರ್ 17 ಸ್ಟೂಡೆಂಟ್ಸ್? ಕ್ವೆಶನ್ ನಂಬರ್ 17 ಗೆ ಏನಪ್ಪಾ? ವಿಚ್ ದ ಫಾಲೋವಿಂಗ್ ಇಸ್ ಅ ಪ್ಲಾಂಟ್ ಹಾರ್ಮೋನ್? ಸೈಟೋಕೈನೆನ್ಸ್. ಫಂಕ್ಷನ್ ಏನು? ಸೆಲ್ ಡಿವಿಷನ್. ನೋಡಿ, ಇಲ್ಲಿ ನೋಡಿ, ಮತ್ತೆ ಕ್ವೆಶನ್ ಬರ್ತಿತ್ತಾರ. The part of the brain that controls activities such as riding a bicycle, writing with a pen grip is called as. Cerebellum ಅಂತ ಬರೀರಿ. ಇದು ನೋಡಿ, the part of the brain is responsible for making you mouth water when you see tamarind or when you see food. ಊಟ ನೋಡಿದಾಗ ಸ್ಟೂಡೆಂಟ್ಸ್, ನಿಮ್ ಬಾಯಿಂದ ನೀರು ಯಾಕೆ ಬರುತ್ತೆ? which is the ಬರೀರಿ. which part of the brain is responsible for it? ಮಾಡಿ ಬೇಗ ಸ್ಟೂಡೆಂಟ್ಸ್, ಬೇಗ ಹೇಳಿ. ದ ಮೂವ್ಮೆಂಟ್ ಆಫ್ ಮಿಡಿಲ್ಲಾ ಸ್ಟೂಡೆಂಟ್ಸ್, ಮಿಡಿಲ್ಲಾನಾ? ಎಸ್ ಆರ್ ನೋ? ಕ್ವೆಶನ್ ನಂಬರ್ 20 ಏನಪ್ಪಾ? ಕ್ವೆಶನ್ ನಂಬರ್ 20 ಇಸ್ ಮೆಡ್ಯುಲಾ. ಆಮೇಲೆ ಸೊ ಯು ಮೈಟ್ ಹವ್ ಅಂಡರ್ಸ್ಟುಡ್ ಸ್ಟೂಡೆಂಟ್ಸ್, ಯಾವ ತರ ನಿಮ್ಗೆ ಕ್ವೆಶನ್ ಕೇಳ್ಬೋದು ನಿಮ್ಗೆ ಇಲ್ಲಿ. ನೇಮ್ ದ ಪ್ಲಾಂಟ್ ಹಾರ್ಮೋನ್ ರೆಸ್ಪಾನ್ಸಿಬಲ್ ಫಾರ್ ಟ್ರೋಪಿಸಮ್. ಆಕ್ಸಿನ್ ಬರುತ್ತೆ. ಸೊ ಐ ಬಿಲೀವ್ ನಿಮ್ಮೆಲ್ಲರಿಗೂ ಕೂಡ ಯಾವ ತರ ನಿಮ್ಗೆ 1 ಮಾರ್ಕ್ ಕ್ವೆಶನ್ಸ್ ಕೇಳ್ಬೋದು ನಿಮ್ಗೆ ಸ್ಟೂಡೆಂಟ್ಸ್. ಯಾವ್ದಾರ ಕೇಳ್ಬೋದು ನಿಮ್ಗೆ 1 ಮಾರ್ಕ್ ಕ್ವೆಶನ್ಸ್ ಕೇಳ್ಬೋದು ನಿಮ್ಗೆ. ಓಕೆ, ಇದು ಆಲ್ಮೋಸ್ಟ್ ಸೇಮ್. ವಾಟ್ ಇಸ್ ವಾಲಂಟರಿ ಆಕ್ಷನ್, ವಾಟ್ ಇಸ್ ಇನ್ವಾಲಂಟರಿ ಆಕ್ಷನ್ ಆರಾಮ್ ಬರೀತೀರಾ ನೀವು. ಹೌ ಡು ಮಸಲ್ ಸೆಲ್ಸ್ ರೆಸ್ಪಾಂಡ್ ಟು ನರ್ವ್ ಇಂಪಲ್ಸ್ ಬರೀತೀರಾ ನೋಡಿ. ಏನು? ಮಸಲ್ ಸೆಲ್ಸ್ ಕಂಟೇನ್ ಸ್ಪೆಷಲ್ ಪ್ರೋಟೀನ್ ದಟ್ ಕಾಸಸ್ ಮೂವ್ಮೆಂಟ್ ತಾನೆ? ಮೂವ್ಮೆಂಟ್ ಅದೇನದು? ಬೇಸಿಕಲಿ ಆಕ್ಟಿನ್ ಫಿಲಮೆಂಟ್ಸ್ ಇರುತ್ತೆ. ಮೂವ್ಮೆಂಟ್ ಬೈ ಚೇಂಜಿಂಗ್ ದ ಶೇಪ್ ಅಂಡ್ ಕಂಪೋಸಿಷನ್ ವಿಚ್ ಇನ್ ದ ಸೆಲ್ ರೆಸ್ಪಾಂಡ್ ಟು ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಬರೀರಿ. ಈಗ ಈ ಚಾಪ್ಟರ್ ಅಲ್ಲಿ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್, ಎಲ್ಲಕ್ಕಿಂತ ಮೇನ್ ಇಂಪಾರ್ಟೆಂಟ್ ಈ ಚಾಪ್ಟರ್ ಅಲ್ಲಿ ರಿಫ್ಲೆಕ್ಸ್ ಆರ್ಕ್. ಪ್ಲೀಸ್ ರಿಫ್ಲೆಕ್ಸ್ ಆರ್ಕ್ ನ ಕಲಿಲೇಬೇಕು ಎಲ್ಲರೂ ಕೂಡ. ಅದಾದ್ಮೇಲೆ ಸ್ಟ್ರಕ್ಚರ್ ಆಫ್ ನ್ಯೂರಾನ್ ಕಲಿಲೇಬೇಕು. ಸ್ಟ್ರಕ್ಚರ್ ಆಫ್ ನ್ಯೂರಾನ್ ಅದಾದ್ಮೇಲೆ ರಿಫ್ಲೆಕ್ಸ್ ಆರ್ಕ್ ಕಲ್ತಾದ್ಮೇಲೆ ವಾಟ್ ಆರ್ ರಿಮೈನಿಂಗ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್? ಈ ಚಾಪ್ಟರ್ ಅಲ್ಲಿ ರಿಮೈನಿಂಗ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇಸ್ ದ ಬ್ರೈನ್. ಬ್ರೈನ್ ಅಲ್ಲಿ ಯಾವ ಪಾರ್ಟ್ಸ್, ಪಾನ್ಸ್, ಮೆಡುಲ್ಲಾ ಆಬ್ಲಾಂಗೇಟ, ಸೆರಿಬೆಲ್ಲಮ್ ಏನ್ ಮಾಡುತ್ತೆ? ಇದೆಲ್ಲ ಆದ್ಮೇಲೆ ಕೂಡ ಮ್ಯಾಕ್ಸಿಮಮ್ ನಿಮ್ಗೆ 1 ಮಾರ್ಕ್ ಕ್ವೆಶನ್ ಇಲ್ಲ 3 ಮಾರ್ಕ್ ಕ್ವೆಶನ್ ಕೇಳ್ಬೋದು. ಅಂದ್ರೆ ಡಿಫ್ರೆಂಟ್ ಪ್ಲಾಂಟ್ ಹಾರ್ಮೋನ್ಸ್ ಮತ್ತೆ ಹ್ಯೂಮನ್ ಹಾರ್ಮೋನ್ಸ್ ಕೇಳ್ಬೋದು. ಅದು ಬಿಟ್ರೆ ಈ ಚಾಪ್ಟರ್ ಏನೂ ಇಲ್ಲ ಸ್ಟೂಡೆಂಟ್ಸ್, ಓಕೆನಾ? I'll give you example ಸ್ಟೂಡೆಂಟ್ಸ್, ಇಲ್ಲಿ ನೋಡಿ. Let's take one example question here from 2 mark question PYQ ನೋಡೋದ ಬನ್ನಿ. 2 mark question ಅದು PYQ ಇಲ್ಲಿ. ಓಕೆ ಸ್ಟೂಡೆಂಟ್, ಇಲ್ಲಿ ನೋಡಿ. ಡ್ರಾ ಏನಪ್ಪ ಇದು? ಏನಾಯ್ತು? ಸ್ಟೂಡೆಂಟ್ಸ್ ಎಲ್ಲ ಹೋಯ್ತು. 1 ನಿಮಿಷ. ಹೌದು, LB ಕ್ವೆಶನ್ಸ್ ಬಂದೇ ಬರುತ್ತೆ. LB ಕ್ವೆಶನ್ಸ್ ಬಂದೇ ಬರುತ್ತೆ ಸ್ಟೂಡೆಂಟ್ಸ್. ಏನು ನೋಡಿ, ದ ಮೋಸ್ಟ್ ರಿಪೀಟೆಡ್ ಕ್ವೆಶನ್ ಇದು. ಮೋಸ್ಟ್ ರಿಪೀಟೆಡ್ ಕ್ವೆಶನ್ ನಿಮ್ದು 3 ಮಾರ್ಕ್ಸ್ ಅಲ್ಲಿ ಯಾವುದು? ರೈಟ್ ಹಿಯರ್. ನೋಡಿ, ಡ್ರಾ ಅ ಡಯಾಗ್ರಾಮ್ ಆಫ್ ಸ್ಟ್ರಕ್ಚರ್ ಆಫ್ ಹ್ಯೂಮನ್ ಬ್ರೈನ್ ಅಂಡ್ ಲೇಬಲ್ ದ ಪಾರ್ಟ್ಸ್. ಸೊ ಈ ಕ್ವೆಶನ್ ಹ್ಯೂಮನ್ ಬ್ರೈನ್ ಡಯಾಗ್ರಾಮ್ ಎಷ್ಟೊಂದು ಬಂದಿದೆ. ಎಕ್ಸಾಮ್ 1, ಎಕ್ಸಾಮ್ 2, ಎಕ್ಸಾಮ್ 3 ಲಾಸ್ಟ್ ಇಯರ್ ಸ್ಟೂಡೆಂಟ್ಸ್. ನಿಮ್ದು ಜೂನಿಯರ್ಸ್, ನಿಮ್ದು ಸೀನಿಯರ್ಸ್ಗೆ, ನಿಮ್ ಸೀನಿಯರ್ಸ್ಗೂ ಎಕ್ಸಾಮ್ 1, ಎಕ್ಸಾಮ್ 2, ಎಕ್ಸಾಮ್ 3
3 ಎಕ್ಸಾಮ್ಸ್ ಅಲ್ಲಿ ಹ್ಯೂಮನ್ ಬ್ರೈನ್ ಡಯಾಗ್ರಾಮ್ ಬಂದಿದೆ. ಆಮೇಲೆ ಸೇಮ್ ಕ್ವೆಶನ್ 2023 ಬಂದಿತ್ತು, 22, 20. ಸೊ ಆಲ್ಮೋಸ್ಟ್ ಎವ್ರಿ ಸಿಂಗಲ್ ಆಲ್ಟರ್ನೇಟಿಂಗ್ ಇಯರ್ ಬಂದಿದೆ, ರೈಟ್? ಸೊ ನೆಕ್ಸ್ಟ್ ಇಯರ್ ಕೂಡ ಬರ್ಬೋದು, ಇಲ್ಲ ನೆಕ್ಸ್ಟ್ ಇಯರ್ ಬಂದೇ ಬರುತ್ತೆ. ತುಂಬಾ ಇಂಪಾರ್ಟೆಂಟ್ ಇದು. ಅದೇ ತರ ಇಲ್ಲಿ ನಿಮ್ಗೆ ಇದು ಕೇಳ್ತಾರೆ ನೋಡಿ, ನೇಮ್ ದ ಗಿವನ್ ಸ್ಟ್ರಕ್ಚರ್, ವಾಟ್ ಇಸ್ ಜನರಲ್ ಫಂಕ್ಷನ್, ಮೆನ್ಷನ್ ದ ಫಂಕ್ಷನ್ ಲೇಬಲ್ಡ್ ಪಾರ್ಟ್ ಬಿಲೋ. ಇದು ನಿಮ್ದೇನು, ದಿಸ್ ಇಸ್ ಪಾರ್ಟ್ ಆಫ್ ಯುವರ್ ಎಂಟೈರ್ ಇದು ಬರುತ್ತೆ, ಸ್ಪೈನಲ್ ಕಾರ್ಡ್ ಬರೀಬೇಕು. ಓಕೆನಾ? ಕ್ವೆಶ್ಚನ್ ನಂಬರ್ 82 ನೋಡಿ, ಸೆಂಟ್ರಲ್ ನರ್ವಸ್ ಸಿಸ್ಟಮ್, ಪೆರಿಫರಲ್ ನರ್ವಸ್ ಸಿಸ್ಟಮ್ ಡಿಫರೆನ್ಸ್ ಕೇಳ್ತಾರೆ. ದೇ ಕ್ಯಾನ್ ಆಸ್ಕ್ ಯು ಫೋರ್ಟ್ರೋಪಿಸಮ್, ಜಿಯೋಟ್ರೋಪಿಸಮ್, ಅದ್ರಲ್ಲಿ ಕ್ವೆಶ್ಚನ್ ಬರುತ್ತೆ. ನೋಡಿ, ರಿಫ್ಲೆಕ್ಸ್ ಆರ್ ಕ್ವೆಶ್ಚನ್ ತಾನೇ ಅದು. ಕ್ವೆಶ್ಚನ್ ನಂಬರ್ 82 ಅಲ್ಲ, ಇಲ್ಲಿ ನೋಡಿ, ರಿಫ್ಲೆಕ್ಸ್ ಆರ್ಕ್ ಬಗ್ಗೆ ಬರೀಬೇಕು. ಸೇಮ್ ಕ್ವೆಶ್ಚನ್ ಮತ್ತೆ ರಿಫ್ಲೆಕ್ಸ್ ಆರ್ಕ್ ಕ್ವೆಶ್ಚನ್ ಮತ್ತೆ ಬಂದಿದೆ, ಮತ್ತೆ ಬಂದಿದೆ ಇಲ್ಲೂ ಕೂಡ. ಓಕೆನಾ ಸ್ಟೂಡೆಂಟ್ಸ್? ಅದು ಬಿಟ್ರೆ ಈ ಚಾಪ್ಟರ್ ಏನು ಇಲ್ಲ ಸ್ಟೂಡೆಂಟ್ಸ್, ಎವ್ರಿಥಿಂಗ್ ಇಸ್ ರಿಪಿಟೇಟಿವ್. ಇಲ್ಲಿ ನಿಮ್ಗೆ ನಿಮ್ದು ಬ್ಲೂ ಪ್ರಿಂಟ್ ಚೆಕ್ ಮಾಡಿದ್ರೆ ಈ ಚಾಪ್ಟರ್ ಇರೋದು ಎಷ್ಟು ಕ್ವೆಶ್ಚನ್ ಸಿಗುತ್ತೆ ನಿಮ್ಗೆ? ಈ ಚಾಪ್ಟರ್ ಇರೋದು ನಿಮ್ಗೆ ಬರೀ ನಿಮ್ಗೆ ಬರದೆ 3 ಕ್ವೆಶ್ಚನ್. ಇಲ್ಲಿ ನಿಮ್ಗೆ 3 ಮಾರ್ಕ್ ಸ್ಟೂಡೆಂಟ್ಸ್ ಏನ್ ಬರ್ಬೋದು? 3 ಮಾರ್ಕ್ ಅಲ್ಲಿ ನಿಮ್ಗೆ ಮೇನ್ ಕ್ವೆಶ್ಚನ್ ರಿಫ್ಲೆಕ್ಸ್ ಆರ್ಕ್, ಏನು ಈ 3 ಮಾರ್ಕ್ ನಿಮ್ಗೆ ಬರೋದು ರಿಫ್ಲೆಕ್ಸ್ ಆರ್ಕ್. ಇಲ್ಲ ಅಂತಂದ್ರೆ ಬ್ರೈನ್ ಬರುತ್ತೆ. ಅದು ಬಿಟ್ರೆ ದೇ ಕ್ಯಾನ್ ಆಸ್ಕ್ ಯು ದ ಡಯಾಗ್ರಾಮ್ ಆಫ್ ನ್ಯೂರಾನ್. ಇಲ್ಲ ಅಂತಂದ್ರೆ ದೇ ಕ್ಯಾನ್ ಆಸ್ಕ್ ಯು ದ ಎಂಟೈರ್ ಟೇಬಲ್ ಆಫ್ ಡಿಫರೆಂಟ್ ಹಾರ್ಮೋನ್ಸ್ ಅಂಡ್ ದ ಆರ್ಗನ್ ಇಲ್ಲ ಬರುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಕೇಳ್ಬೋದು ಥೈರಾಕ್ಸಿನ್ ಹಾರ್ಮೋನ್ ಸ್ಟೂಡೆಂಟ್ಸ್, ಥೈರಾಯ್ಡ್ ಹಾರ್ಮೋನ್ ಥೈರಾಕ್ಸಿನ್ ಇಂದ ಬರುತ್ತೆ ಸ್ಟೂಡೆಂಟ್ಸ್. ಥೈರಾಕ್ಸಿನ್ ಹಾರ್ಮೋನ್ is produced by which gland? ಬೇಗ, ಥೈರಾಕ್ಸಿನ್ ಹಾರ್ಮೋನ್ is produced by which gland? ಬೇಗ ಹೇಳಿ. ಥೈರಾಯ್ಡ್ ಗ್ಲ್ಯಾಂಡ್ ಇಂದ ಪ್ರೊಡ್ಯೂಸ್ ಆಗುತ್ತೆ. ಅಕಸ್ಮಾತ್ ಥೈರಾಯ್ಡ್ ಗ್ಲ್ಯಾಂಡ್ ಇಂದ ಪ್ರೊಡ್ಯೂಸ್ ಆಗಿಲ್ಲ ಅಂದ್ರೆ ಏನಾಗುತ್ತೆ ಅವಾಗ? ಥೈರಾಯ್ಡ್ ಗ್ಲ್ಯಾಂಡ್ ಇಂದ ಪ್ರೊಡ್ಯೂಸ್ ಆಗಿಲ್ಲ ಅಂದ್ರೆ ಗಾಯ್ಟರ್ ಬರುತ್ತೆ, ಗಾಯ್ಟರ್. ಕ್ವೆಶ್ಚನ್ ಟೆಸ್ಟೋಸ್ಟೆರೋನ್ ಪ್ರೊಡ್ಯೂಸ್ ಬೈ ವಿಚ್ ಗ್ಲ್ಯಾಂಡ್, ರೈಟ್? ಟೆಸ್ಟೋಸ್ಟೆರೋನ್ ಏನ್ ಮಾಡುತ್ತೆ? ಸೊ ಆ ಟೇಬಲ್ ಇದೆಯಲ್ಲ, ಆ ಟೇಬಲ್ ಇಂದ ಕ್ವೆಶ್ಚನ್ಸ್ ಎರಡು ಕೇಳ್ಬೋದು ನಿಮ್ಗೆ. ಓಕೆನಾ? ಸ್ಟೂಡೆಂಟ್ಸ್ ಇದು LBA ಕ್ವೆಶ್ಚನ್ ಮಾತ್ರ ಇದು. ದೀಸ್ ಆರ್ ಆಲ್ LBA ಕ್ವೆಶ್ಚನ್ಸ್. ಓಕೆನಾ? ದೀಸ್ ಆರ್ ಆಲ್ LBA ಕ್ವೆಶ್ಚನ್ಸ್. ಆಮೇಲೆ ಸ್ಟೂಡೆಂಟ್ಸ್ 1 ಮಾರ್ಕ್ ಹೇಳಕ್ಕಾಗಲ್ಲ ಯಾವತ್ತೂ ಕೂಡ. 1 ಮಾರ್ಕ್ ಹೇಳಕ್ಕಾಗಲ್ಲ, 1 ಮಾರ್ಕ್ ಎಲ್ಲಿದೆ ಬೇಕಾದ್ರೆ ಬರ್ಬೋದು ನಿಮ್ಗೆ. ಅದಕ್ಕೆ 1 ಮಾರ್ಕ್ ನಿಮ್ಗೆ ಆಲ್ಮೋಸ್ಟ್ ಕೊಟ್ಟೆ ನಾನು. ಈಗ 2 ಮಾರ್ಕ್ ಸ್ಟೂಡೆಂಟ್ಸ್ ಏನ್ ಕೇಳ್ಬೋದು ನಿಮ್ಗೆ ಇಲ್ಲಿ? ಓಕೆ, ಮತ್ತೆ ಬೇಕಾದ್ರೆ ಹೋಗೋದು ನೋಡಿ, 2 ಮಾರ್ಕ್ ಮತ್ತೆ ತೋರಿಸ್ತೀನಿ ನೋಡಿ. 2 ಮಾರ್ಕ್ ಏನೇನು ಕೇಳ್ಬೋದು ನಿಮ್ಗೆ? ಎಲ್ಲಕ್ಕಿಂತ ಮೇನ್ ಇಂಪಾರ್ಟೆಂಟ್ ಏನು 2 ಮಾರ್ಕ್ ಅಲ್ಲಿ? ಓಕೆನಾ? ಸೊ ಇದರಲ್ಲಿ ನಿಮ್ಗೆ 2 ಮಾರ್ಕ್ ಕ್ವೆಶ್ಚನ್ಸ್ ಇದೆಲ್ಲ ನೋಡಿ. 2 ಮಾರ್ಕ್ ಅಲ್ಲಿ ನಿಮ್ಗೆ ಏನ್ ಕೇಳ್ತಾರೆ ನೋಡಿ. ಮತ್ತೆ ಶುಗರ್ ಪೇಷಂಟ್ ಬಗ್ಗೆ ಸ್ಟೂಡೆಂಟ್ಸ್, can anyone tell me students, the doctor advised the elderly person to consume less sugar in the diet. What disorder is this person suffering from? Name the hormone responsible for this condition. ನೀವೇನ್ ಬರೀತೀರಾ ಇಲ್ಲಿ ಸ್ಟೂಡೆಂಟ್ಸ್? ಸ್ಟೂಡೆಂಟ್ಸ್ ಬೇಗ ಹೇಳಿ. ವಾಟ್ ವಿಲ್ ಯು ರೈಟ್? ಶುಗರ್ ಬಂದಿದೆ, ಡಯಾಬಿಟೀಸ್ ಬಂದಿದೆ. ಡಯಾಬಿಟೀಸ್ ನ ಯಾವ ಹಾರ್ಮೋನ್ ಇಂದ ಕಂಟ್ರೋಲ್ ಮಾಡಬಹುದು ಸ್ಟೂಡೆಂಟ್ಸ್? ಇನ್ಸುಲಿನ್ ಇಂದ ಬರೀರಿ, ಇನ್ಸುಲಿನ್. ಸೊ ಇನ್ಸುಲಿನ್, ಡಯಾಬಿಟೀಸ್ ಆರ್ ದ 2 key words here. ಡಯಾಬಿಟೀಸ್ ಮತ್ತೆ ಇನ್ಸುಲಿನ್ ಅಷ್ಟೇ ನೋಡಿ. ಇಲ್ಲಿ ನೋಡಿ, a person's face has become pale, breathing rate has increased due to fear. Analyze the process to enable the person to deal with the situation. ಅವಾಗ ಏನಾಗುತ್ತೆ? ಅಡ್ರಿನಲಿನ್ ಪ್ರೊಡ್ಯೂಸ್ ಆಗುತ್ತೆ, ಅಡ್ರಿನಲಿನ್ ಪ್ರೊಡ್ಯೂಸ್ ಆಗುತ್ತೆ. ಅದ್ರ ಬಗ್ಗೆ ಬರೀರಿ. ಮತ್ತೆ ನೋಡಿ, ಫೋರ್ಟ್ರೋಪಿಸಮ್ ಬಗ್ಗೆ ಮತ್ತೆ ಇದೆ, ಸೇಮ್ ಕ್ವೆಶ್ಚನ್. ಪ್ಲಾಂಟ್ ಹಾರ್ಮೋನ್ಸ್, ಆಕ್ಸಿನ್, ಸೈಟೋಕೈನಿನ್ಸ್ ಏನ್ ಮಾಡುತ್ತೆ? ಆಕ್ಸಿನ್ ಹೆಲ್ಪ್ಸ್ ಇನ್ ಶೂಟ್ ಅಂಡ್ ರೂಟ್ ಎಲಾಂಗೇಷನ್, ಸೈಟೋಕೈನಿನ್ಸ್ ಹೆಲ್ಪ್ ಇನ್ ಸೆಲ್ ಡಿವಿಷನ್. ಆಮೇಲೆ ರಿಫ್ಲೆಕ್ಸ್ ಆರ್ಕ್ ನಿಮ್ಗೆ ಹೇಳಿದೆ. ರಿಫ್ಲೆಕ್ಸ್ ಆರ್ಕ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ 3 ಮಾರ್ಕ್ ಕ್ವೆಶ್ಚನ್. ರಿಫ್ಲೆಕ್ಸ್ ಆರ್ಕ್, ಹೌ ಇಸ್ ಫೋರ್ಟ್ರೋಪಿಸಮ್ ಬಗ್ಗೆ, ಇಲ್ಲ ಬೇರೆ ಕೆಮಿಕಲ್ಸ್ ಬಗ್ಗೆ ಕೇಳ್ತಾರೆ. ಸೊ ಅದು ಬಿಟ್ಟರೆ ಸ್ಟೂಡೆಂಟ್ಸ್ ನಥಿಂಗ್ ಮಚ್ ಇನ್ ದಿಸ್ ಚಾಪ್ಟರ್. ಓಕೆನಾ? ನಥಿಂಗ್ ಮಚ್ ಚಾಪ್ಟರ್. ಸೊ ಈಗ ಸ್ಟೂಡೆಂಟ್ಸ್, shall we go to next chapter now? All of you, shall we go to the next chapter? Next chapter is how do organs reproduce. ನಿಮಗೆ ಇಲ್ಲಿ ಸ್ಟೂಡೆಂಟ್ಸ್ ಕರೆಕ್ಟ್ ಆಗಿ ನೋಡಿದ್ರೆ ಬರೀ ನಿಮ್ಗೆ 3 ಕ್ವೆಶ್ಚನ್. ಇಲ್ಲಿ ನಿಮ್ಗೆ 3 ಕ್ವೆಶ್ಚನ್. ನಿಜ ಅಂತೀನಿ, ಈ 1 ಮಾರ್ಕ್ ಕ್ವೆಶ್ಚನ್ ಪ್ರಿಡಿಕ್ಟ್ ಮಾಡಕ್ಕೆ ತುಂಬಾ ಕಷ್ಟ. ದಿಸ್ 1 ಮಾರ್ಕ್ ಕ್ವೆಶ್ಚನ್ ಇಸ್ ವೆರಿ ಡಿಫಿಕಲ್ಟ್ ಟು ಪ್ರಿಡಿಕ್ಟ್. ಬೇಡ ಸ್ಟೂಡೆಂಟ್ಸ್, ಇದನ್ನ ನಾವು ಬೇಡ ಬೇಕಾದ್ರೆ. ಇದನ್ನ ನೀವೇನ್ ಮಾಡ್ಬೇಕಾದ್ರೆ ನೀವು ಬರೋ ಎಲ್ಲ 1 ಮಾರ್ಕ್ ನ ಸಾಲ್ವ್ ಮಾಡ್ಬೇಕು. ನೀವು ಅದನ್ನ ಸ್ಟೂಡೆಂಟ್ ಮಾಡ್ತೀರಾ? ಅದ ಸ್ಟೂಡೆಂಟ್ ಎಲ್ಲರೂ ಕೂಡ ಮಾಡ್ತೀರಾ? ನೀವು ಬರೋ ಎಲ್ಲ 1 ಮಾರ್ಕ್ ಕ್ವೆಶ್ಚನ್ಸ್ ಮಾಡ್ತೀರಾ? ನಂಗೆ ಗೊತ್ತು ನೀವು ಮಾಡಲ್ಲ. ಆಮೇಲೆ ಮಾಡಿಸ್ತೀನಿ ಬನ್ನಿ, ನಾನೇ ಈಗ ಬರೋ ಎಲ್ಲ 1 ಮಾರ್ಕ್ ಕ್ವೆಶ್ಚನ್ ನಾನು ಮಾಡಿಸ್ತೀನಿ ಬನ್ನಿ. ಮಾಡಲ್ಲ ನೀವು. ಎಲೆಕ್ಟ್ರಿಸಿಟಿ ಬೇಡ ನಮ್ಗೆ.
ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಬೇಡ ನಮಗೆ. ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಬೇಡ ನಮಗೆ. ಕಾರ್ಬನೇಟ್ಸ್ ಕಂಪೌಂಡ್ಸ್ ಬೇಡ. ಹೌ ಡು ಆರ್ಗನ್ಸ್ ರೀಪ್ರೊಡ್ಯೂಸ್? ಓಕೆ ಸ್ಟೂಡೆಂಟ್ ಸ್ಟಾರ್ಟ್ ಮಾಡೋದಾ? ಸ್ಟೂಡೆಂಟ್ ಸ್ಟಾರ್ಟ್ ಮಾಡೋದಾ? ಬೇಗ ಹೇಳಿ. ನಿಮ್ಗೆ ಗೊತ್ತು ನೀವು ಮಾಡಲ್ಲ, ನೀವು ಪಾಡಿ ನೀವು. ಮಾಡಿ ನೋಡಿ ಸ್ಟೂಡೆಂಟ್ಸ್, ಸ್ಟಾರ್ಟ್ ಮಾಡಿ ಕ್ವಶನ್ ಸಾಲ್ವ್ ಮಾಡೋಕ್ಕೆ. ಇಲ್ಲ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ PYQ ಮಾತ್ರ ಮಾಡಿಸ್ತೀನಿ, ಟ್ರೈ ಮಾಡಿ ಅದನ್ನ ಮಾತ್ರ. ಇಲ್ಲಿ ಫಸ್ಟ್ ಕ್ವಶನ್ ಬೇಗ ಆನ್ಸರ್ ಹೇಳಿ ಸ್ಟೂಡೆಂಟ್ಸ್. ಫಸ್ಟ್ ಕ್ವಶನ್ ಆನ್ಸರ್ ಹೇಳಿ ಬೇಗ. ಇದನ್ನು ನಿಮ್ಗೆ ಹುಡುಕ್ತೀನಿ ಹಂಗೆ. ಫಸ್ಟ್ ಕ್ವಶನ್ ಆನ್ಸರ್ ಹೇಳಿ ಬೇಗ. ವಾಟ್ ಇಸ್ ಆನ್ಸರ್ ಟು ದ ಫಸ್ಟ್ ಕ್ವಶನ್? ಸ್ಟೂಡೆಂಟ್ ಬ್ರೇಕ್ ಇಲ್ಲ, ನೋ ಬ್ರೇಕ್. 5:30 ಕ್ಲಾಸ್ ಮುಗಿಯುತ್ತೆ. 5:30 ಮ್ಯಾಮ್ ಬರ್ತಾರೆ. I just have one more hour to finish. 3 chapters. ಬೇಗ. A group of organisms that reproduce through fission only. Binary fission ಆಗುತ್ತೆ. All of you ನೋಡಿ, ಅಮೀಬಲ್ ಆಗುತ್ತಾ? ಅಮೀಬಲ್ ಆಗುತ್ತೆ. ಸ್ಪೈರೋಗಲ್ ಆಗುತ್ತೆ ಸ್ಟೂಡೆಂಟ್? ಸ್ಪೈರೋಗಲ್ ಆಗಲ್ಲ, ಅಲ್ಲಿ ಫ್ರಾಗ್ಮೆಂಟೇಶನ್ ಆಗೋದು. ಪ್ಲೇನೇರಿಯನ್ ಏನಾಗುತ್ತೆ? ರೀಜನರೇಷನ್. ಇದು ಹೋಯ್ತು. ಲೆಶ್ಮೀನಿಯಾ, ಅಮೀಬಾ, ಈಸ್ಟ್ ಸ್ಟೂಡೆಂಟ್ಸ್ ಇದು ಮೂರು ಕೂಡ ಮಾಡುತ್ತಾ? ಈಸ್ಟ್ ಏನ್ ಈಸ್ಟ್ ಮಾಡಲ್ಲ. ಈಸ್ಟ್ ವಿಲ್ ಡು ಬಡಿಂಗ್. ಈಸ್ಟ್ ವಿಲ್ ಡು ಬಡಿಂಗ್. ಓಕೆ, ಸೊ ಪ್ಲಾಸ್ಮೋಡಿಯಂ we can find multiple fission. ಅಮೀಬಾ ಅಂಡ್ ಲೆಶ್ಮೀನಿಯಾ ಸ್ಟೂಡೆಂಟ್ಸ್ ಮೂರು ಕೂಡ ಮಾಡುತ್ತಾ? ಸ್ಟೂಡೆಂಟ್ಸ್ ಮೂರು ಮಾಡುತ್ತೆ ನೋಡಿ, ಇಲ್ಲಿ ಮೂರು ಮಾಡುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ಇದು ಬಿಡಿ, ಇದು ಈಸಿ ಕ್ವೆಶ್ಚನ್. ಇದು ಟ್ರೈ ಮಾಡಿ ಸ್ಟೂಡೆಂಟ್ಸ್, ಟ್ರೈ ಮಾಡಿ. ಇದನ್ನು ಎಲ್ಲ ಕ್ವೆಶ್ಚನ್ಸ್ ತುಂಬಾ ಇಂಪಾರ್ಟೆಂಟ್ ಇಲ್ಲಿ. ಇನ್ ದ ಗಿವನ್ ಫಿಗರ್ A and B part represents ಏನು? What is A and what is B? Students ಬೇಗ. What is A and what is B? ಏನು? A is primary shoot of plumule, B is radical, primary root. So option number B. Okay. The type of reproduction formed in Spirogyra is? The type of reproduction. Students, ma'am will come at 5:30. The type of reproduction found in Spirogyra students ಏನು? Fragmentation. ಏನು ಬರುತ್ತೆ? Fragmentation ಬರುತ್ತೆ. ಸ್ಟೂಡೆಂಟ್ಸ್ ಇದೆಲ್ಲ PYQs ನೋಡಿ ಸ್ಟೂಡೆಂಟ್ಸ್, ಎಲ್ಲ PYQ ಕ್ವೆಶ್ಚನ್ಸ್ ಇದೆಯಲ್ಲ, ಎಲ್ಲ PYQ ಕ್ವೆಶ್ಚನ್ಸ್. ಸೊ ಇಲ್ಲಿರೋ ಬರೋ ಆಲ್ಮೋಸ್ಟ್ ಎಲ್ಲ ಕ್ವೆಶ್ಚನ್ಸ್ ಕೂಡ ನೀವು ಮಾಡಲೇಬೇಕು, ಎಲ್ಲ ಕ್ವೆಶ್ಚನ್ಸ್ ಮಾಡಲೇಬೇಕು. ಇದೆಲ್ಲ ಸ್ಕಿಪ್ ಮಾಡ್ಬೋದು, ಒಂದೆರಡು ಸ್ಕಿಪ್ ಮಾಡ್ಬೋದು, ಬಟ್ ಆಲ್ ಆಫ್ ದಿಸ್ ಆರ್ ವೆರಿ ಇಂಪಾರ್ಟೆಂಟ್. ಓಕೆನಾ? ಸೊ ಮಾಡಿಸ್ಬಿಡ್ತೀನಿ ಬಿಡಿ, ನಾನು ನಿಮ್ಗೆ ಇದನ್ನ ಮಾಡಿಸೇ ಬಿಡ್ತೀನಿ. ನೆಕ್ಸ್ಟ್ ಸ್ಟೂಡೆಂಟ್, ನೆಕ್ಸ್ಟ್ the common passage for both sperm and urine in human male reproductive system is? It is a common passage for releasing of sperm and urine. Both are students. Students, ma'am will come for mathematics. Maths bedava nimge? The common question before students, a common passage for both sperm and urine is? Eno? Urethra. Urethra. Okay. The correct sequence found in process of sexual reproduction in flowering plant is? In flower is? First pollination. Okay, pollination, fertilization, seed, embryo. First students, first seed ಬರುತ್ತಾ and first embryo ಬರುತ್ತಾ? ಬೇಗ ಹೇಳಿ. ಫಸ್ಟ್ ಸೀಡ್ ಬರುತ್ತೆ, ಎಂಬ್ರಿಯೋ ಬರುತ್ತಾ? ಬೇಗ ಹೇಳಿ. ಒಂದು ಝೈಗೋಟ್ ಆಗುತ್ತೆ, ಆ ಝೈಗೋಟ್ ಸೀಡ್ ಆಗುತ್ತೆ, ಸರಿ, ಆ ಝೈಗೋಟ್ ಎಂಬ್ರಿಯೋ ಆಗುತ್ತೆ, ಆ ಎಂಬ್ರಿಯೋ ಆದ್ಮೇಲೆ ಸೀಡ್ ಬರೋದು. All of you. Yes or no, all of you? Answer ready ಬೇಗ. Question number 5 ಗೆ ಸ್ಟೂಡೆಂಟ್ಸ್, question number 5 ಆನ್ಸರ್ ready ಬೇಗ. ಸೊ ಫಸ್ಟ್ ಎಂಬ್ರಿಯೋ ಬರುತ್ತೆ, ಆಮೇಲೆ ಸೀಡ್ ಬರುತ್ತೆ. ಬಿಕಾಸ್ ಆಲ್ ಆಫ್ ಯು ಸೀಡ್ ಅಲ್ಲಿ ಇದೆ, ಸೀಡ್ ಇಸ್ ಪಾರ್ಟ್ ಆಫ್ ಎಂಬ್ರಿಯೋ. ಎಂಬ್ರಿಯೋ ಬರಲಿಲ್ಲ ಅಂದ್ರೆ ಸೀಡ್ ಬರೋ ಚಾನ್ಸೇ ಇಲ್ಲ. ಎಂಬ್ರಿಯೋ ಫಾರ್ಮೇಶನ್ ಅಲ್ಲಿ ಸೀಡ್ ಬರೋ ಚಾನ್ಸೇ ಇಲ್ಲ, ಫಸ್ಟ್ ಎಂಬ್ರಿಯೋ ಬರಲೇಬೇಕು. ಓಕೆನಾ? ಸೊ ಈ ತರ ಮಿಸ್ಟೇಕ್ ಮಾಡ್ತೀರಿ ನೀವು ಎಲ್ಲರೂ ಕೂಡ. ಓಕೆ, next students, in human female reproductive system the egg is carried from ovary to uterus through this. From the ovary, the egg is carried from the ovary to the uterus through this. ಮಧ್ಯದಲ್ಲಿ ಒಂದು ಜಾಗ ಇದೆ ಸ್ಟೂಡೆಂಟ್ಸ್, ಮಧ್ಯದಲ್ಲಿ ಒಂದು ಜಾಗ ಇದೆ. ಇಟ್ಸ್ ಆಲ್ಸೋ ಕಾಲ್ಡ್ oviduct. What is the other name of oviduct? What is the other name of oviduct? ಏನದು?
ಫ್ರಮ್ ದ ಓವರಿ ಟು ಯೂಟ್ರಸ್. ಓವರಿ ಟು ಯೂಟ್ರಸ್ ಹೋಗ್ಬೇಕಾದ್ರೆ ಮಧ್ಯದಲ್ಲಿ ಒಂದು ಗ್ಯಾಪ್, ಒಂದು ಟ್ಯೂಬ್ ಬರುತ್ತೆ. ದಟ್ ಇಸ್ ಕಾಲ್ಡ್ ವಾಟ್ ಸ್ಟೂಡೆಂಟ್ಸ್? ವಾಟ್ ಇಸ್ ದ ಟ್ಯೂಬ್ ಕಾಲ್ಡ್ ಆಸ್? ಫೆಲೋಪಿಯನ್ ಟ್ಯೂಬ್. ಫೆಲೋಪಿಯನ್ ಟ್ಯೂಬ್. ವೆರಿ ಗುಡ್ ಸ್ಟೂಡೆಂಟ್ಸ್, ವೆರಿ ಗುಡ್. ಫೆಲೋಪಿಯನ್ ಟ್ಯೂಬ್ ಆದ್ಮೇಲೆ ಬರೋದು. ಓಕೆನಾ? ನೆಕ್ಸ್ಟ್ ಕ್ವೆಶ್ಚನ್ ಸ್ಟೂಡೆಂಟ್ಸ್. A common bacterial infection that spreads through sexual contact in human beings. Students, what? So Hep B, AIDS, ಎಲ್ಲ viral. ಎಲ್ಲ viral students, ಎಲ್ಲ viral ಇದು. But gonorrhea is going to be the bacterial one. Now students, in human beings, sexually transmitted viral infection, students. ಬೇಗ ಹೇಳಿ, which is the viral infection? AIDS, HIV. HIV. ಓಕೆನಾ? ಸ್ಟೂಡೆಂಟ್ಸ್ ಬೇಗ ಹೇಳ್ಬೇಕು, ಬ್ರೈಟ್ನೆಸ್ ಕಮ್ಮಿ ಮಾಡಿ ಅಂತ. ಒಂದು ನಿಮಿಷ, ಕ್ಲಾಸ್ ಮುಗಿದ ಬಂತು, ಈಗ ಹೇಳ್ತೀರಾ ಡಿಕ್ರೀಸ್ ದ ಬ್ರೈಟ್ನೆಸ್ ಅಂತ ನೀವು. ಹಾ, ಓಕೆ ಸ್ಟೂಡೆಂಟ್ಸ್, ಟ್ರೈ ದ ಕ್ವೆಶ್ಚನ್ ನಂಬರ್ 10. ಕ್ವೆಶ್ಚನ್ ನಂಬರ್ 9 ಬೇಗ. ಸ್ಟೂಡೆಂಟ್ಸ್, ಟ್ರೈ ದ ಕ್ವೆಶ್ಚನ್ ನಂಬರ್ 9. Try the question number 9. The part that develops into fruit and seed is respectively. Fruit students ಏನು? Fruit is ovary. Fruit is ovary. Seed ಏನು? Ovule. So answer is C. Answer is C. All of you. 9 is C. 9 is C. ಆಮೇಲೆ next question. Students, I'll give you passing package. Don't worry. Pass ಆಗ್ತೀರ ಎಲ್ಲರೂ ಕೂಡ. Okay. Students, I will give you passing package. Don't worry. I'll give you passing package. ಪಾಸ್ ಅಂತೂ ಎಲ್ಲ ರಾಗಿ ಆಗ್ತೀರಾ, ಏನಾದ್ರೂ ಪಾಸ್ ಮಾಡ್ತೀನಿ, ನಾನು ಮಾಡಿಸ್ತೀನಿ ನಿಮಗೆ. ಫೇಲ್ ಅಂತೂ ಯಾರು ಆಗಲ್ಲ, ನೀವ್ಯಾರು. ಓಕೆನಾ? ದಿಸ್ ಇಸ್ ಓನ್ಲಿ ಫಾರ್ ಟಾಪರ್ಸ್ ಪ್ಯಾಕೇಜ್. ಇದು ದಿಸ್ ಇಸ್ ಟಾಪರ್ಸ್ ಪ್ಯಾಕೇಜ್. ನೋಡಿ, ಇನ್ ಹ್ಯೂಮನ್ಸ್ ಟೆಸ್ಟಿಸ್ ಆರ್ ಲೊಕೇಟೆಡ್ ಔಟ್ಸೈಡ್ ದ ಅಬ್ಡಾಮಿನಲ್ ಇನ್ ದ ಸ್ಕ್ರೋಟಮ್. ಬಿಕಾಸ್ ಯಾಕಂದ್ರೆ ದ ಫಾರ್ಮೇಶನ್ ಆಫ್ ಸ್ಪರ್ಮ್ ರಿಕ್ವೈರ್ಸ್ ಲೋವರ್ ಟೆಂಪರೇಚರ್ ಕಂಪೇರ್ಡ್ ಟು ಬಾಡಿ ಟೆಂಪರೇಚರ್. ಓಕೆನಾ? ಟು ಇನ್ಕ್ರೀಸ್ ದ ಪ್ರೊಡಕ್ಷನ್ ಆಫ್ ಸ್ಪರ್ಮ್, ಅಷ್ಟೇ. To maintain the temperature required for the sperm production. ಹೌದು, to maintain temperature, ಕಮ್ಮಿ ಟೆಂಪರೇಚರ್ ಬೇಕು ಅದಕ್ಕೆ. So option number D. D. 10 is D. Okay. ಈ ಕ್ವೆಶ್ಚನ್ ಮಾಡಿ ನೋಡಿ. AIDS virus. What? Students, AIDS is virus. What is what? All of you. AIDS is virus. What is what? ಬೇಗ ಸ್ಟೂಡೆಂಟ್ಸ್, ಬೇಗ. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ. The embryo gets nutrition from the mother's blood with the help of special part called as placenta. Placenta. So ಈ placenta ಮೇಲೆ ನಿಮಗೆ ಆ 4 ಮಾರ್ಕ್ ಕ್ವೆಶ್ಚನ್ ಕೂಡ ಬರ್ಬೋದು ನಿಮಗೆ. ಓಕೆನಾ? ಈಗ ಸ್ಟೂಡೆಂಟ್ಸ್, 1 ಮಾರ್ಕ್ ಕ್ವೆಶ್ಚನ್ ಆಲ್ಮೋಸ್ಟ್ ಸೇಮೇ ಬರುತ್ತೆ, ಎಲ್ಲ ಕೂಡ ಈ ವೆಜಿಟೇಟಿವ್ ಪ್ರೊಪಗೇಷನ್ ಮೇಲೆ, asexual reproduction ಮೇಲೆ ಬರುತ್ತೆ. ಬಟ್ ನೀವು ಅಕಸ್ಮಾತ್ ಚೆಕ್ ಮಾಡಿದ್ರೆ ದೇರ್ ಇಸ್ ಅ 5 ಮಾರ್ಕ್ ಕ್ವೆಶ್ಚನ್ ಸ್ಟೂಡೆಂಟ್ಸ್ ಹಿಯರ್. ಈಗ ಈ ಚಾಪ್ಟರ್ ಅಲ್ಲಿ ವಿಚ್ ಟೈಪ್ ಆಫ್ 5 ಮಾರ್ಕ್ ಕ್ವೆಶ್ಚನ್ ನಿಮಗೆ ಬರ್ಬೋದು ಸ್ಟೂಡೆಂಟ್ಸ್? ಬ್ಯಾಕ್ಟೀರಿಯಾ ಇಸ್ ಕರೆಕ್ಟ್. ಸ್ಟೂಡೆಂಟ್ಸ್, ನೀವೇ ಟ್ರೈ ಮಾಡಿ ಗೆಸ್ ಮಾಡಕ್ಕೆ. ಆಲ್ ಆಫ್ ಯು ಟ್ರೈ ಟು ಅನಲೈಸ್. ನೀವೆಲ್ಲ ಚಾಪ್ಟರ್ ಓದಿದ್ದೀರಾ, ನಿಮ್ಗೆ ಈ ಚಾಪ್ಟರ್ ಗೊತ್ತು. ಸೊ ನಿಮಗೆ ಈ ಚಾಪ್ಟರ್ ಇಂದ 5 ಮಾರ್ಕ್ ಅಲ್ಲಿ ಏನು ಕ್ವಶನ್ಸ್ ಕೊಡ್ಬೋದು ನಿಮಗೆ? ಆಲ್ ಆಫ್ ಯು ಯೋಚನೆ ಮಾಡಿ. ನಿಮಗೆ ಏನು ಕೊಡ್ಬೋದು? ನಾ ಹೇಳ್ತೀನಿ, ಬಟ್ ನೀವು ಟ್ರೈ ಮಾಡಿ. ಐ ವಿಲ್ ಟೆಲ್ ಯು ನಿಮಗೆ ಇಲ್ಲಿ ಯಾವ ತರ 5 ಮಾರ್ಕ್ ಕ್ವೆಶ್ಚನ್ ಕೇಳ್ಬೋದು ಅಂತ. ಓಕೆ ಫ್ರೆಂಡ್ಸ್, ಫಸ್ಟ್ ಆಫ್ ಆಲ್ ನಿಮಗೆ ಇಲ್ಲಿ ಡಯಾಗ್ರಾಮ್ಸ್ ಕೇಳ್ಬೋದಾ? ಆಲ್ ಆಫ್ ಯು ಚಾಪ್ಟರ್ ಓಪನ್ ಮಾಡಿ, ಟೆಕ್ಸ್ಟ್ ಬುಕ್ ಓಪನ್ ಮಾಡಿ, ನಿಮ್ಗೆ ತೋರಿಸ್ತೀನಿ. ನಿಮ್ಗೆ ಇಲ್ಲಿ 5 ಮಾರ್ಕ್ ಹೆಂಗ್ ಕೇಳ್ಬೋದು? ಇಲ್ಲಿ ನೋಡಿ ಸ್ಟೂಡೆಂಟ್ಸ್, ನಿಮಗೆ ಇಲ್ಲಿ 5 ಮಾರ್ಕ್ಸ್ ಏನ್ ಕೇಳ್ಬೋದು? ಕೇಳಿಸ್ಕೊಳ್ಳಿ. They can ask you all types of asexual reproduction ಕೇಳ್ಬೋದಾ ನಿಮ್ಗೆ? All of you. They can ask you all types of asexual reproduction ಕೇಳ್ಬೋದಾ? ಬಡ್ಡಿಂಗ್ ಆಗಿರ್ಬೋದು, ಫಿಷನ್ ಆಗಿರ್ಬೋದು, ಫ್ರಾಗ್ಮೆಂಟೇಷನ್ ಆಗಿರ್ಬೋದು, ರೀಜನರೇಷನ್ ಆಗಿರ್ಬೋದು, ಅದಾದ್ಮೇಲೆ ನಿಮ್ದು ವೆಜಿಟೇಟಿವ್ ಪ್ರೊಪಗೇಷನ್ ಆಗಿರ್ಬೋದು. ಸೊ ಎಲ್ಲಾನು ಸೇರಿಸ್ಬಿಟ್ಟು ನಿಮ್ಗೆ ಒಂದು ಕ್ವೆಶ್ಚನ್ ಕೇಳ್ಬೋದಾ? 5 ಮಾರ್ಕ್ಸ್ ಕೇಳ್ಬೋದು. ಓಕೆ,
ಅದು ಬಿಟ್ರೆ ಸ್ಟೂಡೆಂಟ್ಸ್, ಅದು ಬಿಟ್ರೆ ನಿಮ್ಗೆ ಏನು ಕೇಳ್ತಾರೆ, ಅದು ಬಿಟ್ರೆ ಸ್ಟೂಡೆಂಟ್ಸ್ ಆ ಸ್ಪೋರ್ ಫಾರ್ಮೇಶನ್ ಆಡ್ ಮಾಡಿ ಅಲ್ಲೇ. ಅದು ಬಿಟ್ರೆ ಈ ಡಯಾಗ್ರಾಮ್ ಕೇಳ್ಬೋದು ನಿಮ್ಗೆ, ಡಯಾಗ್ರಾಮ್ ಕೇಳ್ಬೋದು, ಇಲ್ಲಾಂದ್ರೆ ಈ ಡಯಾಗ್ರಾಮ್ ಕೇಳ್ಬೋದು ನಿಮ್ಗೆ, ಜರ್ಮಿನೇಷನ್, ಎಕ್ಸ್ಪ್ಲೇನ್ ದ ಜರ್ಮಿನೇಷನ್ ಆಫ್ ಸೀಡ್. ಆಮೇಲೆ ದೇ ಕ್ಯಾನ್ ಆಸ್ಕ್ ಯು ಬೋತ್ ಆಫ್ ದೀಸ್ ಡಯಾಗ್ರಾಮ್ಸ್. ಈ ಎರಡರಲ್ಲಿ ನಿಮಗೆ ಒಂದು ಡಯಾಗ್ರಾಮ್ ಕೇಳ್ಬೋದು ನಿಮ್ಗೆ ಅವರು, ಆಲ್ ಆಫ್ ಯು. ಈ ಎರಡರಲ್ಲಿ ದೇ ಕ್ಯಾನ್ ಆಸ್ಕ್ ಯು ಒನ್ ಆಫ್ ದ ಡಯಾಗ್ರಾಮ್ಸ್ ಟು ಡ್ರಾ ಇನ್ ಎಕ್ಸಾಮಿನೇಷನ್. ದೇ ಕ್ಯಾನ್ ಆಸ್ಕ್ ಯು ಡ್ರಾ ದ ಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್ ಅಂಡ್ ಲೇಬಲ್ ದ ಪಾರ್ಟ್ಸ್. ಬರಿಬೋದು, ಕೇಳ್ಬೋದು. ಲೇಬಲ್ ಬೇರೆ ಬೇರೆ ಗ್ಲ್ಯಾಂಡ್ಸು, ಸಮಾನಲ್ ವೆಸಿಕಲ್ ಗ್ಲ್ಯಾಂಡ್, ಇಲ್ಲಿ ಸಮಾನಲ್ ವೆಸಿಕಲ್ ಗ್ಲ್ಯಾಂಡ್, ಪ್ರೋಸ್ಟೇಟ್ ಗ್ಲ್ಯಾಂಡ್, ಡಕ್ಟ್ಸು, ಯಾವ ಡಕ್ಟ್ಸ್ ಇದೆ ಇಲ್ಲಿ, ವಾಸ್ ಡಿಫರೆನ್ಸ್ ಇದೆ, ಯುರೇಟ್ರಸ್ ಇದೆ, ಅದಿದೆ. ಆಮೇಲೆ ಯುರೇಥ್ರಾ ವಿಚ್ ಇಸ್ ದ ಕಾಮನ್ ಪ್ಯಾಸೇಜ್, ಪೀನಸ್ ಇಸ್ ದ ಎಕ್ಸ್ಟರ್ನಲ್ ಜೆನಿಟೇಲಿಯಾ, ಟೆಸ್ಟಸ್ ಇಸ್ ದ ಸೆಕ್ಸ್ ಪ್ರೈಮರಿ ಸೆಕ್ಸ್ ಆರ್ಗನ್. ಇದು ಕೇಳ್ತಾರೆ, ಇಲ್ಲಂದ್ರೆ ಇದು ಕೇಳ್ತಾರೆ. ಸೊ ದೀಸ್ ಆರ್ ದ 5 ಮಾರ್ಕ್ ಕ್ವಶನ್ಸ್ ವಿಚ್ ಯು ಶುಡ್ ಸ್ಟಾರ್ಟ್ ಪ್ರಿಪೇರಿಂಗ್ ಫ್ರಮ್ ನೌ ಓನ್ಲಿ. ನಿಜ ಅಂತೀನಿ, ಎಕ್ಸಾಮ್ಗಿಂತ ಒಂದು ದಿವಸ ಮುಂಚೆ ಕುತ್ಕೊಂಡು ಈ ಡಯಾಗ್ರಾಮ್ನ ನೀವು ಡ್ರಾ ಮಾಡಿ ಟ್ರೈ ಮಾಡಿದ್ರೆ ನೆನಪು ಬರಲ್ಲ ನಿಮ್ಗಿದು. ಓಕೆನಾ? ಸೊ ದೀಸ್ ಆರ್ ದ 5 ಮಾರ್ಕ್ ಕ್ವಶನ್ಸ್ ವಿಚ್ ದೇ ಕ್ಯಾನ್ ಆಸ್ಕ್ ಯು ಸ್ಟೂಡೆಂಟ್ಸ್. ಈಗ ಐ ವಿಲ್ ಶೋ ಯು ವಿತ್ ಪ್ರೂಫ್. ಸ್ಟೂಡೆಂಟ್ಸ್, ಇಲ್ಲಿ ನೋಡಿ, ಲೆಟ್ಸ್ ಗೋ ಟು 4 ಮಾರ್ಕ್ ಕ್ವಶನ್ಸ್. ಅಲ್ಲಿ ನಿಮಗೆ 5 ಮಾರ್ಕ್ ಕೂಡ ಸಿಗುತ್ತೆ ಹಂಗೆ. ಈ 2 ಮಾರ್ಕ್ ನೋಡಿ ಸ್ಟೂಡೆಂಟ್ಸ್, ಪ್ಲೀಸ್ ಇದು ಕೂಡ ಮಾಡಿ. ಆಲ್ ದಿಸ್ ಈ ಇದೆಲ್ಲ ನಿಮ್ದು ಈ 1 ಮಾರ್ಕ್, ಈ 2 ಮಾರ್ಕ್ ಕ್ವಶನ್ಸ್ ನ ಕುತ್ಕೊಂಡು ನೀವು ಸಾಲ್ವ್ ಮಾಡಿ ಇವತ್ತೆಲ್ಲರೂ ಕೂಡ. ಓಕೆ ಸರ್, is in female reproductive organ diagram most important? Yes, female is the most, male and female both are very important students. No, nothing like that. ಎರಡಲ್ಲೂ ಯಾವುದೋ ಒಂದು ಕೇಳ್ಬೋದು ನಿಮಗೆ. ಮೇಲ್ ಅಂಡ್ ಫೀಮೇಲ್ ಬೋತ್ ಆರ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಡಯಾಗ್ರಾಮ್ಸ್ ಫಾರ್ 5 ಮಾರ್ಕ್ಸ್. ನಿಮ್ಗೆ ಈ ಚಾಪ್ಟರ್ 5 ಮಾರ್ಕ್ಸ್ ಬರೋದೇ ಫೀಮೇಲ್ ಮತ್ತೆ ಮೇಲ್ ಕೇಳ್ಬೋದು ನಿಮಗೆ. ಸೊ ಎರಡನ್ನೂ ಕೂಡ ಪ್ಲೀಸ್ ಡಯಾಗ್ರಾಮ್ ನ ಡ್ರಾ ಮಾಡಿ ಕಲೀರಿ ನೀವು, ಇಲ್ಲಾಂದ್ರೆ ತುಂಬಾ ಕಷ್ಟ ಆಗುತ್ತೆ. ಓಕೆ, ನಾವು ಇಲ್ಲಿ ನೋಡಿ ಸ್ಟೂಡೆಂಟ್ಸ್, 3 ಮಾರ್ಕ್ ಬಿಡಿ, 4 ಮಾರ್ಕ್ ಇವೆಲ್ಲ ಸ್ಟೂಡೆಂಟ್ಸ್. 4 ಮಾರ್ಕ್ ಇದೆ ನೋಡಿ ಇಲ್ಲಿ ನೋಡಿ ಸ್ಟೂಡೆಂಟ್ಸ್. Explain the important function of each structure of the male reproductive system in humans. So ಈ ತರ ಕ್ವಶನ್ ಕೇಳ್ಬೋದು ನಿಮಗೆ 5 ಮಾರ್ಕ್ಸ್ ಕೂಡ ಇದನ್ನೇ. ಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್ ಅಲ್ಲಿ ಆ ಡಯಾಗ್ರಾಮ್ ನ ಡ್ರಾ ಮಾಡಿ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳ್ತಾರೆ. ಅವಾಗ ನೀವು ಕಾಮನ್ ಡಕ್ಟು, ಯುರೇಥ್ರಾ, ಬೇರೆ ಬೇರೆ ಡಕ್ಟ್ಸು, ವಾಸ್ ಡಿಫರೆನ್ಸ್ ಬಗ್ಗೆ ಬರಿಬೇಕು. ಅದಾದ್ಮೇಲೆ ಬೇರೆ ಬೇರೆ ಗ್ಲ್ಯಾಂಡ್ಸು, ಯಾವ ಗ್ಲ್ಯಾಂಡ್ ಸ್ಟೂಡೆಂಟ್ಸ್ ನಿಮಗೆ, ಪ್ರೋಸ್ಟೇಟ್ ಗ್ಲ್ಯಾಂಡು, ಸಮಾನಲ್ ವೆಸಿಕಲ್ ಗ್ಲ್ಯಾಂಡು, ಬರೀರಿ ಇದನ್ನ. ಓಕೆನಾ ಸ್ಟೂಡೆಂಟ್ಸ್? ಪ್ಲೀಸ್ ಏರ್ ಡಯಾಗ್ರಾಮ್ ಕೂಡ ತುಂಬಾ ಇಂಪಾರ್ಟೆಂಟ್. ಬೋರ್ಡ್ ಎಕ್ಸಾಮ್ ಕೇಳಕ್ಕೆ ನಿಜ ಅಂತೀನಿ, ಈ ಚಾಪ್ಟರ್ 4 ಮಾರ್ಕ್ಸ್ ಕೇಳೋದು, 5 ಮಾರ್ಕ್ಸ್ ಕೇಳೋದು, 2 ಡಯಾಗ್ರಾಮ್ಸ್ ಕೇಳೋದು ನಿಮಗೆ. ಜನರಲ್ ಆಗಿ ಬಯಾಲಜಿಯಲ್ಲಿ